Shraddha, your music master is ready. Namaste, master. Yeah. Hello. How are you? Fine. Madam, how are you? Fine, thank you. Yes. Okay, shall we start the music? Please. Yes. ಶ್ರದ್ಧಾ ಅವರೇ, ಎಲ್ರು ಕೀಬೋರ್ಡ್ ನ ಫ್ರಂಟ್ ಇಂದ ನುಡ್ಸೋದ್ ನೋಡಿದ್ರ? ಐ ಲೈಕ್ ದಿಸ್. ಐ ಆಮ್ ಕರೆಕ್ಟ್? Yes. ಅದು ಮಾಮೂಲು. ಬ್ಯಾಕ್ ಇಂದ ನುಡ್ಸೋದ್ ನೋಡಿದ್ರ? ಐ ವಿಲ್ ಶೋ ಯು. ದಿಸ್ ಇಸ್ ಮೈ ವೆರಿ ಗುಡ್ ಕೀಬೋರ್ಡ್. ಐ ಸಾರಿ, ದೀಸ್ ಆಲ್ ರಿಯಲಿ ಡಿಸ್ಟರ್ಬಿಂಗ್. ಸಿ, I can play like this. Ooh, yeah, yeah, yeah. I can play like this also. Yes. You know this chord? No. A minor 6th, 7th diminished. Yes. You watch this chord also. Yes, 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 yes. How is this? Super. Madam, you? Thank you. ಓಕೆ, ಬ್ಯಾಕ್ ಇಂದ ಕೀಬೋರ್ಡ್ ನುಡ್ಸಿದಾಯ್ತು. ಈಗ ಫ್ರಂಟ್ ಇಂದ ನಿಮ್ಗೆ ಸಿಂಗಿಂಗ್ ಹೇಳ್ಕೊಡ್ತೀನಿ. ಯು ನೋ ಸಿಂಗಿಂಗ್? ಆಪೆರಾ ಮ್ಯೂಸಿಕ್? ಐ ವಿಲ್ ಶೋ ಯು. ಎಸ್. ಯಾರೇ ನೀವು? ನಾನು ಯಾರ? ಎಕ್ಸ್ಕ್ಯೂಸ್ ಮೀ. ಯಾರ ಗಿಟಾರ್ ಶಬ್ದನ ಕೇಳಿದ್ರೆ ಮಕ್ಕಳೆಲ್ಲ ಚಿಟ್ಟಾರ ಅಂತ ಬೆಚ್ಚಿಬಿಡ್ತಾವೋ, ಯಾರ ಕೀಬೋರ್ಡ್ ಮೇಲೆ ಕೂತ್ರೆ ಜನರೆಲ್ಲ ಬೆವತ್ಕೊಂಡು ಮಲ್ಕೊಂಡ್ಬಿಡ್ತಾರೋ ಅವನೇ ನಾನು, ದ ಗ್ರೇಟ್ ಮ್ಯೂಸಿಕ್ ಮಾಸ್ಟ್ರು ಮಿಸ್ಟರ್ ಆರ್ ರೋಲ್ಯಾಂಡ್ ರಿಚರ್ಡ್ ಲೂಯಿಸ್. ಮಿಸ್ಟರ್ ಲೂಯಿಸ್, ಲೂಸ್ ತರ ಆಡ್ಬೇಡಿ. ಇದು ಮನೆ, ಮೃಗಾಲಯ ಅಲ್ಲ. ಇನ್ಸಲ್ಟ್. ಹಲೋ, ಯು ಆರ್ ಇನ್ಸಲ್ಟಿಂಗ್ ಮೀ. ನನ್ನ ಹತ್ರ ಮ್ಯೂಸಿಕ್ ಕಲಿಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಸಾಮಾನ್ಯವಾಗಿ ನಾವ್ ಯಾರ ಮನೆಗೂ ಹೋಗಲ್ಲ. ಏನೋ ಮೇಡಮ್ ಕರೆದ್ರು ಅಂತ ಬಂದೆ. ಎಸ್. ನಾನ್ ಎಷ್ಟ್ ಕಷ್ಟಪಟ್ಟು ಇವ್ರನ್ನ ಹಿಡ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಹಿಡ್ಕೊಂಡ್ ಬಂದವ್ರೆ. ಕಲ್ಸೋಕ್ ಬಂದಿದ್ದಾರೆ. ಮತ್ ಸುಮ್ನೆ ಕಿರ್ಚಾಡ್ತಾ ಇದ್ದಾರೆ. ಇವ್ರು ಕಿರ್ಚ್ತಾ ಇದ್ದಾರೆ, ಅವಳು ಕಿರ್ಚ್ತಾ ಇದ್ದಾಳೆ. ಸಂಗೀತ ಅಂದ್ರೆ ಕಿರ್ಚಾಟ ಏನ್ರಿ? ಸಾರ್, ಮ್ಯೂಸಿಕ್ ಅಂದ್ರೆ ಹಂಗೆ ಕಲಿಬೇಕು ಸಾರ್. ಮೊದಲು ಕಿರ್ಚ್ತಾ ಇರ್ಬೇಕು ಕಾಗೆತ್ರ. ಕಾಕಾಪಾನಿಕ್, ಧ್ಯಾನ್ ಮ್ಯೂಸಿಕ್, ಪಾಲಿಫೋನಿಕ್, ಹಂಗೆ ಕಲಿಯಕ್ಕಾಗೋದು. ಇದನ್ನೇ ನಮ್ ಕಡೆ ಉಗುಳ್ತಾ ರೋಗ, ಬೊಗಳ್ತಾ ರಾಗ ಅಂತಾರೆ. ನೀವು ಪಾಶ್ಚಾತ್ಯ ಸಂಗೀತಾನೇ ಕಲ್ಸೋದಾದ್ರೆ ಮೊಜಾರ್ಟ್, ಬೆಥೋವನ್ ಅಂತದ್ದೇನಾದ್ರೂ ಕಲ್ಸಿ. ಅದು ನಾನು ಮನೆಯಲ್ಲಿ ಇಲ್ದೇ ಇದ್ದಾಗ. Sir, I know Mozart, Bach. You know rock. He is rocking, man. Yes. ಲೇ ತಾಮ್ಯ, ಮುದ್ದಿ ಬಗ್ಗೆ ಪ್ರೋಗ್ರಾಮ್ ಮಾಡು ಅಂದ್ರೆ ನಿದ್ದಿ ಮಾಡ್ಲಿಕತ್ತೀವಲ್ಲ ಮಾರಾಯ. ಅರ್ಜುನ್, ಲೈಟಿಂಗ್ ರೆಡಿ, ಗೆಸ್ಟ್ ರೆಡಿ, ಸ್ಕ್ರಿಪ್ಟ್ ರೆಡಿ ಇದೆಯಾ? ಏನ್ ಹೇಳಿ, ಫ್ಯಾಂಟಾಸ್ಟಿಕ್ ಸ್ಕ್ರಿಪ್ಟ್ ಬಂದಿದೆ. ಪ್ರತಿ ಸರ್ತಿ ಫಾಂಟಾಸ್ಟಿಕ್ ಅಂತಿ ಮತ್ತೆ MD ಕಡೆ ಬಯಸ್ಕೋತಿ. ಸರ್, ಈ ಸಲ ಚಾನ್ಸೇ ಇಲ್ಲ. ಚಿಂದಿ ಉಡಾಯಿಸ್ಬಿಡ್ತೀನಿ. ಗುಳಿಗಕಾಲ, ರಾಹುಕಾಲ, ಯಮಗಂಡ ಕಾಲ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲ, ಸರ್ವಕಾಲದಲ್ಲೂ ನೋಡ್ತಾ ಇರಿ ಸಕಾಲ ಟಿವಿ. ರಾಗಿ ತಂದೀರ, ಭಿಕ್ಷೆಗೆ ರಾಗಿ ತಂದೀರ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಅಂತ ಹರಿದಾಸರು ರಾಗಿಯನ್ನ ಕೊಂಡಾಡ್ಯ. ನಮ್ಮ ದೇಶದ ದೇಸಿ ಧಾನ್ಯ ರಾಗಿಯ ಬಗ್ಗೆ ಇದೀಗ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ನಮ್ ಜೊತೆ ಇದ್ದಾರೆ ರಾಜ್ಯ ರೈತ ಒಕ್ಕೂಟದ ರಾಗಿ ಘಟಕದ ಸಂಚಾಲಕರಾದ ಶ್ರೀ ರಾಗಿ ಮುದ್ದಪ್ಪನವರು. ಸರ್, ಸ್ವಾಗತ. ನಮಸ್ಕಾರ. ಕೃಷಿ ವಿಶ್ವವಿದ್ಯಾಲಯದ ರಾಗಿ ಬೆಳೆಯ ಪ್ರಾಧ್ಯಾಪಕರಾದ ರುಚಿಯಪ್ಪನವರಿಗೂ ಸ್ವಾಗತ. ನಮಸ್ಕಾರ. ಇಂಟರ್ನ್ಯಾಷನಲ್ ಕಾಲೇಜಲ್ಲಿ ಕನ್ನಡ ಅಧ್ಯಾಪಕರಾಗಿರುವ ರಾಗ್ಮೋಹನ್ ಅವರಿಗೂ ಸ್ವಾಗತ. ನಮಸ್ಕಾರ. ಬರೇ ಗಂಡಸೂರಾದ್ರು ಅಂತ ಹೇಳಿ ಬೇಸರ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ರಾಗಿ ಮುದ್ದಿ ಮಾಡಿ ತೋರಿಸ್ಲಿಕ್ಕೆ ಆದರ್ಶ ಗೃಹಿಣಿ ರಾಗಿಣಿ ಅವ್ರು ಬರ್ಲಿಕ್ಕತ್ತಾರ. ಅವರಿಗೂ ಸ್ವಾಗತ. ನಮಸ್ತೆ. ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಂ ಅನ್ನಂ ತಿಂದಂ ಸೊನ್ನೆ ತಾನಾದಂ ಅಂದ್ರೆ ರಾಗಿ ಮುದ್ದೆ ತಿಂದವನು ಬೆಟ್ಟನೆ ಕೀಳ್ಬಲ್ಲ, ಅನ್ನ ತಿಂದವನು ಸೊನ್ನೆ ಆಗ್ತಾನೆ. ಈಗ ರಾಗಿ ಮುದ್ದೆ ಹೇಗ್ ಮಾಡೋದು ಅಂತ ತೋರ್ಸ್ಕೊಡ್ತಾರೆ ನಮ್ಮ ರಾಗಿಣಿಯವರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ ಮನೆ ತುಂಬಾ ಸರ್ವೆಂಟ್ಸ್ ಇದಾರೆ. ನಮ್ ಹಸ್ಬೆಂಡ್ ತುಂಬಾನೇ ಒಳ್ಳೆಯವರು. ನನಗೆ ಜ್ಯುವೆಲ್ರಿ, ಸ್ಯಾರಿ ಇವೆಲ್ಲ ಶಾಪಿಂಗ್ ಅಂದ್ರೆ ತುಂಬಾನೇ ಇಷ್ಟ. ಅಥವಾ ಮೊದಲು ರಾಗಿ ಮುದ್ದೆ ಮಾಡಿ ತೋರ್ಸು. ಓಕೆ. ಆಕ್ಚುಲಿ ರಾಗಿ ಬಾಲ್ ಮಾಡೋಕೆ 1 kg ರಾಗಿ ಪೌಡರ್, ಹಾಗೆ ಒಂದು ಸ್ಮಾಲ್ ಸ್ಟಿಕ್ ಇರ್ಬೇಕು, ಹಾಗೆ 2 ಲೀಟರ್ ಮಿನರಲ್ ವಾಟರ್ ಇರ್ಬೇಕು, ಹಾಗೆ ರೌಂಡ್ ಬಾಟಮ್ ಇರುವಂತ ವೆಸಲ್ ಇರ್ಬೇಕು, ಅದ್ರ ಜೊತೆಗೆ ವಿ ಶೇಪ್ ಇರುವಂತ ಸ್ಟಿಕ್ ಇರ್ಬೇಕು. ಆಮೇಲೆ ವೆಸಲ್ ನ ಹೀಗಿಟ್ಬಿಡ್ಬೇಡಿ, ಹೀಗೆ ಇಡ್ಬೇಕು. ಇದನ್ನ ಸೂಪರ್ ಮಾರ್ಕೆಟ್ ಇಂದಾನೇ ತರಬೇಕು.
ಹಾಗೆ ಟ್ಯಾಪ್ ವಾಟರ್ನ ಬಳಸಬಾರ್ದು, ಮಿನರಲ್ ವಾಟರ್ ನೀರ್ ಬಳಸಬೇಕು. ಇದರಲ್ಲಿ 2 ಲೀಟರ್ ನೀರ್ ಹಾಕ್ಬೇಕು. ಈಗ ವಾಟರ್ ಹೀಟ್ ಆಗಿ ಚೆನ್ನಾಗಿ ಕುದಿಯತ್ತೆ. ಇಲ್ಲಿ ನಮ್ ರಕ್ತ ಕುದೀತಾ ಇದೆ. ನಾವು ರೈತರು ರಾಗಿ ಬೆಳೆದು ಹಾಳಾಗೋಗಿದೀವಿ. ಸರ್ಕಾರ ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ಮುಂದಿನ ತಿಂಗಳು 3 ಲಕ್ಷ ಜನ ಸೇರಿ ವಿಧಾನಸೌಧಕ್ಕೆ ಮುತ್ತಿಗೆ ಆಗ್ತಾ ಇದೀವಿ. ಏನು ಅವ್ರ ಅಪ್ಪಂದ ವಿಧಾನಸೌಧ? ಕೊಳಪಟ್ಟಿ ಹಿಡಿದು ಕೇಳ್ತೀವಿ. ರುಚಿಯಪ್ಪನವ್ರ, ನೀವು ರಾಗಿ ಬಗ್ಗೆ ಏನ್ ಹೇಳ್ತೀರಿ? ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ 2 ಡಿಪಾರ್ಟ್ಮೆಂಟ್ ಇದೆ. ಒಂದು ಹೊಲದ ರಾಗಿ, ಇನ್ನೊಂದು ಗದ್ದೆ ರಾಗಿ. ನಾನು ಹೊಲದ ರಾಗಿಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ರಾಗಿ ಸಂಶೋಧನೆಗೆ ವರ್ಲ್ಡ್ ಬ್ಯಾಂಕ್ ಲೋನ್ ಕೊಡ್ತಾ ಇದೆ. ಆದ್ರೆ ಎಲ್ಲ ಫೆಸಿಲಿಟೀಸು ಗದ್ದೆ ರಾಗಿ ಹೋಗ್ತಾ ಇದೆ. ನಮ್ ಡಿಪಾರ್ಟ್ಮೆಂಟ್ ಏನು ಸಿಗ್ತಾ ಇಲ್ಲ. ಇದು ಅನ್ಯಾಯ ಅಂತ ನಾನು ಪ್ರತಿಭಟಿಸ್ತೇನೆ. ಮೇಡಮ್, ನೀರ್ ಕುದ್ವೇನ್ರಿ? ಆಕ್ಚುಲಿ ನಾನ್ ಸ್ಟವ್ ಹಚ್ಚೋದನ್ನೇ ಮರ್ತು ಬಿಟ್ಟೆ. ಏನ್ ಟ್ಯಾಲೆಂಟ್ ಅಪ್ಪ. ನಮ್ಮ ಕನಕದಾಸರು ರಾಮಧಾನ್ಯ ಚರಿತೆಯಲ್ಲಿ ರಾಗಿನ ಕೊಂಡಾಡಿದ್ದಾರೆ. ಒಂದು ಸಾರಿ ಶ್ರೀರಾಮಚಂದ್ರನ ಆಸ್ಥಾನದಲ್ಲಿ ಭತ್ತಕ್ಕೂ ರಾಗಿಗೂ ದೊಡ್ಡ ಜಗಳಾನೇ ಶುರು ಆಯ್ತಂತೆ. ಜಗಳ ಆಡದೆ ಇದ್ರೆ ಸರ್ಕಾರ ನಮ್ ಕಡೆ ನೋಡುತ್ತೇನ್ರಿ. ಒಬ್ಬ ಅಧಿಕಾರಿ ಹಾಕುವ ಬೂಟಿನ ಬೆಲೆ 1 ಕ್ವಿಂಟಲ್ ರಾಗಿಗೆ ಸಿಗೋದಿಲ್ಲ. ನೀವಿಲ್ಲ ಹರಿಕತೆ ಮಾಡ್ತಾ ಇದೀರಿ, ನನಗಿಲ್ಲಿ ಕೂತಿತ್ತಿದೆ. ಓ, ನೀರು ಕುದೀತಾ ಇದೆ. ಆಕ್ಚುಲಿ ಈಗ ಬಾಯ್ಲ್ ಆಗ್ತಿರೋ ವಾಟರ್ ಅಲ್ಲಿ ಈ ಪೌಡರ್ನ ನಿಧಾನಕ್ಕೆ ಹಾಕ್ತಾ ಹೋಗ್ಬೇಕು. ಈ ಕೋಲಿಂದ ನಿಧಾನಕ್ಕೆ ತಿರುಗಿಸ್ತಾ ಇರ್ಬೇಕು. ನೀವು ಪೌಡರ್ ಹಾಕಿ ನೀವು ತಿರುಗಿಸ್ತೀರಿ, ನಾನು ಊರಿನ ಕಂಟ್ರೋಲ್ ಮಾಡ್ತೀನಿ. ಮೇಡಮ್, ಈ ಮುದ್ದೆ ಮಾಡ್ಲಿಕ್ಕೆ 3 ಮಂದಿ ಬೇಕಾ? ನಮ್ಮ ಹಳ್ಳಿ ಹೆಂಗಸರು 3 ನಿಮಿಷದಲ್ಲಿ 30 ಜನಕ್ಕೆ ಮುದ್ದೆ ಮಾಡಿ ಬಿಸಾಕ್ತಾರೆ. ನೀನ್ ಯಾಕೆ ಇಷ್ಟೊಂದು ಕಷ್ಟ ಪಡ್ತಾ ಇದೀಯಾ? ಆಕ್ಚುಲಿ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಒಬ್ಬರೇ ಮಾಡ್ತಾರೆ. ನೋಡಿ, ಈ ವಿ ಶೇಪ್ ಸ್ಟಿಕ್ ನ ಹೀಗೆ ಇಟ್ಕೊಳ್ಳಿ, ನೀವು ಇದ್ರೊಳಗೆ ತಿರುಗಿಸ್ತಾ ಇರಿ. ಇದರಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತಾ? ಆಕ್ಚುಲಿ ನೀವು ಇದನ್ನ ಸರಿಯಾಗಿ ತಿರುಗಿಸ್ದೇ ಹೋದ್ರೆ ಅದ್ರೊಳಗೆ ದ್ರಾಕ್ಷಿ ಗೋಡಂಬಿ ಕ್ರಿಯೇಟ್ ಆಗ್ಬಿಡುತ್ತೆ. ಭಾಸ್ಕರ್ ಇತ್ತಿದ್ದಾರೆ. ಹೌದಾ? ಸರಿ, ನಿಮ್ಮ ಹತ್ರ ಸ್ಕ್ರಿಪ್ಟ್ ಇದೆಯಲ್ಲ, ನೀವು ಮಾಡ್ತಾ ಇರಿ, ನಾನು ಬಂದ್ಬಿಡ್ತೀನಿ. ನಾನು ಬರ್ತೀನಿ. ನೀವ್ ಯಾಕೊಂದ್ ಪೊಯೆಟ್ರಿ ಹೇಳ್ಬಾರ್ದು? ರಾಗಿಯಿಂದಲೇ ಇಹವು, ರಾಗಿಯಿಂದಲೇ ಪರವು, ರಾಗಿಯಿಂದಲೇ ಸರ್ವ ಸಂಪದವು, ಲೋಕದೊಳ್ ರಾಗಿಯೇ ಯೋಗಿ ಸರ್ವಜ್ಞ. ನೀವಿಲ್ಲಿ ರಾಗಿ ಬಾಲ್ ಮಾಡ್ತಿದ್ರಿ. ಬೆಂಗಳೂರಿನಲ್ಲಿ ಒಂದು ಇಂಪಾರ್ಟೆಂಟ್ ಈವೆಂಟ್ ನಡೆದಿದೆ. ಆರ್ ಯು ಅವೇರ್ ಆಫ್ ಇಟ್? ಯಾರೇ ಮಂತ್ರಿ ಪರಪ್ಪನ ಅಗ್ರಹಾರಕ್ಕೆ ಹೋದ್ರಣ ಮತ್ತೆ? ಇವತ್ ಬೆಳಗ್ಗೆ ಯಾರು ಹೋದಂಗಿಲ್ಲ ಅನ್ಸುತ್ತೆ. ಹಳಸು ಸುದ್ದಿ ಬಿಡ್ರಿ, ಹೊಸ ಸುದ್ದಿ ಹೇಳಿ. ಇವತ್ತು ಆಂಜಲಿನಾ ಜೋಲಿ ಬೆಂಗಳೂರಿಗೆ ಬಂದು ಹೋಗಿದ್ದಾಳೆ, ಗೊತ್ತಾ? ಯಾರು ಸರ್ ಅವನು? ಇಲ್ಲಿಗಾಗ್ ಬಂದಿದ್ದ? ಏ ದಡ್ಡ, ಅಷ್ಟು ಗೊತ್ತಿಲ್ಲ ನಿನಗ? ಆಂಜನೇಯ ಅಂದ್ರ ಆಂಧ್ರ ಪ್ರದೇಶದ ಹೆಲ್ತ್ ಮಿನಿಸ್ಟ್ರು, ತೆಲಂಗಾಣ ಕಾನ್ಸ್ಟಿಟ್ಯೂನ್ಸಿ. ನಾನ್ ಹೇಳ್ತಿರೋದು ಆಂಜಲಿನಾ ಜೋಲಿ, ದ ಫೇಮಸ್ ಹಾಲಿವುಡ್ ಆಕ್ಟ್ರೆಸ್. ಅವಳು ನೆನ್ನೆ ಬೆಂಗಳೂರಿಗೆ ಬಂದು ಹೋಗಿದ್ದಾಳೆ. ಕಬ್ಬನ್ ಪಾರ್ಕ್ ಕೂತ್ಕೊಂಡು ಕಡ್ಲೆಕಾಯಿ ತೆಗೆದಿದ್ದಾಳೆ. ಚಿಕ್ಕಪೇಟೆನಲ್ಲಿ ಸೀರೆ ಉಟ್ಕೊಂಡು ಶಾಪಿಂಗ್ ಮಾಡಿದ್ದಾಳೆ. ಫುಟ್ಪಾತ್ ನಲ್ಲಿ ಇಟ್ಕೊಂಡು ಪಾನಿಪುರಿ ತಿಂದಿದ್ದಾಳೆ. ಯಾವ ಸೆಕ್ಯೂರಿಟಿನೂ ಇಲ್ಲದೆ ಮೆಟ್ರೋಲ್ ಓಡಾಡಿದ್ದಾಳೆ. ಇಷ್ಟೆಲ್ಲ ಮಾಡಿದ್ದಾಳೆ. ಒಂದೇ ಒಂದು ಶಾಟ್ ಸಿಕ್ಕಿದ್ರೆ ಎಂಥ ಸುದ್ದಿ. ಇದನ್ ಮಾಡಿದ್ಬಿಟ್ಟು ರಾಗಿ ಮುದ್ದೆ ಮಾಡ್ತಿದ್ರ? ಸರ್, ನಮ್ಮ ಸಮಾಜದ ಆರೋಗ್ಯಕ್ಕೆ ಬೇಕಾಗಿರೋದು ಹಾಲಿವುಡ್ ನಟಿ ಅಲ್ಲ ಸರ್, ರಾಗಿ ಮುದ್ದೆ. ರಾಗಿ ಮುದ್ದೆನಲ್ಲಿ ಯಾವುದೇ ಆಯಿಲ್ ಇಲ್ಲ, ಫ್ಯಾಟ್ ಇಲ್ಲ, ಶುಗರ್ ಇಲ್ಲ. ನಾವು ಲಿಸನ್ ಟು ಮಿ ಇಡಿಯಟ್. 1 ಮಿನಿಟ್ ಬ್ರಾಡ್ಕಾಸ್ಟ್ ಮಾಡಬೇಕಾದ್ರೆ 1 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಲೆಕ್ಕ ಹಾಕು. ಅಷ್ಟಕ್ಕೆ ಎಷ್ಟು ರಾಗಿ ಮುದ್ದೆ ಬರ್ತವೆ ಅಂತ. 1 ನಿಮಿಷ ಸರ್, ಲೆಕ್ಕ ಹಾಕು. ಸರ್, 47,17,082 ಸರ್. Will you please shut up? ಅರ್ಜುನ್, ನಿನ್ನ ತಪ್ಪುಗಳ ದೊಡ್ಡ ಲಿಸ್ಟೇ ಇದೆ ನನ್ನ ಹತ್ರ. ಎಲ್ಲರೂ ಕ್ರಿಕೆಟ್ ಹಿಂದೆ ಬಿದ್ದಿರುವಾಗ ನೀನ್ ಕಬಡ್ಡಿ ಮೇಲೆ ಪ್ರೋಗ್ರಾಮ್ ಮಾಡ್ತಾ ಇದ್ದೆ. ಬಾಲಿವುಡ್ ಸ್ಟಾರ್ಸ್ ಬ್ಯಾಂಗ್ಳೂರ್ ಫೆಸ್ಟಿವಲ್ ಮಾಡ್ತಿರುವಾಗ ನೀನು ಸಾವಯವ ಕೃಷಿ ಅಂತ ಶುರು ಹಚ್ಕೊಂಡೆ. ನೋ ಡಿಸ್ಕೌಂಟು. ಇನ್ಮೇಲೆ ನನ್ನ ಪ್ರಯರ್ ಅಪ್ರೂವಲ್ ಇಲ್ಲದೆ ನೀನ್ ಏನು ಮಾಡೋ ಹಾಗಿಲ್ಲ, ಗೊತ್ತಾಯ್ತಾ? ಸರಿ ಸರ್. ನಾವು ಗೆಟ್ ಔಟ್. ಸರ್, ನಾ ಖರೆ ಏನ್ ಹೇಳ್ಬೇಕಂತೇನೆ ಅಂದ್ರೆ, ನಿಮ್ಮ ಖರೆನ ನೀವೇ ಇಟ್ಕೊಳ್ರಿ. ನನಗೆ ಸತ್ಯ ಬೇಕಾಗಿಲ್ರಿ. ನನಗ್ ಬೇಕಾಗಿರೋದು ಬ್ರೇಕಿಂಗ್ ನ್ಯೂಸ್. ಸಾರ್ವಜನಿಕರ ಉಪಯೋಗಕ್ಕೆ ಅಂತ ಸರ್ಕಾರ ನೋಟಿಫೈ ಮಾಡಿದ 106 ಎಕರೆ ಜಮೀನನ್ನ ಡಿನೋಟಿಫೈ ಮಾಡಿಸಿ ಸ್ವಂತಕ್ಕೆ ಕಬಳಿಸಿರೋ ಭಾರಿ ಭೂ ಹಗರಣ ಇದು. ಡೂ ಕಂಪನಿಯ MD ಮತ್ತು ಅವರ ಮಗ ಇಬ್ರು ಸೇರಿ ಇದನ್ನ ಲಪಟಾಯಿಸಿದ್ದಾರೆ. ಅದರ ಸಂಪೂರ್ಣ ವಿವರ ನಿಮ್ ಕೈಯಲ್ಲಿದೆ. ಈ ಪಾಯಿಂಟ್ ಇದು ಏನು? ರಾಜಕೀಯ ದುರುದ್ದೇಶದಿಂದ ನೀವು ಡೂ ಕಂಪನಿ ಮೇಲೆ ಕೇಸ್ ಹಾಕಿದ್ದೀರಿ ಅನ್ನೋ ಆರೋಪ ಇದೆಯಲ್ಲ? ಡೂ ಕಂಪ್ನಿ ಒಂದೇ ಅಲ್ಲ, ಸಿ ಕಂಪ್ನಿ ಬ್ರದರ್ಸ್ ಮೇಲೂ ಗುಮಾನಿ ಇದೆ. ಡಾ ಕಂಪ್ನಿಲಿ ಅಪ್ಪ ಮಕ್ಕಳು ಕಂಠಪೂರ್ತಿ ತಿಂದವರಂತೆ. ಲೋಕಾಯುಕ್ತರಿಗೆ ಡ್ಯೂ ಕಂಪ್ನಿ ಮೇಲೆ ಯಾಕೆ ಕಣ್ಣು? ಹಾಗೇನಿಲ್ಲ.
ದೂರು ಯಾರ ಬಗ್ಗೆ ಬಂದರೂ ಅವರ ಬಗ್ಗೆ ತನಿಖೆ ನಡೆಸಲಾಗುತ್ತೆ. ಇಲ್ಲಿ ವೈಯಕ್ತಿಕ ರಾಗದ್ವೇಷಗಳಿಗೆ ಅವಕಾಶ ಇಲ್ಲ. ಲೋಕಾಯುಕ್ತ ಒಂದು ಸ್ವಾಯತ್ತ ಸಂಸ್ಥೆ. ಮೇಲ್ನೋಟಕ್ಕೆ ಡೂ ಕಂಪನಿಯವರ ಅವ್ಯವಹಾರ ಸರ್ಕಾರಿ ದಾಖಲೆಗಳಿಂದಲೇ ಸಾಬೀತಾಗಿದೆ. ತನಿಖೆ ಈಗ ಯಾವ ಹಂತದಲ್ಲಿದೆ? ಅಲ್ಲೇ ಇದೆ ನೋಡಿ. ಅಪ್ಪ ಮಗ ಇಬ್ಬರ ಮೇಲೂ ಕೇಸ್ ದಾಖಲಿಸಿ FIR ನೀಡಲಾಗಿದೆ. ಯಾರು ಎಷ್ಟೇ ಪ್ರಭಾವಶಾಲಿಯಾಗಿದ್ರೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಆದ್ರೆ ಆ ಭೂಮಿ ಡೂ ಕಂಪನಿಯ ಒಡೆತನದಲ್ಲೇ ಇಲ್ಲ ಅಂತ ವರದಿಗಳು ಪ್ರಿಂಟ್ ಆಗಿವೆ ಅಲ್ಲ? ಅದು ಅವರು ತಾವು ಮಾಡಿಕೊಂಡಿರೋ ಜಾಣತನ ಅನ್ಕೊಂಡಿದ್ದಾರೆ. ಅದರ ಬೇನಾಮಿ ಹೆಸರಿಗೆ ಮಾಡಿಸ್ಕೊಂಡಿದ್ರು ಅದರ ಫಲಾನುಭವಿಗಳು ಅಪ್ಪ ಮಗ ಇಬ್ಬರೇ ಆಗಿದ್ದಾರೆ. ಸಚಿವ ಸ್ಥಾನವನ್ನ ಅವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಸರ್ಕಾರವನ್ನ ಜನತೆಯನ್ನ ವಂಚಿಸಿದ್ದಾರೆ. ಹಿಡ್ದಂಗ್ ಮಾಡಿ ಬಿಟ್ಟು ಬಿಡ್ತೀರಾ? ನೀವು ಹಿಡಿತೀರಾ, ಅವ್ರು ಬೇಲ್ ತಗೊಂಡು ಹೊರಗಡೆ ಬರ್ತಾರೆ. ನೀವು ಚಾಪೆ ಕೆಳಗ್ ನುಸುಳಿದ್ರೆ ಅವ್ರು ರಂಗೋಲಿ ಕೆಳಗ್ ನುಸುಳ್ತಾರ ಅಷ್ಟೇ. ಸಾಧ್ಯವೇ ಇಲ್ಲ. ನಮ್ಮ ಲೋಕಾಯುಕ್ತ ಪೊಲೀಸರು ಮಹತ್ವದ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ. ಯಾವುದೇ ಮುಲಾಜಿಲ್ಲದೆ ಡೂ ಕಂಪನಿಯ ಅಪ್ಪ ಮಗ ಇಬ್ಬರನ್ನು ಸದ್ಯದಲ್ಲೇ ಬಂಧಿಸಲಾಗುತ್ತೆ. ಜಮೀನನ್ನ ವಶಪಡಿಸಿಕೊಳ್ಳಲಾಗುತ್ತೆ. ಯಾಕ ಭಯ ಮಾಡ್ಕೊಂಡೆ? ನೈನಾ ನೀನ್ ಮಾಡ್ಕೊಂಡಲ್ಲ ಅದಕ್ಕೆ. ಅಯ್ಯೋ ದಡ್ಡನ್ ಮಗನೇ, ಎಂತ ಪೆದ್ದನ್ ಮಗನ್ ಹೆತ್ಬಿಟ್ನಲ್ಲೋ. ಲೇ ನಾನ್ ಮಾಡ್ದಂಗ್ ನೀನ್ ಮಾಡ್ಕೊಡ್ದು. ಸಾರ್ವಜನಿಕರು ಸರ್ಕಾರ ನೋಟಿಫೈ ಮಾಡಿದ ಯಾಕ ರಕ್ತಿಯ? ನೀನ್ ಹೇಳ್ದಲ್ಲ ನಾನ್ ಮಾಡ್ದಂಗ್ ಮಾಡ್ಬೇಡ ಅಂತ. ಅಲ್ಲಿ ಕಿಸಿಬೇಡಿ, ಮುಚ್ಚಳ ಬಾಯಿ. ಅಳಂಗೂ ಇಲ್ಲ ನಗಂಗೂ ಇಲ್ಲ. ಇನ್ನೇನ್ ಮಾಡ್ಬೇಕು ನಾವು? ಸದ್ಯ ಜೈಲಲ್ಲಿ ಮುದ್ದೆ ಮುರಿತೀಯ ನೀನು. ಮುಚ್ಚೆಗ್ ನೆನ್ಕೊಳಕ್ ಏನ್ ಕೊಡ್ತಾರೆ? ನಿಮ್ಮ ಅಮ್ಮನ್ ಪಿಂಡ ಕೊಡ್ತಾರೆ. ಪಿಂಡ ಅಂದ್ರೆ ಹೆಂಗಿರುತ್ತೆ? ಮಂಗ್ಳೂರ್ ಬಜ್ಜಿ ಇರುತ್ತಲ್ಲ ಗುಂಡಿಗೆ ಹಂಗಿರುತ್ತೆ. ನಿಮ್ಮಂತ ದಡ್ಡನ್ ಮಗಳು ಕಟ್ಕೊಂಡ ಉದ್ದಾರ ಆದಂಗೆ. ಡೂ ಕಂಪನಿಯ MD ಮತ್ತು ಅವರ ಮಗ ಎರಿನ ಕೊಡ್ಕ ಪಿಚ್ಚಿನ ಕೊಡ್ಕ. ಯಾರು ಅನ್ಕೊಂಡಿದ್ದೀರಾ? ಲೋಕಾಯುಕ್ತ. ಲೋಕ ಕುಯ್ತ. ಲೋಕ ಕುಯ್ತ ಅಲ್ವಲೇ, ಲೋಕ ಕುಕ್ತ. ಕುಕ್ತ ಅಲ್ವೋ, ಲೋಕ ಕಕ್ತ. ಅವ್ರ ಹೆಸರು ನೀಟಾಗಿ ಹೇಳಕ್ ಬರಲ್ವಲ್ಲ ನಿಮ್ಗೆ? ಅವರು ಲೋಕ ಕಿಕ್ತ. ನಾಳೆ ಲೋಕ ಕಿಕ್ತ ಎತ್ಕೊಂಡ್ಬಂದ್ ಕೈ ಕಾಲ್ ಕತ್ತರಿಸ್ಬಿಟ್ಟು ಕೈ ನೋಡ್ಬೇಕು. ಅಲ್ವೇಲ್ ಮಂಗಮ್ಮ, ಈ ಪೆದ್ದನ ನನ್ ಮಗನಾಗ ಯಾಕಮ್ಮ ಕೊಟ್ಟೆ? ದಡ್ರಿಗೆ ಧೈರ್ಯ ಜಾಸ್ತಿ ಅಂತೆ. ಲೋಕಾಯುಕ್ತನ ಪದಾಳಕ್ ಬರಲ್ವ ನಿಮ್ಗೆ? ಕುಕ್ತ ಕೈತ ಕಕ್ತ ಏನೋ ಒದರ್ತಿರಲ್ಲ. ರೈತರಿಗೆ ಧಮ್ಕಿಯಾಗಿ ಜಮೀನ್ ಬರ್ಸೋಣಂಗಲ್ಲ ಇದು. ಏಯ್ ఒక బీఫ్ కేస్ రెడీ చెయ్యి. నెక్స్ట్ స్టెప్. ಗುರುವನ್ನೇ ಮೀರಿಸಿದ ಶಿಷ್ಯಳಮ್ಮ. ಗುಂಡಣ್ಣ 100 ml ಸ್ಕಿಮ್ಡ್ ಮಿಲ್ಕ್, ಶುಗರ್ ಹಾಕ್ದೆ ತಗೊಂಡ್ ಬಾ. ಸ್ಕಿಮ್ ಮಿಲ್ಕ್ 100 ml ವಿತೌಟ್ ಶುಗರ್. ಸಕ್ಕರೆ ಹಾಕಿದ್ಯಾ? ಸಕ್ಕರೆನ ಹಾಕ್ಬಿಟ್ಟಿದ್ದೀನ. ಸಾರಿ ಮೇಡಮ್, ಮರ್ತ್ಬಿಟ್ಟು ಹಾಕ್ಬಿಟ್ಟೆ ಅನ್ಸುತ್ತೆ. ಇವತ್ತಿನ ಸಂಬಳ ಕಟ್ಟು. ಏನೇನ್ ಅಡ್ಗೆ ಹೇಳ್ಕೊಟ್ಟಿದ್ಯಾ? ಶಾಹಿ ಪನ್ನೀರು, ಪನ್ನೀರ್ ಮಖನಿ, ವೆಜ್ ಕೊಲ್ಹಾಪುರಿ, ಮಲೈ ಕೋಫ್ತಾ, ಕಾಂಟಿನೆಂಟಲ್, ಕೆಸರಾಲು, ಲಸಾನಿಯಾ, ಚಾಪ್ಸಿ, ಟಿಂಗ್ ಬಿಡಂಗಿ. ನಿನ್ ಹೆಸರೆಲ್ಲ ಕೇಳಿದ್ದು. ಅಯ್ಯೋ, ಅದು ನಾನು ಹೊಸದಾಗಿ ಕಂಡಿಡಿದಿರೋ ಕಾಂಟಿನೆಂಟಲ್ ಡಿಶ್ ಮೇಡಮ್. ತುಂಬಾ ಟೇಸ್ಟಿ ಆಗಿರುತ್ತೆ. ತಿನ್ನೋದ್ ಹೇಳ್ಕೊಡ್ಬೇಡ, ಮಾಡೋದ್ ಹೇಳ್ಕೊಡು. ಸೊ ನೀವು ಯಾವಾಗ್ಲೂ ನನ್ನ ಯೂಸ್ಲೆಸ್ ಫೆಲೋ ಅಂತ ಇದ್ರಲ್ಲ, ಆದ್ರೆ ಇವತ್ತು ನೀವು ಖಂಡಿತ ನನ್ನ ಅಪ್ರಿಶಿಯೇಟ್ ಮಾಡ್ತೀರಾ ಸರ್. ಈ ಟೇಪ್ ನಲ್ಲಿ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್, ಕಂಪ್ಲೀಟ್ ಕವರೇಜ್, ಲೋಕಾಯುಕ್ತರಿಂದ ಪ್ರೆಸ್ ಮೀಟ್, 1000 ಎಕರೆ ಡಿನೋಟಿಫಿಕೇಶನ್ ಹಗರಣ, ಡೂ ಕಂಪನಿ ಅವರಿಂದ ಅಕ್ರಮ, ಬಿಗ್ ಬ್ರೇಕಿಂಗ್ ನ್ಯೂಸ್. ಮೀಡಿಯಾದವ್ರು ಎಷ್ಟು ಜನ ಬಂದಿದ್ರು? ಆಲ್ಮೋಸ್ಟ್ ಆಲ್ ಎಲ್ಲರೂ ಬಂದಿದ್ರು ಸರ್. ಅಂದ್ರೆ ಎಲ್ರೂ ಬಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಕವರ್ ಮಾಡಿದ್ದನ್ನ ನೀನು ಮಾಡ್ಕೊಂಡು ಬಂದಿದ್ಯಾ? ಎಕ್ಸ್ಕ್ಲೂಸಿವ್ ಆಗಿ ಏನ್ ಮಾಡಿದ್ಯಾ ಅದನ್ನ ಹೇಳು. ನನಗಿದ್ರಲ್ಲ ಆಸಕ್ತಿ ಇಲ್ಲ. ಯಾರಿಗೂ ಸಿಕ್ಕದ ನ್ಯೂಸು, ಯಾರು ಮಾಡದ ಅಡ್ವೆಂಚರು, ಸಮಥಿಂಗ್ ಸ್ಪೆಷಲ್ ಆಗಿದ್ರೇನೆ ಅದಕ್ಕೆ ಬೆಲೆ. ಗುಂಪಲ್ ಗೋವಿಂದ ಆದ್ರೆ ಎಲ್ಲ ವೇಸ್ಟ್. ಹೋಗು, ಆ ಲೋಕಾಯುಕ್ತರ ಮನೆಗೆ ಹೋಗು. ಮನೆಗ? ಆಫೀಸ್ ನಲ್ಲಿ ಏನಿರುತ್ತೆ? ಮನೇಲಾದ್ರೆ ಬೆಡ್ರೂಮ್ ಇರುತ್ತೆ, ಬಾತ್ರೂಮ್ ಇರುತ್ತೆ, ಕಿಚನ್ ಇರುತ್ತೆ, ನ್ಯೂಸ್ ಇರುತ್ತೆ. ವಾಟ್ ದ ಟಾಕ್, ಸ್ಲೀಪ್ ದ ಟಾಕ್, ಸಿಕ್ ದ ಟಾಕ್. ಎಲ್ಲೂ ಸುದ್ದಿ ಅಂತ ಸಿಕ್ಕಲ್ಲ, ನಾವು ಸೃಷ್ಟಿಸ್ಕೋಬೇಕಷ್ಟೇ.
ಫ್ಯಾಕ್ಟ್ಸ್ ಇರುತ್ತೆ, ಅದಕ್ಕೆ ಗಾಸಿಪ್ ಸೇರಿಸ್ಕೊಳ್ಳೋದು, ನ್ಯೂಸ್ ಕನ್ವರ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಗೊತ್ತಾಯ್ತು ಸರ್. ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ, ಮನೆಗೆ ಬರಲ್ಲ ಅಂತ ಪರ್ಮಿಷನ್ ಕೇಳು. ಸರ್ ಕೊಡ್ತಾರಾ? ಕ್ಯಾಮೆರಾ ಮತ್ತು ಕನ್ನಡಿ ಇವೆರಡನ್ನು ಪ್ರೀತಿಸದೇ ಇರೋರು ತುಂಬಾ ಅಪರೂಪ. ಹಲೋ ಸರ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಯಾರು ಬೇಕು ನಿಮಗೆ? ಸರ್ ಪ್ಲೀಸ್ ನನಗೆ ಲೋಕಾಯುಕ್ತರು ಕನೆಕ್ಟ್ ಮಾಡ್ತೀರಾ? ನಾನೇ ಲೋಕಾಯುಕ್ತ. ಏನಾಗ್ಬೇಕು ಹೇಳಿ? ಸರ್ ಸಕಾಲ ಟಿವಿಯಿಂದ ಪ್ರೋಗ್ರಾಮ್ ಪ್ರೊಡ್ಯೂಸರ್ ನಾನು ಅರ್ಜುನ್ ಅಂತ ಮಾತಾಡ್ತಾ ಇದ್ದೀನಿ ಸರ್. ತಮ್ದೊಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಬೇಕಾಗಿತ್ತು. ಮಿಡ್ ನೈಟ್ ಬರೋಕ್ಕಾಗತ್ತಾ? ಮಿಡ್ ನೈಟ್ ಸರ್? ಓ, ಮಿಡ್ ನೈಟ್ ಕಷ್ಟ ಆಗ್ಬೋದಲ್ವಾ? ಒಂದು ಕೆಲಸ ಮಾಡಿ, ನಾಳೆ ಮುಂಜಾನೆ ಸೂರ್ಯ ಹುಟ್ಟಿದಾಗೆ ಸೀದಾ ನಮ್ಮ ಮನೆಗೆ ಬಂದ್ಬಿಡಿ. ಐ ಆಮ್ ಸೋ ಲಕ್ಕಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಅದಕ್ಕೆ ಥ್ಯಾಂಕ್ಸ್ ಯಾಕೆ? ಲೋಕಾಯುಕ್ತ ಇರೋದೇ ಲೋಕ ಸೇವೆಗಲ್ವೇನಪ್ಪ. ನಾಳೆ ಬಾ ಮರಿ. ಥ್ಯಾಂಕ್ ಯು ಸರ್. ಈಗ ನಾನು ನಿನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇಲ್ಲಿ ನೋಡು, ಸರ್ ಅವ್ರನ್ನ ಪ್ರವೋಕ್ ಮಾಡಿ ಹಾ. ಒಂದಾದ್ರೂ ಕಾಂಟ್ರವರ್ಸಿ ಕ್ರಿಯೇಟ್ ಆಗೋ ಹಾಗೆ ಮಾಡ್ಬೇಕು. ಓಕೆ ಓಕೆ. ಈ ಫಾರ್ಮಲ್ ಕ್ವಶನ್ಸ್ ಕೇಳ್ಕೊಂಡು ಟ್ರೈ ಇಂಟರ್ವ್ಯೂ ಮಾಡೋದು ಬೇಡ. ಸರಿ ಸರ್. ಸರ್ ಈ ಪ್ರೋಗ್ರಾಮಿಗೆ ಲೋಕಾಯುಕ್ತರೊಂದಿಗೆ ಲೋಕಾಭಿರಾಮ ಅಂತ ಒಂದು ಕ್ಯಾಪ್ಷನ್ ಅನ್ಕೊಂಡಿದ್ದೀನಿ, ಹೇಗಿದೆ ಸರ್? ಐಡಿಯಲ್. ಇಲ್ಲಿ ನೋಡ್ರಿ, ಎಕ್ಸ್ಕ್ಲೂಸಿವ್ ಫಾರ್ ಸಕಾಲ್ ಟಿವಿ ಅಂತ ಒಂದು ಪ್ರೋಮೋ ಶುರು ಮಾಡಿ. ಬ್ಯಾಡ್ರಿ ಸರ, ಮೊದಲ್ ಟೇಪ್ ಕೈಗೆ ಬರ್ಲಿ, ಆಮೇಲೆ ನೋಡೋಣ ಅಂತ. ಹೇಳ್ದಷ್ಟು ಮಾಡ್ರಿ. ವಿ ಶುಡ್ ಬಿ ಅಹೆಡ್ ಆಫ್ ಅವರ್ ಟೈಮ್ಸ್. ಸರ್ ನಾನು ಓಬಿ ವ್ಯಾನ್ ತಗೊಂಡು ಹೋಗ್ಬಿಟ್ಟು ಒಂಚೂರು ಹೇರ್ ಸರಿ ಮಾಡ್ಕೊ. ಥ್ಯಾಂಕ್ ಯು ಸರ್. ಲೋಕಾಯುಕ್ತರೊಂದಿಗೆ ಲೋಕಾಭಿರಾಮ. ಓಕೆ. ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್. ನಾನು ಏಯ್, ಬೆತ್ತಲಾಗಿ ನಿಂತ್ಕೊಂಡಿದ್ಯಲ್ಲೋ, ಏನು ಅನ್ಸಲ್ವಾ ನಿನ್ಗೆ? ನೋಡು, ನಿನ್ ಸ್ಟುಡಿಯೋದಲ್ಲಿ ನೀನ್ ಹೆಂಗ್ ಬೇಕಾದ್ರೂ ಇರು, ಆದ್ರೆ ನನ್ ರೂಮಿಗೆ ಬಂದ ಮಾತ್ರ ನೀನ್ ಹಿಂಗೆಲ್ಲ ಓಡಾಡ್ಬೇಡ. ತಾವ್ ಈ ರೂಪದಲ್ಲಿ ನನ್ ಕನ್ಸಲ್ ಬಂದ್ರೆ ನನ್ ಗತಿ ಏನ್ ಸ್ವಾಮಿ? ಬಟ್ಟೆ ಹಾಕು. ಬಟ್ಟೆ ಹುಲಿಗೆ ಚಟ್ಟಿ ಹೊಲಿಸಿದ್ರೆ ಅದ್ರ ಬಟ್ಟೆ ಕಾಣಿಸುತ್ತಾ? ನವಿಲಿಗೆ ಕುಪ್ಸ ಹೊಲಿಸಿದ್ರೆ ಅದರ ಗರಿಗಳ ಅಂದ ಕಾಣಿಸುತ್ತಾ? ಹೂವಿನ ಗಿಡಗಳಿಗೆ ಲಂಗ ಹೊಲಿಸಿದ್ರೆ ಅದರ ಅಂದ ಕಾಣಿಸುತ್ತಾ? ಅರ್ಜುನ, ಪ್ರಕೃತಿ ಪ್ರಾಣಿಗೆ ಇಲ್ಲದೆ ಇರುವಂತ ಬಟ್ಟೆ ನನ್ನ ನಿನ್ನಂತ ಹುಲುಮಾನವರಿಗೆ ಯಾಕಯ್ಯ? ಜಾಡ್ಸೋದ್ರೆ ಜಾಯಿಂಟ್ರೆಲ್ಲ ಕಳ್ಸ್ಕೊಂಡು ಇಲ್ಲೇ ಈಗಲೇ ಬ್ರೇಕಿಂಗ್ ನ್ಯೂಸ್ ಆಗ್ಬಿಡ್ಬೇಕು. ಹೇಯ್, ನಾಚಿಕೆ ಮಾನ ಮರ್ಯಾದೆ ಒಂದು ಇಲ್ವೇನ ನಿನಗೆ? ನಾಚಿಕೆ ಗೀಚಿಗೆ ಎಲ್ಲ ನಾಗತ್ತಿ ಹೇಳಿ ಆಚೆಗೆ, ಮಾನ ಮರ್ಯಾದೆ ಎಲ್ಲ ಮಂಡ್ಯದಿಂದ ಆಚೆಗೆ ಅಂತ ನಾನು ಭಗವದ್ಗೀತೆಯಲ್ಲೇ ಹೇಳಿಲ್ವಾ ಅರ್ಜುನ? ಬಾಯ್ ಮುಚ್ಚು. ಅಲ್ಲ, ಮೈ ಮುಚ್ಚು. ನಂಗೆ ನಿದ್ದೆ ಬರಲ್ಲ, ಬಟ್ಟೆ ಹಾಕೊಂಡ್ರೆ ಓ, ನಂಗೆ ಅಪ್ಪ. ನಿದ್ದೆ ಬರಲ್ಲ. ಹೇಗಿದ್ದೀರಾ ಎಲ್ಲ? ನಾವು ಚೆನ್ನಾಗಿದೀವೋ? ಸರಿಯಪ್ಪ, ಮತ್ತೇನೇನು ಬ್ರೇಕಿಂಗ್ ನ್ಯೂಸು? ಒಂದಲ್ಲ ಎರಡೇಡಿವೆ, ಕೇಳಿದ್ರೆ ನೀನೇ ಕುಣಿದಾಡ್ಬಿಡ್ತೀಯ. ನಾಳೆ ಸೂರ್ಯ ಹುಟ್ಟು ಹೊತ್ತಿಗೆ ಕ್ಯಾಮ್ರಾ ತಗೊಂಬ, ನಿನಗೆ ಗೊತ್ತಾಗತ್ತೆ. ಕೊಡಿ ಇಲ್ಲಿ. ಅರ್ಜುನ, ಊರ್ ಹೆಂಗಸ್ರೆಲ್ಲ ಸಿಂಗಾರ ಮಾಡ್ಕೊಂಡು ಕಲ್ಶ ಹೊತ್ಕೊಂಡು ಊರ್ ಹೆಬ್ಬಾಗ್ಲಲ್ಲಿ ಕಾಯ್ತಾ ಇರ್ತಾರೆ ಕಣೋ. ನೋಡೋ, ನೀನ್ ಬಂದೇ ಬರ್ತೀಯ ಅಂತ ಇಡೀ ಹಳ್ಳಿಗೆಲ್ಲ ಸುದ್ದಿ ಮಾಡಿದೀನಿ. ಇಡೀ ಕರ್ನಾಟಕನೇ ಕೇಳಿ ಖುಷಿ ಪಡುವಂತ ಸುದ್ದಿ ಕಣಯ್ಯ. ಮೊದ್ಲು ವಿಷಯ ಏನಂತ ಹೇಳಿ. 10 ವರ್ಷಗಳ ನಂತರ ನಮ್ಮ ಊರಿನ ಕೆರೆ ತುಂಬಿದೆ. ರೈತಾಪಿ ಜನಗಳಿಗೆ ಅದೇನ್ ಸಂತೋಷ, ಅದೇನ್ ಸಂಭ್ರಮ ಅಂತೀಯ. ಈ ಸಲ 2 ಬೆಳೆ ತೆಗಿತಾರೆ, ಊರಿನ ಕೆರೆಗೆ ಬಾಗನ ಬಿಡ್ತಾರೆ, ಊರ್ ಹಬ್ಬ ಮಾಡ್ತಿದ್ದಾರೆ. ನೋಡು, ಈ ಸುದ್ದಿನ ನಿಮ್ ಚಾನಲ್ ನಲ್ಲಿ ಕವರ್ ಮಾಡುವಂತೆ. ಅಪ್ಪ, ನಮಗೆ ಕೆರೆ ತುಂಬಿದ್ರೆ ನ್ಯೂಸ್ ಅಲ್ಲ, ಕೆರೆ ಒಡೆದು ಜನ ಜಾನುವಾರು ಸತ್ತೋದ್ರೆ ಅದು ಬ್ರೇಕಿಂಗ್ ನ್ಯೂಸ್. ಮುಚ್ಚೋ ಬಾಯಿ. ಇದಕ್ಕೋಸ್ಕರನ ನಾನ್ ನಿನಗೆ ಪತ್ರಿಕೋದ್ಯಮ ಓದಿಸಿದ್ದೆ. ಸಮಾಜ ಸೇವೆ ಮಾಡ್ತೀಯ ಅಂತ ನಾನು ಅನ್ಕೊಂಡ್ರೆ ಮುಟ್ಟಾಳ ತರ ಮಾತಾಡ್ತಿದ್ಯಾ. ಕೆರೆ ತುಂಬಿದ್ರೆ ಸುದ್ದಿ ಅಲ್ವಂತೆ, ಕೆರೆ ಒಡೆದು ಜನ ಸತ್ರೆ ಬ್ರೇಕಿಂಗ್ ನ್ಯೂಸ್ ಅಂತೆ. ಅಪ್ಪ, ಕೋಪಿಸ್ಕೋಬೇಡ, ನೀನು ಮೇಸ್ಟ್ರ ಅಲ್ವಾ? ಬ್ರೇಕ್ ಅಂದ್ರೆ ಏನ್ ಹೇಳು? ಹೊಡೆಯೋದು. ಹಾ, ಏನಾದ್ರೂ ಒಡೆದು ಹೋದ್ರೆ, ಚೂರ್ ಚೂರಾದ್ರೆ, ಜನ ಸತ್ ಹೋದ್ರೆ ಅದು ನಮಗ್ ಬ್ರೇಕಿಂಗ್ ನ್ಯೂಸ್. ಕೆರೆ ತುಂಬಿದ ವಿಷಯ ತಗೊಂಡು ಏನ್ ಮಾಡ್ತೀಯ? ಅಷ್ಟಕ್ಕೂ ಇದು ನನ್ನ ಅಭಿಪ್ರಾಯ ಅಲ್ಲ, ನಮ್ ಬಾಸ್ ಅಭಿಪ್ರಾಯ. ನಿಮ್ ಮಾತ್ ಕೇಳಿ ಕಬಡ್ಡಿ ಮೇಲೆ ಪ್ರೋಗ್ರಾಮ್ ಮಾಡಿದೆ, ಕ್ಯಾಕರ್ ಸುಗಿದ್ರು. ರಾಗಿ ಮುದ್ದೆ ಮೇಲೆ ಪ್ರೋಗ್ರಾಮ್ ಮಾಡಕ್ ಹೋದೆ, ಉಗ್ದು ಉಪ್ಪು ಹಾಕಿದ್ರು. ಕೆಲಸ ಬಿಟ್ಟು ಮನೆಗ್ ಬಾ. ಇನ್ನೊಬ್ಬ ಸೇರ್ಕೋತಾನೆ. ಇಲ್ಲೇ ಇದ್ಬಿಟ್ಟು ಏನಾದ್ರೂ ಸಾಧಿಸ್ಬೇಕು. ನಾಳೆ ಒಬ್ಬರದ್ದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಕಷ್ಟಪಟ್ಟು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ.
ತುಂಬಾ ದೊಡ್ಡ ಮನುಷ್ಯರು ಗೊತ್ತಾ? ನೀನು ಅಷ್ಟು ದೊಡ್ಡ ಮನುಷ್ಯ ಆಗಿದ್ರೆ ನಿನ್ ತಂಗಿ 95% ತಗೊಂಡು ಸ್ಕೂಲ್ಗೆ ಫಸ್ಟ್ ಬಂದಿದ್ದಾಳೆ. ಅವಳಿಗೆ PUC ಒಂದು ಸೀಟ್ ಕೊಡ್ಸು ನೋಡೋಣ. ಅಣ್ಣ ಅಣ್ಣ ನಂಗ್ ಜೈವಿಕ ಕಾಲೇಜಲ್ಲಿ PCM ಬೇಕು. ಅದೆಲ್ಲ ಯಾವ ಮಹಾನಿಗೆ ಯಾವಾಗ ಬೇಕಾದ್ರೂ ಬಾರೆ. ಆಯ್ತು. ಮುದ್ಕಪ್ಪ ನಿಮ್ ಸಾಹೇಬನ್ ಕರಿ. ನಾನೇ ಸಾಹೇಬ. ತಾವೆಲ್ಲವ್ರ ನೀವು ಟಿವಿಲಿ ಸೂಟ್ ಹಾಕೊಂಡು ಫೋಟೋ ಹಾಕೊಂಡ್ಬಿಟ್ಟಿದ್ರಿ, ನಂಗೆ ಹೊಸಿ ಕನ್ಫ್ಯೂಷನ್. ಬನ್ನಿ ಮಾತಾಡ್ಬೇಕು ಪರ್ಸನಲ್. ನಿಂತ್ಕೊಳ್ರಿ. ನಮ್ಮ ಮನೆಗೆ ನನ್ನೇ ಕರೀತೀರಾ? ಯಾರು ನೀವು? ನನ್ನ ಅನುಮತಿ ಇಲ್ಲದೆ ಒಳಗೆ ಹೇಗೆ ಬಂದ್ರಿ? ನನಗೆ ಬೇರೆ ಕೆಲಸ ಇದೆ, ಹೊರಡಿ. ಗಿಡಕ್ಕೆ ನೀರಾಕ ಯಾವ ಗಣದಾರಿ ಕೆಲಸ? ವಾಚ್ಮ್ಯಾನ್ ಬರಪ್ಪ, ಇಲ್ಲ ಗಿಡಕ್ಕೆ ನೀರಾಕೋ. ಬನ್ರಿ, ತುಂಬಾ ಇಂಪಾರ್ಟೆಂಟ್. ಟಿಂಗ್ ಟಿಂಗ್ ಬನ್ನಿ. ಮೊದ್ಲ ಬ್ರೀಫ್ ಕೇಸಲ್ಲಿ ಏನಿದೆ ಹೇಳು. ನಮ್ ತಾಯಿ ಬಾಂಬೆಲ್ಲ ಸಾ ಶುಕ್ರವಾರ ಶುಭ ದಿನ ಅಂತ ನಮ್ಮವ್ವ ಲಕ್ಷ್ಮಿ ತುಂಬ್ಕೊಂಬಂದ್ರೆ ನೀವು ನನ್ನ ಟೆರರಿಸ್ಟ್ ತರ ನೋಡ್ತಿರಲ್ಲ. ಟೆರರಿಸ್ಟ್? ಭಯೋತ್ಪಾದಕರಿಗಿಂತ ನಿನ್ನಂಥ ಭ್ರಷ್ಟಾಚಾರಿಗಳು ಸಮಾಜಕ್ಕೆ ಅಪಾಯಕಾರಿ. ನನಗೆ ಲಂಚ ಕೊಡೋಕೆ ಬರ್ತೀಯನೋ? ಎರಡನೇ ಮಾತಾಡದೆ ಹೊರಗೋಗು. ಹಂಗಲ್ಲ ಸಾ, ನಾನು ಡೂ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟ್ರು. ಓ ಅವನಾ ನೀನು? 100 ಎಕರೆ ಬಡವರ ಭೂಮಿ ನುಂಗ್ದವನು. ನಿನ್ನಂಥವನು ಇಲ್ಲಿ ಒಂದು ಕ್ಷಣ ನಿಲ್ಕೂಡುದು. ಗೆಟ್ ಔಟ್. ಸೆಕ್ಯೂರಿಟಿ, ಪೊಲೀಸ್, ಬರ್ರಿ ಇಲ್ಲಿ. ಬನ್ನಿ ಸರ್. ಕರ್ಕೊಂಡೋಗಿ ಇವನನ್ನ. ಬನ್ನಿ ಸರ್. ಇರ್ರಿ ಇರ್ರಿ ನೋಡಿ, ಇನ್ನೊಂದ್ಸಲ ಎತ್ಕೊಂಡ್ ಬಿಡಿ. ಇಷ್ಟಕ್ಕೆ ಮುಗಿಲ್ಲ, ನಾವು ಬೇಕಾಗ್ತೇವೆ. ಯಾಕ್ರಿ ಇವನನ್ನ ಒಳಗ್ ಬಿಟ್ರಿ? ಎಳ್ಕೊಂಡು ಹೋಗಿ ಅಂದೆ. ಸರ್ ಬನ್ನಿ ಸರ್. ಬನ್ನಿ ಸರ್. ಬನ್ನಿ ಸರ್. ಬನ್ನಿ ಸರ್. ಬರ್ತೇವೆ. ನಡಿಯಾ ನಿನ್ನ ನಡಿಯಾ. ಸೆಕ್ಯೂರಿಟಿ ಗಾರ್ಡ್, ಪೊಲೀಸ್ ಮನೆ ಕೆಲಸ ಮನೆ ಕಟ್ಸ್ಬನೆ 60 ಪಾಡಿ ಫುಲ್ ಗ್ರೆನೇಟ್ ಮಾರ್ಬಲ್ ಇಟ್ಟಾಲಿದು. ಎಂತ ಕಂಪ್ನಿ? ಡೂ ಕಂಪ್ನಿ ಅಂದ್ರೆ ದೂರ ನಿಂತ್ಕೊಳ್ಳೋ. ದೂರ. ಅಬ್ಬಾ, ಈ ಭೂಮಿ ಮೇಲೆ ನೀವು ಇಲ್ದಿರ ಜಾಗನೇ ಇಲ್ಲಪ್ಪ. ಎಲ್ಲಿ ಬೇಕಾದ್ರೆ ಕ್ಯಾಮ್ರಾ ಹಾಕ್ಬಿಡ್ತೀರಾ? ನಿಮ್ ಲೋಕಾಯುಕ್ತನಿಗೆ ಹೇಳು, ಈ ಡೂ ಕಂಪ್ನಿನ ಹುಡುಕಂಬರ್ಬೇಕು ನೀವು. ಇಲ್ಲಲ್ಲ, ಡೆಲ್ಲಿ ಸೆಂಟ್ರಲ್ ಅವರೇ ನಮ್ ನೆಂಟ್ರು. ಸರ್ ನಿಂತ್ಕೊಳ್ಳಿ. ನೀವು ಅಪಾಯಿಂಟ್ಮೆಂಟ್ ಇದೆ. ಹೋಗಿ ಹೋಗಿ ಹೋಗಿ. ನೀವ್ ಯಾರ್ರಿ? ಸರ್ ನಾನು ಅರ್ಜುನ್ ಅಂತ, ಸಕಲ ಚಾನಲ್ ಪ್ರೋಗ್ರಾಮ್ ಪ್ರೊಡ್ಯೂಸರ್. ಮೀಡಿಯಾದಲ್ಲಿದ್ದು ನಿನಗೆ ಕಾಮನ್ ಸೆನ್ಸ್ ಇಲ್ವಾ? ಪರ್ಮಿಷನ್ ಇಲ್ಲದೆ ಬೇರೆಯವ್ರ ಮನೆಗೆ ಹೋಗಬಾರ್ದು ಅಂತ ಗೊತ್ತಿಲ್ವಾ? ಸರ್ ನಾನು ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡೇ ಬಂದಿರೋದು. ನಾನು ಯಾರಿಗೂ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಗೊತ್ತಾಯ್ತಾ? ಓ, ಆ ಡೂ ಕಂಪನಿ ನಿನ್ ಕರೆಸಿದ್ದು. ನಾನು ಲಂಚ ಕೊಡ್ತೀನಿ, ನೀನ್ ಶೂಟ್ ಮಾಡುವಂತ ಅಲ್ಲ? Get out. ಹಾಗಲ್ಲ ಸರ್, ನಾ ತುಂಬಾ ಒಳ್ಳೆ ಹುಡುಗ. ಪ್ಲೀಸ್ ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಬೇಕಾಗಿತ್ತು. ಆಲ್ರೆಡಿ ಅನೌನ್ಸ್ ಮಾಡ್ಬಿಟ್ಟಿದೀವಿ. ಯಾರನ್ನು ಕೇಳಿ ಅನೌನ್ಸ್ ಮಾಡಿದ್ರಿ? ಅವತ್ತು ಪ್ರೆಸ್ ಮೀಟ್ ಕರೆದು ಎಲ್ಲ ಹೇಳೋದನ್ನ ಹೇಳಿದ್ದೀನಿ. ನಿಂದೇನು ಸ್ಪೆಷಲ್? ಇದನ್ನು ಶೂಟ್ ಮಾಡ್ತಾ ಇಲ್ಲ ತಾನೆ? ಇಲ್ಲ ಸರ್. ಇದೇನಿದು, ಪೆನ್ನು ಕ್ಯಾಮ್ರಾನು? ಸರ್ ಇಲ್ಲ, ನಿಜವಾಗ್ಲೂ ಇದು ಕ್ಯಾಮ್ರಾ ಅಲ್ಲ ಸರ್, ಆರ್ಡಿನರಿ. ಇಲ್ಲ, ನಿಮ್ಮನ್ನೆಲ್ಲ ನಂಬಕ್ಕಾಗಲ್ಲ ಸರ್. ಇಟ್ಸ್ ಅನ್ ಆರ್ಡಿನರಿ ಪೆನ್ ಸರ್. ಸೆಕ್ಯೂರಿಟಿ, ಇವರನ್ನೆಲ್ಲ ಕಳ್ಸಪ್ಪ. ಇನ್ಮೇಲೆ ನಾನು ಕೇಳಿದೆ ಯಾರನ್ನು ಬಿಡ್ಬೇಡ. ಕ್ಯಾಮ್ರಾ ಆರ್ಡಿನರಿ. ಚಿರುತಾ, ಫೋನ್ ತಗೊಂಬಾ. ಹಾ ಪಪ್ಪ. ಪಾಪ. ಥ್ಯಾಂಕ್ ಯು ಮಗಳೇ. ಹಲೋ, ನಾನು ಲೋಕಾಯುಕ್ತ ಸೋಮಶೇಖರ್ ಮಾತಾಡೋದು. ಏನ್ರಿ ಬೆಳಿಗ್ಗೆ ಯಾರ್ಯಾರ್ದೋ ಮನೆಗೆ ಅನುಮತಿ ಇಲ್ಲದೆ ನುಗ್ಗೋದು, ಇಂಟರ್ವ್ಯೂ ಕೊಡು ಅನ್ನೋದು? ಯಾರೋ ನಿಮ್ಮ ಅರ್ಜುನ್ ಅಂತೆ. ವಾಟ್ಸ್ ದಿಸ್ ನಾನ್ ಸೆನ್ಸ್? ಐ ಆಮ್ ವೆರಿ ಸಾರಿ ಸರ್. ಹುಡುಗ ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳ್ದ, ಅದಕ್ಕೆ ಕಳಿಸ್ದೆ. ಐ ಡೋಂಟ್ ಬಿಲೀವ್ ಯು. ನಾನು ಆಫೀಸ್ ವಿಷಯ ಯಾವತ್ತೂ ಮನೆಗೆ ತರಲ್ಲ. ಸುದ್ದಿಗೆ ಅಷ್ಟೊಂದು ಬರ ಬಂದಿದ್ಯಾ? ಇನ್ನೊಂದ್ಸಲ ನನ್ನ ಪ್ರೈವಸಿ ಅತಿಕ್ರಮಣ ಮಾಡಿದ್ರೆ ಐ ವಿಲ್ ಟೇಕ್ ಲೀಗಲ್ ಆಕ್ಷನ್ ಅಗೇನ್ಸ್ಟ್ ಯು. ಅಂಡರ್ಸ್ಟ್ಯಾಂಡ್? ಸಾರಿ ಸರ್. ಆ ಹುಡುಗನ್ ನಾನು ಇಂಟರ್ವ್ಯೂ ಕೊಡ್ಬೋದಿತ್ತಲ್ಲ ಪಾಪ, ಟಿವಿಲಿ ಬರ್ತಿದ್ರಿ. ಐ ಡೋಂಟ್ ನೀಡ್ ಚೀಪ್ ಪಬ್ಲಿಸಿಟಿ ಮಗಳೇ. ಆಮೇಲೆ ನೀನು ಹುಷಾರಾಗಿರು. ಆಫೀಸ್ ಹಲ್ಲಂಡೆಗಳೆಲ್ಲ ಮನೆಗೆ ಬರೋಕ್ ಶುರು ಆಗಿವೆ. ಬೆಟರ್ ಬಿ ಕೇರ್ಫುಲ್. ಅಪಾಯಿಂಟ್ಮೆಂಟ್ ಪ್ರಪಂಚಕ್ಕೆ ಸುಳ್ಳು ಹೇಳಯ್ಯ ಅಂದ್ರೆ ನನಗೆ ಸುಳ್ಳು ಹೇಳ್ತೀಯ? ಅಪಾಯಿಂಟ್ಮೆಂಟ್ ಇಲ್ದೆ ಯಾಕೋ ಅವ್ರ ಮನೆಗೆ ಹೋಗಿದ್ದು? ಸರ್ ನಿಜವಾಗ್ಲೂ ನನ್ನ ಹತ್ರ ಅಪಾಯಿಂಟ್ಮೆಂಟ್ ಇತ್ತು ಸರ್, ಲೋಕಾಯುಕ್ತರೇ ಕೊಟ್ಟಿದ್ದು. ಎಂತ ಮಿನಿಸ್ಟರ್ಗಳಿಗೆ ಅವ್ರ ಮನೆಗೆ ಬಿಡೋದಿಲ್ಲ ಅಂತಂದ್ರೆ ನಿಮ್ಗೆ ಬೆಳಗ್ಗೆ ಎದ್ದು ಕಳ್ಸ್ಕೊತಾರೆ. ಈಗಿನ ಕಾಲದ ಹುಡುಗರು ಹಾಳಾಗ್ಯಾರ ಸರ್ ಇವರು. ಅಲ್ಲ, ಕೈಯಾಗ ಮೈಕ್ ಸಿಕ್ಕರೆ ಸಾಕು, ಬಂದೂಕ್ ಹಿಡ್ಕೊಂಡಂಗ್ ಓಡಾಡ್ತಾರ. ತಮ್ಮ ಸ್ವಂತ ತೆವಲಿಗೆ ಚಾನೆಲ್ ಮಿಸ್ಯೂಸ್ ಮಾಡೋರು, ಯಾರಿಂದಲೋ ನನ್ನ ಬಯಸೋರು ನಮಗೆ ಇಲ್ಲಿ ಇಟ್ಕೊಡೋದು. ರೇ, ಲೆಟರ್ ಇಶ್ಯೂ ಮಾಡ್ರಿ. ಸೆಂಡ್ ಹಿಮ್ ಔಟ್. ಸರ್ ಪ್ಲೀಸ್, ನಾನು ಯಾವ ತಪ್ಪು ಮಾಡಿಲ್ಲ, ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ನೀನ್ ಕಷ್ಟಪಟ್ಟಿದ್ ಸಾಕು, ಈಗ ಸ್ವಲ್ಪ ದಿನ ಮನೇಲಿ ಕೂತ್ಕೋ, ಆಗ ಗೊತ್ತಾಗತ್ತೆ ಈ ಕೆಲ್ಸದ ಮಹತ್ವ ಏನು ಅಂತ. ಈಗ ನೀನ್ ನನ್ನ ಕಣ್ಣಿಗೆ ಬೀಳ್ಕೊಡುದು. ಗೆಟ್ ಔಟ್. ಸರ್ ನಾವೇನ್ ಮಾಡೋಣ್ರಿ ಈಗ? ಲೋಕಾಯುಕ್ತರೊಂದಿಗೆ ಲೋಕಾಭಿರಾಮ ಅಂತ ಅನೌನ್ಸ್ ಮಾಡಿಬಿಟ್ಟೇವ್ ಕಾರ್ಯಕ್ರಮ. ಲೋಕಾಯುಕ್ತರಿಗೆ ಆರಾಮ್ ಇಲ್ಲ ಅಂತ ಮಾಡೋಣ. ಡೋಂಟ್ ಬಿ ಸಿಲ್ಲಿ.
ಮೊದ್ಲೇ ಲೋಕಾಯುಕ್ತರು ಬೆಂಕಿ ಚೂರು. ಸರ್ ಮತ್ತೆ ಆ ಸ್ಲಾಟಿಗೆ ಏನ್ ತುಂಬೋಣ ಸರ್ ಈಗ? ಬೇರೆ ಏನಾದ್ರೂ ಸೆನ್ಸೇಷನಲ್ ನ್ಯೂಸ್ ಸಿಕ್ಕತ್ತಾ ನೋಡ್ರಿ. ತಗೊಳ್ಳಿ. ಹಲೋ. ಹಾ 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 ಓಕೆ 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 ಸರ್, ನ್ಯೂಸ್ ಸಿಕ್ ಸರ್. ನಮ್ ದೇಶದಾಗ ಸುದ್ದಿಗೆ ಏನ್ ಬರ ಸರ್, ತಲಗಡ್ಪುರದಾಗ ಒಂದು ಕೊಳವೆ ಬಾವಿ ಒಳಗ ಮಗು ಬಿದ್ದದಂತ. ನಮ್ ರಿಪೋರ್ಟರು ಕ್ಯಾಮ್ರಾಮನ್ನು ಅಲ್ಲಿ ಓಡ್ಲಿಕ್ಕತ್ತಾರಂತ. ಮಗು ಮೇಲ್ ಬರೋ ಶಾಟ್ ಬೇಕ್ರಿ. ಮಗುನ ಆಗಲೇ ಮ್ಯಾಲ್ ತೆಗ್ದಾರಂತ ಸರ್. ಇನ್ನೊಂದ್ಸತಿ ಮಗುನ ಬಾವಿಗೆ ಹಾಕಿ ಅದನ್ನ ಎತ್ತೋ ಶಾಟ್ ಬೇಕ್ರಿ. ಜೊತೆಗೆ ಮಗು ತಾಯಿ ಅಳೋ ಶಾಟು ಬೇಕು. ಆಗಲೇ ಅವ್ರವ್ವ ಹತ್ತತ್ತು ಸುಮ್ನೆ ಆಗ್ಯಾಳಂತ ಸರ್. ಇನ್ನೊಂದ್ಸತಿ ಅಳಿಸಿ ಅಂತ ಹೇಳಿಪ್ಪ. ಬೇಕಾದ್ರೆ ಆ ತಲಗಟ್ಪುರಕ್ಕೆ ಓಬಿ ವ್ಯಾನು ಕಳ್ಸ್ಕೊಡಿ. ತಲಗಟ್ಪುರ ಅಲ್ಲ ಸರ್, ತಲಘಟ್ಪುರ. ಯಾವ್ದೋ ಒಂದ್ ಪುರ ಮೊದ್ಲು ಕಳ್ಸಿ. ಆಗ್ಲಿ. 10 AM walking, 8 AM yoga, 8:30 breakfast, 9:30 western music. Shraddha, your music master is ready. Namaste, master. Hello, how are you? Fine. Madam, how are you? Fine, thank you. Yes. Okay, shall we start the music? Please. Yes. ಶ್ರದ್ಧಾ ಅವರೇ, ಎಲ್ರು ಕೀಬೋರ್ಡ್ ನ ಫ್ರಂಟ್ ಇಂದ ನುಡ್ಸೋದ್ ನೋಡಿದ್ರ? ಐ ಲೈಕ್ ದಿಸ್. ಐ ಆಮ್ ಕರೆಕ್ಟ್? Yes. ಅದು ಮಾಮೂಲು. ಬ್ಯಾಕ್ ಇಂದ ನುಡ್ಸೋದ್ ನೋಡಿದ್ರಾ? ಐ ವಿಲ್ ಶೋ ಯು. ದಿಸ್ ಇಸ್ ಮೈ ವೆರಿ ಗುಡ್ ಕೀಬೋರ್ಡ್. ಐ ಸಾರಿ, ದೀಸ್ ಆಲ್ ರಿಯಲಿ ಡಿಸ್ಟರ್ಬಿಂಗ್. See, I can play like this. Ooh, yeah, yeah, yeah. I can play like this also. Yes. You know this chord? No. A minor 6th, 7th diminished. Yes. You watch this chord also. Yes, 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 yes. How is this? Super. Madam, you? Thank you. Okay. Back in the keyboard ನುಡ್ಸಿದಾಯ್ತು. ಈಗ ಫ್ರಂಟ್ ಇಂದ ನಿಮ್ಗೆ ಸಿಂಗಿಂಗ್ ಹೇಳ್ಕೊಡ್ತೀನಿ. ಯು ನೋ ಸಿಂಗಿಂಗ್? ಆಪೆರಾ ಮ್ಯೂಸಿಕ್? ಐ ವಿಲ್ ಶೋ ಯು. Yes. ಯಾರೇ ನೀವು? ನಾನು ಯಾರ? ಎಕ್ಸ್ಕ್ಯೂಸ್ ಮೀ. ಯಾರ ಗಿಟಾರ್ ಶಬ್ದನ ಕೇಳಿದ್ರೆ ಮಕ್ಕಳೆಲ್ಲ ಚಿಟ್ಟಾರಂತ ಬೆಚ್ಬಿಡ್ತಾವೋ, ಯಾರ ಕೀಬೋರ್ಡ್ ಮೇಲೆ ಕೂತ್ರೆ ಜನರೆಲ್ಲ ಬೆವತ್ಕೊಂಡು ಮಲ್ಕೊಂಡ್ಬಿಡ್ತಾರೋ ಅವನೇ ನಾನು, ದ ಗ್ರೇಟ್ ಮ್ಯೂಸಿಕ್ ಮಾಸ್ಟ್ರೋ ಮಿಸ್ಟರ್ RR ರೋಲ್ಯಾಂಡ್ ರಿಚರ್ಡ್ ಲೂಯಿಸ್. ಮಿಸ್ಟರ್ ಲೂಯಿಸ್, ಲೂಸ್ ತರ ಆಡ್ಬೇಡಿ. ಇದು ಮನೆ, ಮೃಗಾಲಯ ಅಲ್ಲ. ಇನ್ಸಲ್ಟ್. ಹಲೋ, ಯು ಆರ್ ಇನ್ಸಲ್ಟಿಂಗ್ ಮೀ. ನನ್ನ ಹತ್ರ ಮ್ಯೂಸಿಕ್ ಕಲಿಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಸಾಮಾನ್ಯವಾಗಿ ನಾವ್ ಯಾರ ಮನೆಗೂ ಹೋಗಲ್ಲ. ಏನೋ ಮೇಡಮ್ ಕರೆದ್ರು ಅಂತ ಬಂದೆ. ಎಸ್, ನಾನ್ ಎಷ್ಟ್ ಕಷ್ಟಪಟ್ಟು ಇವ್ರನ್ನ ಹಿಡ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಹಿಡ್ಕೊಂಡ್ ಬಂದವ್ರೆ. ಕಲ್ಸೋಕ್ ಬಂದಿದ್ದಾರೆ. ಮತ್ ಸುಮ್ನೆ ಕಿರ್ಚಾಡ್ತಾ ಇದ್ದಾರೆ. ಇವ್ರು ಕಿರ್ಚ್ತಾ ಇದ್ದಾರೆ, ಅವಳು ಕಿರ್ಚ್ತಾ ಇದ್ದಾಳೆ. ಸಂಗೀತ ಅಂದ್ರೆ ಕಿರ್ಚಾಟ ಏನ್ರಿ? ಸಾರ್, ಮ್ಯೂಸಿಕ್ ಅಂದ್ರೆ ಹಂಗೆ ಕಲಿಬೇಕು ಸಾರ್. ಮೊದಲು ಕಿರ್ಚ್ತಾ ಇರ್ಬೇಕು ಕಾಗೆ ತರ. ಕಾಕಾಪಾನಿಕ್, ಧ್ಯಾನ್ ಮ್ಯೂಸಿಕ್, ಪಾಲಿಫೋನಿಕ್, ಹಂಗೆ ಕಲಿಯಕ್ಕಾಗೋದು. ಇದನ್ನೇ ನಮ್ ಕಡೆ ಉಗುಳ್ತಾ ರೋಗ, ಬೊಗಳ್ತಾ ರಾಗ ಅಂತಾರೆ. ನೀವು ಪಾಶ್ಚಾತ್ಯ ಸಂಗೀತಾನೇ ಕಲ್ಸೋದಾದ್ರೆ ಮೊಜಾರ್ಟ್, ಬಿಥೋವನ್ ಅಂಥದ್ದೇನಾದ್ರೂ ಕಲ್ಸಿ. ಅದು ನಾನು ಮನೆಯಲ್ಲಿ ಇಲ್ದೇ ಇದ್ದಾಗ. Sir, I know Mozart, Bach. You know rock. He is rocking, man. Yes. ನಿಲ್ಲಿ, ಆವತ್ತೇ ನಿಮ್ಗೆ ಇಲ್ಲಿಗೆ ಬರಬೇಡಿ ಅಂತ ಹೇಳಿ ನ್ಯಾಯ ಕೇಳಕ್ ಬಂದಿದ್ದೀನಿ. ಸಾಹೇಬ್ರು ಈಗ ತಾನು ಆಫೀಸ್ಗೆ ಹೋದ್ರು, ನೀವು ಗಾಡಿ ತೆಗೀರಿ. ಹೊರಡಿ. ಒಂದ್ ಕಡೆಯಿಂದ ನಾವು ಬೈಲ್ ಸೀಮೆ ಕಡೆ ಒಂದ್ ಗಾದೆ ಮಾತಿದೆ, ಹೇಳ. ಹೇಳಿ. ಕರ್ದು ಹೆಣ್ ಕೊಟ್ರೆ ಮಲ್ಲಾಗ್ರು ಅಂತ. ಮಲ್ಲಾಗ್ರು ಅಂದ್ರೆ ಹುಚ್ಚು ಅಂತ. ಅರ್ಥ ಆಗ್ಲಿಲ್ಲ. ರಿಟೈರ್ಡ್ ಆದ್ಮೇಲೆ ಅರ್ಥ ಆಯ್ತದೆ. ಯಾವ ರಿಟೈರ್ಡ್? ಇದು ಆಫೀಸು, ಏನಾದ್ರೂ ಅಫಿಷಿಯಲ್ ಇದ್ರೆ ಮಾತಾಡಿ. ನಮ್ದೇನ್ ಮಸಾಡ್ವಾ, ಇದು ಅಫೀಸಿಯಲ್ ಮ್ಯಾಟ್ರೆ. ಎಷ್ಟ್ ಜನ ಮಕ್ಕಳು ತಮ್ಗೆ? ಇಡ್ರಿ ಫೋನು. ನನಗೆ ಫೋನ್ ಇಕ್ಕು ಅಂತ ನೀನು? ನಮ್ ಕರಿಯಣ್ಣ ನಮಸ್ಕಾರ ಸರ್. ನೋಡಿದ್ರೆ ಗೊತ್ತಾಗಲ್ವೇ? ಅಲ್ರಾವ್, ನಿಮ್ ಗುಂಪಲ್ಲಿ ಒಬ್ನಾದ್ರೂ ಬೆಳಗಿಲ್ವಲ್ರು?
ನೈನಾ ಇವನ್ ಕಪ್ಪಿಗಿದ್ರು ತುಂಬಾ ಬೆಳ್ಳು ಫೋಟೋ ತೆಗಿತಾನೆ. ಸ್ವಂತ ಸ್ಟುಡಿಯೋ, ಸ್ವಂತ ಕ್ಯಾಮ್ರಾ, ಸ್ವಂತ ಹೆಂಡತಿ ಅವಳು ಇವನಿಗೆ. ಅವ್ನ್ ಸ್ವಂತ ಹೆಂಡತಿ ತಗೊಂಡು ನೀನೆಲ್ಲ ಮಾಡ್ತೀಯ? ಇಲ್ಲಿ ಸುತ್ತ ಅಯ್ಯಪ್ಪ, ಗಣೇಶ, ರಾಜ್ಯೋತ್ಸವ, ಮದುವೆ, ಮುಂಜಿ, ನಾಮಕರಣ ಏನೇ ಆದ್ರೂ ಏನಿಲ್ಲ ನಂದೆ ಸಾ. ಇದು ಆತರ ಅಲ್ಲ ಕಣೋ. ಆ ಲೋಕಾಯುಕ್ತ ಮನೆ ಹತ್ರ ಬಚ್ಚಿಕೊಂಡು ಯಾರು ಬರ್ತಾವ್ರೆ, ಯಾರು ಹೋಯ್ತವ್ರೆ, ಅವ್ನಿಗೆ ಹೆಚ್ಚಿನ ಮಕ್ಕಳವ್ರೆ ಎಲ್ಲ ತೆಗಿತಾ ಇರ್ಬೇಕು. ಒಂದ್ ಸೊಳ್ಳೆನೂ ಬಿಡಬಾರ್ದು. ಸಾರಿ ಸರ್, ಸೊಳ್ಳೆ ಫೋಕಸ್ ಮಾಡೋದು ಬಲ್ ಕಷ್ಟ ಸರ್. ಎಲ್ಲಿಂದ ಹಿಡ್ಕೊಂಡ್ ಬಂದವಿನ? ನಾನು ಎರಡು ದೇವ್ರ ಸಿನಿಮಾ ಕ್ಯಾಮ್ರಾ ಬಂದು ಹೆಂಗ್ ತಕ್ಕೊಡ್ತಿರ್ತ ನೋಡಿ. ಇವತ್ತಿಂದ ಲೋಕಾಯುಕ್ತರ ಮನೆ ಮುಂದೆ ಕ್ಯಾಂಪ್. ಲೋಕಾಯುಕ್ತ ಅನ್ನಕ್ ನಿನಗೂ ಬರೋದಿಲ್ವೇ? ಎಲ್ಲ ನೆಗದು ಬಿದ್ದು ಹೋಗ್ರು. ಹೋಗ್ರತ್ತ. ಶ್ರದ್ಧಾ, ನನ್ಗೆ ಕ್ಲಬ್ ಅಲ್ಲಿ ಆನ್ಯುವಲ್ ಮೀಟಿಂಗ್ ಇದೆ, ನಾ ಹೋಗಿ ಬರ್ತೀನಿ. ಬಟ್ ಎಲ್ಲಾ ಕ್ಲಾಸಸ್ ಸರಿಯಾಗಿ ನಡಿಬೇಕು, ಯಾವ್ದು ತಪ್ಪಿಸಬಾರ್ದು. ಓಕೆ? ಎಸ್ ಮಮ್ಮಿ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ನೌಕರಿ ಕಳ್ಕೊಂಡು ನೊಂದಿದ್ದೀನಿ. ಇಲ್ಲೊಂದು 4 ದಿನ ಇದ್ದೋಗೋಣ ಅಂತ ಬಂದ್ರೆ ಇಲ್ಲಿ ಹೆಂಗೋ ಇರೋದು? ಒಳ್ಳೆ ದೆವ್ವಗಳ ದೇವ್ರ ಮನೆ ಇದ್ದಂಗಿದೆಯಲ್ಲ. ಕಲಾವಿದನಿಗೆ ದೇವರು ಒಂದೇ, ದೆವ್ವನೂ ಒಂದೇ, ಪ್ರಾಣಿನೂ ಒಂದೇ, ಮನುಷ್ಯನೂ ಒಂದೇ. ಅದಕ್ಕೆ ಬಟ್ಟೆ ಹಾಕೊಂಡಿರೋ ಮುಟ್ಟಾಳನಿಗಿಂತ ದೇವರಿಗೆ ಬೆತ್ತಲಾದವನೇ ಹತ್ರ ಆಗ್ತಾನೆ. ಅದಕ್ಕೆ ಅಡಿಗರು ಹೇಳೋದು ಬತ್ತಲಾಗದಿ ಬಯಲು ಸಿಕ್ಕದಿಲ್ಲಿ ಅಂತ. ಪೂರ್ತಿ ಬಿಚ್ಚಲ್ಲ ಬಿಡಯ್ಯ, ಯಾಕೆ ಒದ್ದಾಡ್ತೀಯ ನೀನು? ನಿನಗೆ ಪ್ರಾಣಿಗಳಂದ್ರೆ ಇಷ್ಟನಾ? ಅರ್ಜುನ, ಸಕಲ ಪ್ರಾಣಿಗಳಲ್ಲಿ ದಯೆ ಇಡುವಂತ ಬಸವಣ್ಣ ಹೇಳಿದನು. ಅವುಗಳನ್ನ ಪ್ರೀತಿಸು, ಅವುಗಳೊಂದಿಗೆ ಸ್ನೇಹದಿಂದಿರು, ಅವುಗಳೊಂದಿಗೆ ಬದುಕುವುದನ್ನ ಕಲಿ ಅಂತ. ನಾನೇನಾದ್ರೂ ಪೇಂಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರೆ ಸಿಂಹ ಸ್ಮೈಲ್ ಮಾಡುತ್ತೆ, ಹುಲಿ ಟಾಟ ಮಾಡುತ್ತೆ, ಗೊತ್ತಾ? ನಮ್ಮ ಗುರು ಪಿಕಾಸೋ ಹೇಳ್ತಾನೆ, ಆರ್ಟ್ ಈಸ್ ಅ ಲೈಟ್ ದಟ್ ಮೇಕ್ಸ್ ಅಸ್ ರಿಯಲೈಸ್ ದ ಟ್ರೂತ್ ಅಂತ. ಯುನೋ ಪಿಕಾಸೋ ಮನೆ ಹಾಳಾಗೋಗ್ಲಿ, ನನ್ ಕತೆ ಹೇಳೋ. ಅನ್ಯಾಯವಾಗಿ ಕೆಲಸ ಕಳ್ಕೊಂಡೆ, ತುಂಬಾ ಅವಮಾನ ಆಗ್ತಾ ಇದೆ. ನೀನ್ ಈ ಟೈಮಲ್ಲಿ ಅಮೆರಿಕ ಹೊರಡ್ಬೇಕಾಗಿತ್ತಾ? ಲೇ ಅರ್ಜುನ, ನಾನು ಅಮೆರಿಕಕ್ಕೆ ಹೋಗ್ತಾ ಇರೋದು ಅಕ್ಕ ಸಮ್ಮೇಳನದಲ್ಲಿ ಕೃಷ್ಣ ಶೆಟ್ಟಿ ಹಂಚೋ ತಿರುಪತಿ ಲಾಡು ತಿನ್ನೋದಕ್ಕಲ್ಲ. ನಾನು ಈ ದೇಶದ ಎಲ್ಲ ಗಣ್ಯರ ನಗರ ಚಿತ್ರಗಳನ್ನ ಬರೆದಾಯ್ತು. ಈಗ ನನಗೆ ಅಮೆರಿಕದ ಅಧ್ಯಕ್ಷರಿಂದ ಫೋನ್ ಬಂದಿದೆ, ಗೊತ್ತಾ? ಹೀಗೆ ಹೋಗ್ತೀರಾ? ಹೀಗೆ ಹೋಗ್ತೀವಿ. ಗುರುವೆ, ತಾವ್ ಹೇಗಾದ್ರೂ ಹೋಗಿ, ಆದ್ರೆ ದಯವಿಟ್ಟು ನನಗೆ ಒಂದೇ ಒಂದು ಪರಿಹಾರ ಹೇಳಿ. ಒಂದಲ್ಲ, ನನ್ನ ಸ್ಟುಡಿಯೋದಲ್ಲಿ 5 ನಿಮಿಷ ಧ್ಯಾನ ಮಾಡಿದ್ರೆ 50 ಐಡಿಯಾ ಬರುತ್ತೆ, ಗೊತ್ತಾ? ಬಾ ಬಾಬಾ, ಧ್ಯಾನಕ್ಕೆ ಹೋಗೋಣ ಬಾ. ನನಗೆ ಮತ್ತೆ ಕೆಲಸ ಸಿಗುತ್ತಾ? ನಿನಗೆ ಕೆ ಮಂಜು ಗೊತ್ತಾ? ಕಂಟಿನ್ಯೂಸ್ ಆಗಿ ಪಿಕ್ಚರ್ ತೆಗಿತಾರಲ್ಲ ಅವ್ರು ಯಾಕೆ ಕಂಟಿನ್ಯೂಸ್ ಆಗಿ ಪಿಕ್ಚರ್ ತೆಗಿತಾರೆ ಅಂತ ಗೊತ್ತಾ? ಗೊತ್ತಿಲ್ಲ. ಲಕ್ಷ್ಮಿನ ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲೇ ಹುಡುಕ್ಬೇಕು ಅಂತ. ನೀನು ಅಷ್ಟೇ, ನೀನು ಎಲ್ಲಿ ಕೆಲಸ ಕಳ್ಕೊಂಡಿದೀವೋ ಅಲ್ಲೇ ಕೆಲಸಕ್ಕೆ ಸೇರ್ಕೋಬೇಕು. ಯಾರೇ ನೀನು? ಸಾಹೇಬ್ರು ಬರೋ ಟೈಮ್ ಆಯ್ತು, ಎತ್ತ ಈ ಗಾಡಿನ. ಯಾರ ನೀನು? ಗಾಡಿನ ಸಾಕು, ಅಲ್ಲೇ ತಳ ಊರ್ಬಿಡ್ತೀರ. ಅಲ್ಲ ಸೊಮ್ಮೆ, ಬಟ್ಟೆ ಐರನ್ ಮಾಡ್ಕೊಂಡು ಹೊಟ್ಟೆ ವರ್ಕತ್ತವ ನನ್ನ ಹೊಟ್ಟೆ ಮೇಲೆ ಹಾಕೊಡ್ತೀರಿ ಸೊಮ್ಮೆ. ಏಯ್, ಲೋಕಾಯುಕ್ತರು ಮನೆ ಮುಂದೆ ಗಾಡಿ ನಿಲ್ಲಿಸಬಾರ್ದು, ತೆಗಿಯೋ ಗಾಡಿನ. ಅವ್ರೇನ್ ಬಟ್ಟೆ ಹಾಕೊಳಕಿಲ್ಲ ಸ್ವಾಮಿ. ಅಲ್ಲ ಸೊಮ್ಮೆ, ಮನೆ ಮಠ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಇಲ್ಲದೆ ಬದುಕಬಹುದು, ಆದ್ರೆ ಬಟ್ಟೆ ಇಲ್ಲದೆ ಬದುಕಾಯ್ತದ ಸ್ವಾಮಿ. ಏಯ್, ತೆಗಿಯೋ ಗಾಡಿನ. ಅಲ್ಲ, ಹೊಟ್ಟೆ ಪಡ್ಕೊಂಡು ಮಾಡ್ತಾ ಇದ್ದೀರಿ. ಉಪವಾಸ ಇದ್ದಾರೆ. ಏನ್ರಿ ಅದು? ಸರ್, ತೆಳ್ಳ ಗಾಡಿ ತಗೊಂಬಂದು ಇದೆಲ್ಲ ಗಲೀಜ್ ಮಾಡ್ತಿದ್ದಾನೆ ಸರ್. ಕಳ್ತನ ಮಾಡೋದು, ಭಿಕ್ಷೆ ಬೇಡೋದು ತಪ್ಪು. ಪಾಪ ಬಡವ, ದುಡಿದು ಬದುಕೋರಿಗೆ ತೊಂದರೆ ಕೊಡಬೇಡಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸ್ವಾಮಿ. ನಮಸ್ಕಾರ ಸ್ವಾಮಿ, ನಮಸ್ಕಾರ. ಇವತ್ತಿಗೆ ಬದಿಕೊಂಡೆ. ಅಣ್ಣ, ಚೆನ್ನಾಗಿದೆ ಅಣ್ಣ. ಅಣ್ಣ, ನಿನ್ನ ಊರಿಗೆ ಬರ್ಬೇಕಾಗಿತ್ತು. ಎಷ್ಟ್ ಚೆನ್ನಾಗಿತ್ತು ಗೊತ್ತಾ? ಕೊಂಬು, ಕಾಳೆ, ಬೀರ್ಗಾಸೆ ಎಲ್ಲ ಬಂದಿತ್ತು. ಆದ್ರೆ ಮಾರನೇ ದಿನ ನಮ್ಮ ಊರ್ ಕೆರೆ ಒಡೆದೋಯ್ತು. ಕೆರೆ ಹೊಡೆದೋಯ್ತಾ?
ಮತ್ತೆ ನನಗ್ಯಾಕೆ ಹೇಳಿಲ್ಲ? ಅಪ್ಪ ಬೇಡ ಅಂದ್ರು. ನಮ್ ಕಷ್ಟ ಟಿವಿಲಿ ತೋರಿಸಿ ಮಜಾ ತಗೊಂತಾರೆ, ಅವನಿಗೆ ಮಾತ್ರ ಹೇಳ್ಬೇಡ ಅಂದ್ರು. ಸರಿ, ಈಗೇನ್ ಬೇಕು ಹೇಳು? ಜಯ ವಿಜಯ ಕಾಲೇಜು PCMB. ಏಯ್, ತಿನ್ನಕ್ಕೇನ್ ಬೇಕು ಹೇಳೆ? ತಗೋ. ಯಾಕಣ್ಣ ಸಬ್ಕಿದ್ಯಾ? ಹುಷಾರಿಲ್ವಾ? ಏಯ್, ಬಾಯಿ ಮುಚ್ಕೊಂಡು ತಿನ್ನೆ. ಅಲ್ಲ, ಬಾಯಿ ಮುಚ್ಕೊಂಡು ಹೇಗ್ ತಿನ್ನೋದು? ಬಾಬಾ ಸರ್, ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಈ ಅಡ್ಮಿಷನ್ ಟೈಮ್ ಬಂತು ಅಂದ್ರೆ ಕರ್ಮಕಾಂಡ. ಕೂತ್ಕೊಳ್ಳಿ. ಕೂತ್ಕೋ. ಥ್ಯಾಂಕ್ ಯು. ಹೇಳಿಪ್ಪ, ನಿಮ್ದೇನ್ ಕರ್ಮ? ಸರ್, ನನ್ನ ತಂಗಿ ಸರಸ್ವತಿ ಅಂತ, 95%. ಸರಸ್ವತಿ ಅಂತ ಹೆಸರಿಟ್ಕೊಂಡ್ಮೇಲೆ 100ಕ್ಕೆ 100 ತೆಗಿಬೇಕು. ಇನ್ನ 5 ಯಾರಿಗೆ ಬಿಟ್ಟೆ? ಇರ್ಲಿ ಬಿಡು, ಕರ್ಮ ಅಂತ ಒಂದಿರುತ್ತಲ್ಲ. ಅಂದ ಹಾಗೆ ನೀವೇನ್ ಮಾಡ್ಕೊಂಡಿದ್ದೀರಾ? ಸರ್, ನನ್ನ ಹೆಸರು ಅರ್ಜುನ್ ಅಂತ. ಇದು ಸಕಾಲ ಚಾನಲ್ ಅಲ್ಲಿ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿದ್ದೀನಿ ಸರ್. ಓಹೋ, ಸಕಾಲ ಟಿವಿ. ಸಕಾಲದಲ್ಲೇ ಬಂದಿದ್ದೀರಾ. ಮೀಡಿಯಾದವ್ರಿಗೆ ಇಲ್ಲ ಅನ್ನೋಕ್ಕಾಗತ್ತಾ? ಇಲ್ಲ ಅಂದ್ರೆ ನೀವು ಸುಮ್ಮನೆ ಬಿಟ್ಬಿಡ್ತೀರಾ? ಎಲ್ಲ ಪೂರ್ವ ಜನ್ಮದ ಕರ್ಮ ನೋಡಿ. ಒಂದ್ ನಿಮಿಷ. ಹಲೋ, ಇದು ಜೈ ವಿಜಯ ಕಾಲೇಜಿಂದ ಪ್ರಿನ್ಸಿಪಾಲ್ ಕರ್ಮಾನಂದ ಮಾತಾಡ್ತಾ ಇರೋದು. ನಿಮ್ಮಲ್ಲಿ ಅರ್ಜುನ್ ಅಂತ ಒಬ್ರು ಪ್ರೋಗ್ರಾಮ್ ಪ್ರೊಡ್ಯೂಸರ್ ಇದ್ದಾರಾ? ಇದ್ರು, ಈಗಿಲ್ಲ. ಓ, ಕೆಲಸ ಬಿಟ್ರ? ಬಿಡ್ಲಿಲ್ಲ, ನಾವ ಬಂದು ಬಿಡಿಸೇವಿ. ಇದು ಕರ್ಮ ಅಲ್ಲ, ಪ್ರಾರಬ್ಧ ಕರ್ಮ. ತಗೊಳಪ್ಪ. ನಮ್ಮಲ್ಲಿ ಸೀಟ್ ಎಲ್ಲ ಭರ್ತಿ ಆಗೋಗ್ಬಿಟ್ಟಿದೆ. ಬೇರೆ ಕಡೆ ಎಲ್ಲಾದ್ರೂ ಪ್ರಯತ್ನ ಪಡಿ. ಸರು, ಬೇಜಾರು ಮಾಡ್ಕೋಬೇಡ. ಮಹಾತ್ಮ ಗಾಂಧಿ, ವಿಶ್ವೇಶ್ವರಯ್ಯ ಎಲ್ಲರೂ ಓದಿದ್ದು ಹಳ್ಳಿ ಸ್ಕೂಲಲ್ಲೇ ಅಲ್ವಾ? ನಮ್ಮೂರು ಕಾಲೇಜಿಗೆ ಸೇರ್ಕೋ. ಅವೆಲ್ಲ ಬೇಡ, ನಿನ್ ಕೈಲಿ ಆಗ್ಲಿಲ್ಲ ಅಂತ ಹೇಳು. ನಾನು ಇವಾಗ ಯಾವ ಮುಖ ಹೊತ್ಕೊಂಡು ಊರಿಗೆ ಹೋಗ್ಲಿ? ಎಲ್ಲ ನನ್ ಕರ್ಮ. ಬಸ್ ಚಾರ್ಜ್ ಇಟ್ಕೋ. ಏನು ಬೇಡ, ಅಪ್ಪ ಕೊಟ್ಟಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿನೂ ಹಳ್ಳಿ ಸ್ಕೂಲಲ್ಲೇ ಓದಿರೋ. ಇದು ಸಮಯವಲ್ಲ. ಹಲೋ, ಏನ್ಲಾ, ಏನಾರು ಸುಳಿ ಸಿಕ್ತಾ? ಶೂಟಿಂಗ್ ಸರಿಯಾಗಿ ಎತ್ತಾ ಇದೆಯಾ ತಾನೆ? ಬೊಂಬಾಟ ತೆಗಿತಾ ಇದ್ದಕ್ಕೇನ ಹೆಂಗವಳಿರ್ತೀಯ? ಯಾರ್ಲ ಅವಳು? 7 ಗಂಟೆಗೆ ಬರ್ತಾಳಣ್ಣ, 7 ಗಂಟೆಗೆ ಹೋಯ್ತಾಳಣ್ಣ. ಎಷ್ಟು ಸಣ್ಣಕ್ಕೆ ಅವಳಿರ್ತೀಯ? ಬಿಡು. ಲೋಕ ಆಗ್ತಾನೆ ಶೂಟಿಂಗ್ ಮಾಡೋದಂದ್ರೆ ಅದ್ಯಾವಳಿಂದ ಜಲ್ ಸೂಸ್ಕೊಂಡ್ ಬಿದ್ದವನೆ. ಕರಿಯಪ್ಪ, ಆ ಲೋಕ ಕಿಕ್ತಾ ಮನೆ ಮುಂದೆ ಶೂಟಿಂಗ್ ಮಾಡ್ತಾ ಇದ್ದೆ ತಾನೇ? ಕಣ್ಣಣ್ಣ, ಲೋಕ ಕಾಯ್ತ್ರ ಮನೆ ಮುಂದೆನೆ ಎಂತ ಶಾರ್ಟ್ಸ್ ಅಂತೀಯ? 2 ಕಣ್ಣಿಗೂ ಹಬ್ಬ చేస్తా ಅವನೇನೋ ಇನ್ನ. అవునప్ప, అందరూ నాకే చేస్తా ఉండారు. ಸುಬಣ್ಣ, ಇನ್ನ 10 hours ಬಾಕಿ. ಕಮ್ ಆನ್. ಅಯ್ಯೋ, ಎಲ್ಲ ದೇವ್ರಿಚ್ಛೆ. ನೀವು ಅಮೆರಿಕದಲ್ಲಿದ್ದು ಇಂಡಿಯನ್ ಕಲ್ಚರ್ನ ಉಳಿಸ್ಕೊಂಡಿದ್ದೀರಲ್ಲ, ತುಂಬಾ ಸಂತೋಷ. ಕುಂಕುಮ, ವಿಭೂತಿ, ರುದ್ರಾಕ್ಷಿ ಎಷ್ಟು ಅಭಿಮಾನದಿಂದ ಪೂಜಿಸ್ಕೊಂಡು ಬಂದಿದ್ದೀರಾ. ನಾವೇ ಇಲ್ಲಿ ಇಂಡಿಯಾ ಇಂಡಿಯಾ ಅಂತ ಏನು ಮಾಡೋಲ್ಲ ಅಲ್ಲ? ನೀವು ಜಾಸ್ತಿ ಮಾತಾಡಬೇಡಿ. ನೀನ್ ಮಾತಾಡೋಕ್ ಬಿಟ್ಟಿರ್ತಾನೆ. ಇಲ್ಲಿ ನೋಡಿ, ಯಾಕೆ ಎದೆ ಹಿಡ್ಕೊಂಡಿದ್ದೀರಾ? ಎದೆ ನೋವಾ? ಡಾಕ್ಟರ್ ಕರ್ಸ್ಲಾ? ಅಯ್ಯೋ, ಹಾಗೇನಿಲ್ಲ. ಚಿಕ್ಕನ್ನಿಂದ ಅವನಿಗೆ ಏನಾದ್ರೂ ಒಂದು ಹಿಡ್ಕೊಂಡು ಅಭ್ಯಾಸ ಆಗ್ಬಿಟ್ಟಿದೆ. ಮಹಾಲಕ್ಷ್ಮಿ, ಅಮ್ಮವ್ರೆ, ತಟ್ಟೆ ತಗೊಂಡೋಗಿ ಒಳಗಡೆ ಇಡಮ್ಮ. ನನಗೆ
ಹುಡುಗಿ ಇಷ್ಟ ಆದ್ಲು. ಅವಳು ವಧು ಅಲ್ಲ, ಆಕೆ ನಮ್ಮನೆ ಕೆಲಸದವಳು. ಗೊತ್ತು ಗೊತ್ತು, ಮನೆ ಕೆಲಸದವಳೆ ಇಷ್ಟು ಮುದ್ದಾಗಿರ್ಬೇಕಾದ್ರೆ ಇನ್ನ ಮದುಮಗಳು ಎಷ್ಟು ಬ್ಯೂಟಿಫುಲ್ ಆಗಿರ್ಬೋದು ಇವನು. ಬೆಂಗಳೂರು ವೆದರ್ ಹೇಗನ್ಸುತ್ತೆ? ನಿಮ್ದು ಇಮೇಲ್ ಐಡಿ ಕೊಡಿ, ಈಗಲೇ ಮೇಲ್ ಕಳಿಸ್ತೀನಿ. ನೀವ್ ಹೇಳಿದ ಪ್ರಕಾರನೇ ನಮ್ ಶ್ರದ್ಧಾ ಎಲ್ಲಾ ವಿಷಯಗಳನ್ನು ಕಲ್ತು ನಂಬರ್ 1 ಆಗ್ಬಿಟ್ಟಿದ್ದಾಳೆ. ಅಡ್ಗೆ ಮಾಡೋದ್ರಲ್ಲೂ ಅಷ್ಟೇ, ಯಾವ್ದ್ ಬೇಕಾದ್ರೂ 5 minutes ಅಲ್ಲಿ ರೆಡಿ ಮಾಡ್ಬಿಡ್ತಾಳೆ. ನಿಮ್ಗೆ ಯಾವ ಅಡ್ಗೆ ಇಷ್ಟ ಹೇಳಿ? ನಿಮ್ದು ಇಮೇಲ್ ಐಡಿ ಕೊಡಿ, ಮೇಲ್ ಮಾಡ್ತೀನಿ. ಅಮೆರಿಕಾದಲ್ಲಿ ಪಕ್ಕದಲ್ಲಿ ಇದ್ರು ಇಮೇಲ್ ಕಳಿಸ್ಬಿಡ್ತಾರೆ, ಮಾತಾಡೋದೇ ಇಲ್ಲ ಇವನು. ಈಗ ನಾವು ಮಾತು ಮುಂದುವರ್ಸೋಣ ಅಥವಾ ಇಮೇಲ್ ಅಲ್ಲೇ? ಇನ್ಫ್ಯಾಕ್ಟ್ ನಾನು ವೀಣಾ ಅವರು ಎಲ್ಲಾ ವಿಷಯಗಳನ್ನು ಇಮೇಲ್ ಅಲ್ಲೇ ಹಂಚ್ಕೊಂಡ್ಬಿಟ್ಟಿದೀವಿ. ಈಗೇನಿದ್ರು ಫಾರ್ಮಾಲಿಟೀಸ್ ಅಷ್ಟೇ. ಎಸ್ ಸ್ಯಾಮಿಗೆ ಶ್ರದ್ಧಾ ಸಿಕ್ಕಿದ್ದು ಫೇಸ್ಬುಕ್ ನಲ್ಲಿ, ನಿಮ್ಗೆ ನಾನ್ ಸಿಕ್ಕಿದ್ದು ಫೇಸ್ಬುಕ್ ನಲ್ಲಿ. ಇನ್ಫ್ಯಾಕ್ಟ್ ಫೇಸ್ ಟು ಫೇಸ್ ನಾವೆಲ್ಲ ಕೂತಿರೋದು ದಿಸ್ ಇಸ್ ಫಾರ್ ದಿ ಫಸ್ಟ್ ಟೈಮ್ ಯುನೋ. ನೋಡಿ, ನಮಗೆ ಒಬ್ಬಳೇ ಮಗಳು, ನಿಮಗೂ ಒಬ್ಬನೇ ಮಗ. ಅದಕ್ಕೆ ಎಲ್ಲಾ ವಿಚಾರಗಳನ್ನ ಸ್ಪಷ್ಟವಾಗಿ ಮಾತಾಡ್ಕೊಳ್ಳೋದು ಒಳ್ಳೇದು ಅಂತ ನನಗನ್ಸುತ್ತೆ. ಅಂತಿಮ ನಿರ್ಧಾರ ಹುಡುಗ ಹುಡುಗಿಗೆ ಬಿಟ್ಟಿದ್ದು. ನಿಮಗೆ ಎಲ್ರು ಸ್ಯಾಮ್ ಸ್ಯಾಮ್ ಅಂತಾರಲ್ಲ, ನಿಮ್ಮ ನಿಜವಾದ ಹೆಸರೇನು? ಆಕ್ಚುಲಿ ಇನ್ ಇಂಡಿಯಾ ಮೈ ನೇಮ್ ಇಸ್ ಸಣ್ಣಪ್ಪ ಸಂತೆ ಬಾಚಳ್ಳಿ. ಇನ್ ಅಮೆರಿಕಾ ಸ್ಯಾಮ್, ಯು ನೋ. ಸಣ್ಣಪ್ಪ ಸಂತೆ ಬಾಚಹಳ್ಳಿ, ಸ್ಯಾಮ್. ನಮಸ್ತೆ ಮೇಡಮ್. ನಮಸ್ಕಾರ. ಬೇಗ ತೆಗಿರಿ, ನಾನು ಹೋಗ್ಬೇಕು. ಬೇಗ ತೆಗಿರಿ. ಅಯ್ಯೋ ಬೇಗ, ಎಮರ್ಜೆನ್ಸಿ. ಏನ್ ಮುಖ ನೋಡ್ತಾ ಇದ್ರೆ ಆಮೇಲೆ ಯೋಚನೆ ಮಾಡಿ ಬೇಗ ತೆಗಿರಿ. ಇಲ್ಲಿ ರಿಸ್ಕ್ ಇದೆ, ಬೇಗ. ಏನಾಯ್ತು? ಆಮೇಲೆ ಹೇಳ್ತೀನಿ. ಬೇಗ ಬೇಗ ಹೋಗಿ ಹೋಗಿ ಹೋಗಿ. ಹಾರ್ಸ್ ರೈಡಿಂಗ್, ಸ್ವಿಮ್ಮಿಂಗ್, ಶೂಟಿಂಗ್, ಕರಾಟೆ ಇವೆಲ್ಲ ಬರುತ್ತಾ? ಬಿಕಾಸ್ ವಿ ಲಿವ್ ಇನ್ ಅಮೆರಿಕಾ ಯು ನೋ. ಓ, ಎಲ್ಲ ಬರುತ್ತೆ. Where is Shrad? Time's up. I want to see her. ಶ್ರದ್ಧಾ, ಶ್ರದ್ಧಾ, ಶ್ರದ್ಧಾ. ಹಾಯ್ ಡೂಡ್, ಮೊನ್ನೆ ಏನಾಯ್ತು ಗೊತ್ತಾ? ಒಬ್ಬ ಬಕ್ರ ಅಪ್ಪನ ಅಪಾಯಿಂಟ್ಮೆಂಟ್ಗೋಸ್ಕರ ಅಂತ ಫೋನ್ ಮಾಡ್ದ. ಕೊಟ್ಟೆ. ಹೆಂಗ್ ಹೇಳು? ನಾನು ಲೋಕಾಯುಕ್ತ ಮಾತಾಡ್ತಾ ಇದ್ದೀನಿ. ನಾಳೆ ಸೂರ್ಯ ಹುಟ್ಟಿದ ಹಾಗೆ ಸೀದಾ ನಮ್ಮ ಮನೆಗೆ ಬಂದ್ಬಿಡು ಅಂದೆ. ಆ ಬಕ್ರ ಬಂದೇ ಬಿಡೋದಾ? ಮೊದ್ಲೇ ನಮ್ಮಪ್ಪ ಕ್ರಾಕು ಅಡ್ಡ ಆಡ್ಸ್ಕೊಂಡು ಹೋದ್ರು. ಇಡೀ ದಿನ ನಕ್ಕು ನಕ್ಕು ಸಾಕಾಗೋಯ್ತು. ಕಿತಾಪತಿ. ಫ್ಯಾಷನ್ ಶೋಗೆ ಹೋಗ್ತಾ ಇದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಬಾಯ್. ಇಲ್ಲಿ ಲೆಫ್ಟ್ ಲೆಫ್ಟ್. ಲೆಫ್ಟ್ ಲೆಫ್ಟ್. ಇಲ್ಲೇ ಚಾಪ್ 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 ಚಾಪ್. ಹಲೋ, ನಿಂತ್ಕೊಳ್ಳಿ ಒಂದು ನಿಮಿಷ. ಓ, ಥ್ಯಾಂಕ್ ಯು ಹೇಳೋದು ಮರ್ತೋಗ್ಬಿಟ್ನಲ್ಲ. ಥ್ಯಾಂಕ್ ಯು. ಚೇಂಜ್ ಕೊಡು. ಚೇಂಜ್? ಓಕೆ, ಕೀಪ್ ದ ಚೇಂಜ್. ಹಲೋ ಏನ್ ತಿಳ್ಕೊಂಡಿದ್ದೀರಾ? ಲೋಕಾಯುಕ್ತರ ಮಗಳೇ, ಅಪ್ಪ ಮಗಳು ಇಬ್ಬರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ, ನೋಡ್ತಾ ಇರು. There's a small problem. ಶ್ರದ್ಧಾ ಹಾಲಿಡೇಲಿದ್ದಾಳೆ. ಹಾಲಿಡೇ? ಅದೇ ಮಂತ್ಲಿ ಹಾಲಿಡೇ. ಓ ಗುಡ್. ನಾನು ಹಾಲಿಡೇಲೇ ಇದ್ದೀನಿ. ಬಟ್ ಅಮೆರಿಕಾದಲ್ಲಿ ವರ್ಷಕ್ಕೊಂದ್ಸಲ ಹಾಲಿಡೇ ಕೊಡ್ತಾರೆ, ಇಲ್ಲಿ ಮಂತ್ಲಿ ಹಾಲಿಡೇ. ಓಹ್, ವೆರಿ ನೈಸ್. ಶೀಸ್ ಆನ್ ಲೀವ್. ಓಹೋ, ಅವಳ ಹಾಲಿಡೇ ವಿಷಯನ ಫೇಸ್ಬುಕ್ ಅಲ್ಲಿ ಹೇಳೇ ಇಲ್ವಲ್ಲ. ಅವಳು ಲೀವ್ ಅಲ್ಲಿ ಇದ್ದಾಳೆ ಅಂದ್ರೆ ನಾನು ಅವಳ ಜೊತೆ ಮಾತಾಡ್ಲೇಬೇಕು. ಶ್ರಾದ್, ವೇರ್ ಆರ್ ಯು? ಐ ವಾಂಟ್ ಟು ಸೀ ಯು. ಐ ವಾಂಟ್ ಟು ಟಾಕ್ ಟು ಯು ಬ್ಯಾಬ್. ಸಿಟ್ ಡೌನ್. ಮೊದಲನೇ ಸಲ ನೋಡುವಾಗ ಬೇಡ, ಅಶುಭ ಅಂತಾರೆ, ಒಳ್ಳೇದಲ್ಲ. 1 week ಟೈಮ್ ಕೊಡಿ ಪ್ಲೀಸ್. ಓ, 1 week? ಓ, ಅವಳ ನೋಡ್ದೆ ನಾನು ಹೇಗಿರ್ಲಿ? ಮಹಾಲಕ್ಷ್ಮಿ, ಜ್ಯೂಸ್ ತಗೊಂಡ್ ಬಾ ಅಮ್ಮ. ಹಾಯ್, ಅಲ್ಲೋಡಿ ಚಿಕ್ಕಮ್ಮ ಎಷ್ಟು ಚಂದ ಕಾಣ್ತಾರೆ ಟಿವಿಲಿ. ಅರೆ, ಟಿವಿನಲ್ಲಿ ಲೈವ್ ಬರ್ತಿದೆ. ಮತ್ತೇನು ಹಾಲಿಡೇ ಅಂದ್ರಿ? ಹೇ, ಚಿಕ್ಕಮ್ಮರ ಹುಟ್ಟಿದ ಸೀರೆ ನೋಡಿ ಎಷ್ಟು ಚಂದ ಇದೆ. ಓ, ಶಿ ಇಸ್ ಲುಕಿಂಗ್ ಗಾರ್ಜ್. ರೋಹಿಣಿ,
ಇವತ್ತು ಮುಖ್ಯವಾದ ದಿನ. ನಿನ್ನನ್ನು ನೋಡೋಕೆ ಅಮೆರಿಕಾದಿಂದ ಸ್ಯಾಮ್ ತನ್ನ ತಂದೆ ತಾಯಂದ್ರ ಜೊತೆ ಬಂದಿದ್ದ. ಗೊತ್ತಿದ್ದು ನಿನ್ನ ನಾಪತ್ತೆ ಆಗ್ಬಿಟ್ರೆ ಬೇಸಿಕ್ ಕರ್ಟ್ಸಿ ಬೇಡವಾ? ಮಾತಾಡೆ ಮಳ್ಳಿ, ಮೊಗಳೇ ಕತ್ತೆ. ಏನ್ ಮಾಡಕ್ ಹೋಗಿದ್ದೆ? ಸನ್ರೈಸ್ ನೋಡಕ್ ಹೋಗಿದ್ದೆ. ಸನ್ರೈಸ್? ಇಷ್ಟೊತ್ತಲ್ಲ ಯಾವ ಸೂರ್ಯ ಬಂದಿದ್ನೆ? ನೋಡ್ರಿ ಇವಳ ಆಟನ. ಶ್ರದ್ಧಾ, ಹುಡುಗಾಟಕ್ಕೊಂದು ಮಿತಿ ಇರಬೇಕು. ನನಗೂ ಅವ್ರು ತುಂಬಾ ಶತ್ರುಗಳು. ಒಂದು ಸಲ ನಮ್ಮ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ಯಾರಿಗೂ ಹೇಳದೆ ಎಲ್ಲಿಗೆ ಹೋಗಿದ್ದೆ? ನಾನು ಸನ್ರೈಸ್ ಫ್ಯಾಷನ್ ಶೋಗೆ ಹೋಗಿದ್ದೆ. ಅದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಅಮ್ಮ ನಂಗೆ ಹೇಳ್ದೆ ಸ್ಯಾಮ್ ಕರ್ಸಿದ್ದಾರೆ. ಅವನನ್ನ ಇಲ್ಲಿ ಕರ್ಸಿರೋದು ನಿನಗೋಸ್ಕರ. ಹೀಸ್ ಅ ಮಲ್ಟಿ ಬಿಲಿಯನೇರ್ ಫ್ರಮ್ ಅಮೆರಿಕಾ. ನಿನ್ಗೆ ಇಷ್ಟೆಲ್ಲ ಟ್ಯೂಷನ್ ಕೊಡ್ಸಿರೋದು ಯಾಕೆ ಅನ್ಕೊಂಡಿದ್ಯಾ? ನೀನು ಸ್ಯಾಮನ್ ಮದುವೆ ಮಾಡ್ಕೊಂಡು ಅಮೆರಿಕಾಗ್ ಹೋಗ್ಬೇಕು ಅಂತ ನಮ್ಮ ಆಸೆ. ನೋಡು, ನೀನ್ ಇನ್ಮೇಲೆ ಎಲ್ಲೇ ಹೊರಗೆ ಹೋಗ್ಬೇಕಾದ್ರೂ ಕಾರಲ್ಲಿ ಡ್ರೈವರ್ ಜೊತೆನೆ ಹೋಗ್ಬೇಕು. ಒಬ್ಳೆ ಎಲ್ಲೂ ಹೋಗೋ ಹಾಗಿಲ್ಲ. ನಮಸ್ಕಾರ ಲೋಕಾಯುಕ್ತ ಸಾಹೇಬ್ರಿಗೆ. ನೀವು ಮಂಗಳೂರು ಕಡೆ ಅವರೇ ಅಂತೆ? ನಮ್ದು ಅಲ್ಲೇ ಹತ್ರ ಸರ್. ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ ಸರ್? ನಂಗೆ ತುಂಬಾ ಕೆಲಸ ಇದೆ, ಬಂದು ವಿಷಯ ಹೇಳಿ. ಸರ್ ಸರ್ ಎಕ್ಸ್ಪೀರಿಯನ್ಸ್ ರಂಗೇಗೌಡ ಸರ್. ಅವ್ರಿಬ್ರಿಗೂ ಚೆನ್ನಾಗಿ ಉಗ್ದಿದ್ದೀನಿ. ಅಪ್ಪ ಮಕ್ಳಿಬ್ರು ಎಡವಡ್ ಕೆಲಸ ಮಾಡ್ಕೊಂಡ್ಬಿಟ್ಟವ್ರೆ ಸರ್. ಮೇಲೆ ನಿಮಗೆ ಲಂಚ ಬೇರೆ ಕೊಡಕ್ ಬಂದವ್ರೆ. ಅವರು ನೀವೊಂದು ಏನ್ ತಿಳ್ಕೊಂಡ್ಬಿಟ್ಟವ್ರೆ ಸರ್? ಇನ್ನೂ ಅರ್ಧ ಡಜನ್ ಮಂತ್ರಿಗಳು ಜೈಲಿಗೆ ಹೋಗ್ತಾರೆ. ಉಪ್ಪು ತಿಂದ ಮೇಲೆ ನೀರು ಕುಡಿತಾರೆ ಬಿಡಿ. ಚೆನ್ನಾಗಿ ಹೇಳಿದ್ರಿ ಸರ್. ಸರ್ ಆಗಿದ್ದಾಗೋಯ್ತು, ಇದೊಂದು ಸರ್ತಿ ಕ್ಷಮಿಸ್ಬಿಡಿ ಸರ್. ಅಲ್ರಿ, ಬಡವರಿಗೆ ತಲೆ ಮೇಲೆ ಒಂದು ಸೂರಿಲ್ಲ. ಬೇನಾಮಿ ಹೆಸರಲ್ಲಿ 106 ಎಕರೆ ಬಾಚಿಕೊಳ್ಳೋದು ತಪ್ಪಲ್ವಾ? ಸರ್ ಬಿಟ್ಬಿಡಿ ಸರ್, ಹಾಳಾಗೋಗ್ಲಿ. ಇದೊಂದ್ ಸತಿ ಬಿಟ್ಬಿಡಿ. ಈಗ ನೀವಾಗಿ ಹೋಗ್ತಿರೋ ಅಥವಾ ಆಚೆ ಕಳಿಸ್ಲೋ? ಹೋಗ್ತೀನಿ, ಆದ್ರೆ ನಾನೊಬ್ಬ ಜನಪ್ರತಿನಿಧಿ ಅನ್ನೋದನ್ನ ಮರಿಬೇಡಿ. ಏನೋ ನಾನು ನಿಮಗೆ ಬುದ್ಧಿ ಹೇಳಕ್ ಬಂದ್ರೆ ನನಗೆ ಆಚೆ ಕಳಿಸ್ತೀರಾ? ನೋಡಿ, ನನಗ್ ನೀರು ಕುಡ್ಸಕ್ ಹೋಗಿ ನೀವ್ ಇನ್ನೇನೋ ಕುಡಿಬೇಕಾಗುತ್ತೆ. ನಾವು ಮನ್ಸು ಮಾಡಿದ್ರೆ ಕಾನೂನ್ನ ಕೇಜಿಗಟ್ಲೆ ಕೊಂಡ್ಕೊಂಡ್ಬಿಡ್ತೇವೆ. ಏನಂದ? ನಾವೇ ತಿಕ್ಕಲ್ರು ಅಂದ್ರೆ ಅವ್ನು ನಮ್ಗಿಂತ ತಿಕ್ಕಲ. ಏನ್ ಬೇಕಂತ ಅವನ್ಗೆ? ಏನು ಬೇಡವಂತೆ. ಮತ್ತೆ ಯಾಕೆ ಬದುಕೋನಂತೆ? ಅರ್ಧ ಡಜನ್ ಮಂತ್ರಿಗಳನ್ನ ಜೈಲಿಗೆ ಕಳ್ಸೋದಿಕ್ಕೆ. ಕಳಿಸ್ಲಿ ಬಿಡಯೋ, ಜೈಲೊಳಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡೋಣ, ಅದೊಂಥರ ಚೆನ್ನಾಗಿರುತ್ತೆ. ಅಲ್ಲಿ ಅಣ್ಣ ಆಚಾರೆ, ಇಲ್ಲಿ ತಮ್ಮ ಆಚಾರೆ. ಅವ್ನು ಹೇಳಿದ್ ಕೇಳ್ಕೊಂಡು ಸುಮ್ಕೆ ಬಂದ ಹೆಮ್ರ ಈ ಅಂಕಮ್ಮ. ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಕುಂತಿದ್ರೆ ಸೆಕ್ಯೂರಿಟಿ ಬಿಟ್ಟು ಎತ್ತಾಕ್ಸಿರೋ. ಅವನ ಹತ್ರ ನಿನ್ ಕಟ್ಟಾರೋಪ ನಡೆಯಲ್ಲ. ಅವನ್ ಕಾಸ್ಗೂ ಆಸೆ ಪಡಲ್ಲ. ಹುಟ್ಟ ಶ್ರೀಮಂತ. ಒಬ್ಳೆ ಹೆಂಡ್ರು, ಒಬ್ಳೆ ಮಗಳು. ಒಬ್ಳೆ ಮಗಳ ಮಕವಾಡಕ್ಕಿಂತ ಈ ನನ್ನ ಮಕ್ಕಳು ಮಕನೇ ಭಯಂಕರ ಹೋಗೈತೆ. ಇದೇ ಸೂಪರ್ ಆಗೈತೆ ಇದು. ಸರ್ ಏನ್ ಬೇಕು ಸರ್? ಏನ್ ಸಿನಣ್ಣ, ನನ್ ಸೈಜ ಇದ್ದಂಗಿಲ್ಲ ಅಣ್ಣ. ಇವಕ್ಕಿಂತ ಒಳ್ಳೆ ಮುಖವಾಡ ಎಲ್ ಸಿಗ್ತವೆ? ಒಳ್ಳೊಳ್ಳೆ ಮುಖವಾಡಗಳು ವಿಧಾನಸೌಧದಲ್ಲಿ ಸಿಗ್ತವೆ, ಬಟ್ ಅವ್ರು ಯಾರಿಗೂ ಕೊಡೋದಿಲ್ಲ. ಹೇಯ್, ನಿಮ್ ಮಗಕ್ ಮ್ಯಾಚ್ ಆಗುವಂತ ಮುಖವಾಡ ತಗೊಳ್ರ. ಚೆನ್ನಾಗಿಲ್ಲಣ್ಣ. ಸಿನಣ್ಣ, 4 ಜನ ನಂಬುವಾಗೆ ಒಳ್ಳೆ ಮಾಸ್ಕ್ ತೋರಿಸು. ಒಳ್ಳೇದು ಅಂದ್ರೆ ಇದನ್ನ ಹಾಕೊಳ್ಳಿ, ಜನ ಇತ್ತೀಚೆಗೆ ನಂಬ್ತಾ ಇದ್ದಾರೆ. ಇದು ಉಪವಾಸ ಕುತ್ಕೊಳ್ಳೋ ಅಂತವ್ರದ್ದು. ನಾವು ಮಾಡ್ತಾ ಇರೋದು ಕಿಡ್ನಾಪು. ಇದನ್ನ ಟ್ರೈ ಮಾಡಿ, ಜನ ಮುಂಚೆ ನಂಬ್ತಾ ಇದ್ರು. ಕಿಡ್ನಾಪ್ ಮಾಡೋರ್ಗೆ 2 ಕಣ್ಣು ಚೆನ್ನಾಗಿ ಕಾಣಿಸ್ಬೇಕು. ನನ್ನ ಮಕ್ಕಳ, ನಿಮ್ದೆಲ್ಲ ಲೋಕಲ್ ಮುಖವಾಡ, ನಮ್ದೇನಿದ್ರು ಇಂಟರ್ನ್ಯಾಷನಲ್ ಸೂಪರ್ ಆಗಿರೋ ಮುಖವಾಡ. ನಾಳೆ ಸಂಜೆ ಲೋಕಾಕಿಕ್ತ ಮಗಳು ಜಾಗಿಂಗ್ ಹೋಗ್ಬೇಕಾದ್ರೆ ಇದ್ರ ವಾಸನೆ ತೋರಿಸಿ ಅವಳು ಪ್ರಜ್ಞೆ ತಪ್ಪಿಸ್ಬಿಟ್ಟು ಎತ್ತಾಕೊಂಬನ್ರಿ. ಈ ರೋಡ್ ಡೆಡ್ ಎಂಡು ಮೋಟ್ ಗೋಡೆ ಹತ್ರ ನಾನು ಇರ್ತೀನಿ, ಅಲ್ಲಿಂದ ನಾನು ಎತ್ತಾಕೊಂಡು ಹೋಗ್ತೀನಿ. ಗುಡ್ ಮಾರ್ನಿಂಗ್ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ನಾನು ಕಣ್ಣಿಗೆ ಬಿಡಬಾರ್ದು ಅಂತ ಹೇಳಿದ್ದಲ್ವಾ, ಪುನಃ ಯಾಕೆ ಬಂದಿದ್ಯಾ? ಸರ್ ನಿಮ್ ಜೊತೆ ಮಾತಾಡಕ್ಕೆ ನನಗೆ 2 ನಿಮಿಷ ಅವಕಾಶ ಕೊಡಿ ಸರ್, ಪ್ಲೀಸ್. ಸರ್ 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 ಪ್ಲೀಸ್ ಸರ್, ತುಂಬಾ ಇಂಪಾರ್ಟೆಂಟ್ ಇದೆ. ಜಸ್ಟ್ 2 ಮಿನಿಟ್ಸ್ ಸರ್, ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು ಸರ್. ಒಳ್ಳೆ ಪ್ರೋಗ್ರಾಮ್ ಮಾಡ್ಬೇಕಂತಾನೆ ಹಗಲು ರಾತ್ರಿ ಕಷ್ಟಪಟ್ಟವನು ಸರ್. ನಾನು ಯಾವತ್ತೂ ಚಾನಲ್ನ ನನ್ನ ಸ್ವಂತಕ್ಕೆ ದುರುಪಯೋಗ ಮಾಡ್ಕೊಂಡಲ್ಲ ಸರ್, ನನ್ನ ನಂಬಿ ಸರ್. ಸರ್ ಇನ್ನೂ 1 ತಿಂಗಳಲ್ಲಿ, ಜಸ್ಟ್ 1 ಮಂತಲ್ಲಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ ಸರ್. ಹೊಡೆದಿದ್ರೆ ಸರ್ ಕಿತ್ ಬಿಸಾಕಿ ಸರ್. ಸರ್ ನನಗೆ ಒಂದು ಒಳ್ಳೆ ಕ್ಲೂ ಸಿಕ್ಕಿದೆ, ಅದ್ಭುತವಾದ ನ್ಯೂಸ್ ಕೊಡ್ತೀನಿ. ತಾವು ಕೂಡ ಗ್ಯಾರಂಟಿ ಥ್ರಿಲ್ ಆಗ್ತೀರಾ ಸರ್, ಪ್ಲೀಸ್
ಪ್ಲೀಸ್ ಬಿಲೀವ್ ಮೀ, ಓಕೆ? ಹೇಳೋದು ಹೇಳು. ನನಗೆ ಆಡ್ ತೋರಿಸೋದ್ರಲ್ಲಿ ನಂಬಿಕೆ ಇಲ್ಲ ಸರ್, ಮಾಡಿ ತೋರಿಸ್ತೀನಿ. Subhana, come on, catch me if you can. ಬಂದ ರೆಡಿ ಅನ್ರೋ. ಏ ಪುಟ್ಟ, ನಾವು ಹುಡುಗಿನ ಎತ್ತಾಕೊಂಬತ್ತೀವಿ, ನೀವು ನಮ್ಮನ್ನು ಫಾಲೋ ಮಾಡ್ರೋ. ಅಯ್ಯ ಬನ್ರೋ. Come on, Subhana. ರಾಮ ರಾಮ, ಅಯ್ಯೋ. ಅಣ್ಣ ತಪ್ಪಗಿದ್ದ ಅಲ್ವಾ? ಅಣ್ಣ ಸ್ವಲ್ಪ ಕುಳ್ಕುಳ್ಗಿದ್ದ ಅಲ್ವಾ? ನಮ್ಮ ಅಣ್ಣಂದು ನಾಯಿ ವಾಸನೆ, ಇವನ ಹತ್ರ ಮನುಷ್ಯನ ವಾಸನೆ ಬರ್ತಾ ಇದೆಯಲ್ಲ. ಯಾವುದಕ್ಕೂ ಇನ್ನೊಂದ್ಸರಿ ಮೂಸ್ಬೇಕು. ಹೀರೋಯಿನ್ ಎತ್ತಾಕೊಂಡ್ಬಂದ್ರು ಅಂದ್ರೆ ಲಾರಿ ಚಕ್ರಕ್ಕೆ ಸಿಕ್ಕಿರೋ ಬೀದಿ ನಾಯಿಗಳು ತರ ಒಳ್ಳಾಡ್ತಾ ಇದೀರಲ್ಲೋ. ಎಲ್ರು ಅವಳು ಯಾವಾಗ ನೀನು ಒಂದೊಂದ್ ದಿನ ಒಂದೊಂದ್ಸಲ ಒಂದೊಂದ್ ತರ ಡ್ರೆಸ್ ಹಾಕೊಂಬತ್ಯ. ನೀನೇ ಅವನು ಅನ್ಕೊಂಡ್ಬಿಟ್ಟು ಯಾವಾರ್ಬಿಟ್ಟು ಎಲ್ಲ ನೀನ್ ಹೇಳ್ದಂಗೆ ಮಾಡಿದ್ದು. ಆದ್ರೂ ಯಾಕೋ ಎಡ್ಗೊಟ್ಟಾಗೋಯ್ತು. ಮೂಸ್ ನೋಡ್ದೆ ಅಣ್ಣ, ನಿನ್ ತರ ಅವನ ಹತ್ರ ನಾಯಿ ಯೋಚನೆ ಬರ್ತಿರ್ಲಿಲ್ಲ. ನಾನೇ ಪತ್ತೆ ಮಾಡಿದ್ದು. ನೀನ್ ಯಾಕಣ್ಣ ಲೇಟ್ ಮಾಡ್ದೆ? ಆ ಸೋಂಬೇರಿ ಗಂಡ್ಸಿ ನನ್ ಡ್ರೆಸ್ ಹೊಲಿಯೋದ್ ಲೇಟ್ ಮಾಡ್ಬಿಟ್ಟ ಕಣ್ರು. ಯಾವ ಕತ್ತರ್ನಾಥ್ ನನ್ ಮಗ ಅವಳ ತಾಕೊಂಡೋದ್ನ.
ಲೋಕಾಯುಕ್ತರ ಮಗಳು ಕಿಡ್ನಾಪ್ ಆಗಿದ್ದಾಳೆ. ಆ ಶಾರ್ಟ್ಸ್ನ ಇವಾಗಲೇ ಚಾನಲ್ಗೆ ತಗೊಂಡ್ಬರ್ತಾ ಇದ್ದೀನಿ ಸರ್. ಕಿಡ್ನಾಪ್ ಮಾಡಿದವ್ರು ಮಾಡೋ ಮೊದಲನೇ ಕೆಲಸ ಫೋನ್ ಮಾಡಿ ದುಡ್ಡು ಕೇಳೋದು. ಹಾಗೆ ಅವ್ರು ಮಾಡಲಿಲ್ಲ ಅಂದ್ರೆ ದೇ ನಾಟ್ ಪ್ರೊಫೆಷನಲ್ಸ್. ನಮಗೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಕಣಯ್ಯ. ಅವಳ ದಾರಿ ಕಾಯ್ತಾನೆ ಇದ್ವಿ. ಅವಳು ಯಾವತ್ತೂ ಹೊರಗಡೆ ಇದ್ದವಳೇ ಅಲ್ಲ. ರೇ, ಆ ಮಾಸ್ಕ್ ಹಾಕೊಂಡು ಕಿಡ್ನಾಪ್ ಮಾಡಿದ್ರಲ್ಲ, ಅವ್ರನ್ನ ಐಡೆಂಟಿಫೈ ಮಾಡ್ತೀರಾ? ಓ, ಆ 3 ಮುಖವಾಡಗಳು ನನ್ನ ಕನಸಲ್ಲೂ ಕಾಡ್ತಾ ಇವೆ ಸರ್. ನನಗೊಂದು ಕಂಪ್ಲೇಂಟ್ ಬರ್ಕೊಡಿ. 24 hours ಅಲ್ಲಿ ಪತ್ತೆ ಮಾಡ್ತೀನಿ. ಅಯ್ಯೋ, ಇದು ಸುದ್ದಿ ಆಗ್ಬಾರ್ದು. ಅವಳಿಗೆ ಅಮೆರಿಕಾಯಿಂದ ಗಂಡು ಬಂದಿದೆ, ಹುಡುಗಾನು ಒಪ್ಕೊಂಡಿದ್ದಾನೆ. ಬೀಗರ್ಗಿದೆಲ್ಲ ಗೊತ್ತಾಗ್ಬಾರ್ದು. ಸುದ್ದಿ ಮಾಡದೆ ಹುಡುಕೋದು ಹೇಗಮ್ಮ? ಇದು ಬ್ರೇಕಿಂಗ್ ನ್ಯೂಸ್ ಕಾಲ. ನಮ್ಮ ಪೊಲೀಸ್ನವರಲ್ಲೇ ಮೀಡಿಯಾ ಸಂಪರ್ಕ ಇರುತ್ತೆ, ಅವರೇ ನ್ಯೂಸ್ ಕೊಟ್ಬಿಡ್ತಾರೆ. ನಿನ್ನ ಪರ್ಸನಲ್ ಲೆವೆಲಲ್ಲಿ ಏನಾದರೂ ಮಾಡಪ್ಪ. ನಿನಗೆ ಲಾಯಲ್ ಆಗಿರೋ ಆಫೀಸರ್ಸ್ ಅನ್ನು ಬಿಟ್ಟು ಸೀಕ್ರೆಟ್ ಆಗಿ ಹುಡುಕ್ಸು. ಸೀಕ್ರೆಟ್ ಲಾಯಲ್ಟಿ? ಅದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ. ಯು ಮಸ್ಟ್ ಬಿ ಜೋಕಿಂಗ್. ಇದು ನ್ಯೂಸ್ ಆದ್ರೆ ಅವಳ ಮದ್ವೆ ಮುರಿದು ಬಿತ್ತು ಅಂತಾನೆ. ಏನಾದ್ರೂ ಮಾಡಿ ಪ್ಲೀಸ್. ಓಕೆ ರೋಹಿತ್, ಕಮ್ ಟು ದ ಆಫೀಸ್ ಇಮಿಡಿಯೇಟ್ಲಿ. ಎಸ್ ಸರ್. ಇದು ಸುದ್ದಿ ಆಗದಿರೋ ತರ ಟ್ರೈ ಮಾಡ್ತೀನಿ. ಇದೀಗ ಬಂದ ವಿಶೇಷ ಸುದ್ದಿ. ದಕ್ಷತೆಗೆ ಹೆಸರಾಗಿರುವ ಲೋಕಾಯುಕ್ತ ನ್ಯಾಯಮೂರ್ತಿ ಸೋಮಶೇಖರ್ ಅವರ ಮಗಳು ಶ್ರದ್ಧಾ ಅಪಹರಣಕ್ಕೆ ಒಳಗಾಗಿದ್ದಾಳೆ. ಇವರೇ ಕಿಡ್ನಾಪರ್ಸ್. ಇತ್ತೀಚೆಗಷ್ಟೇ ಲೋಕಾಯುಕ್ತರು ಬೆಂಗಳೂರಿನ ಹೊರವಲಯದಲ್ಲಿರುವ 100 ಎಕರೆ ಜಮೀನಿನ ಡಿ ನೋಟಿಫಿಕೇಶನ್ ಹಗರಣದಲ್ಲಿ ಕಬಳಿಸಿದ್ದ ಡ್ಯೂ ಕಂಪನಿಯ ವಿರುದ್ಧ ತೀವ್ರ ತನಿಖೆ ಆರಂಭಿಸಿದ್ದರು. ಅಯ್ಯೋ, ನಾ ಕೊಡಕ ನೀವೆಲ್ಲ ಬಾಳ ಓದ್ವಂತ ಕಣ. ಒಪ್ಕೊಂಡಲ್ಲ. ಎಲ್ಲಿ ಬಚ್ಚಿಕ್ಕಿದ್ಯಾ? ನಂಗೆ ತೋರ್ಸು. ಎಲ್ಲಿ ತೋರ್ಸೋದು? ಅವ್ನು ಕಿಡ್ನಾಪ್ ಮಾಡಿ ಅಣ್ಣ ಬರ್ತಾನೆ ಅಂತ ಕಾಯ್ತಾ ಇದ್ವಿ. ಅಣ್ಣ ಬರೋದ್ ಲೇಟ್ ಆಯ್ತು, ಇನ್ನು ಅವನ ಬಂದು ಎತ್ತಾಕೊಂಡದ. ನೀವಂತ ದಡ್ಡನ್ ಮಕ್ಕಳ ಬುದ್ಧಿವಂತರದ್ದು ಹೋಗಳದ್ನಲ್ಲೋ, ಕೈಗೆ ಬಂತು ಬಾಯಿಗೆ ಬರ್ಲಿಲ್ವಲ್ಲೋ. ನಾನ್ ಕಿಡ್ನಾಪ್ ಆಗಿದ್ದೀನಲ್ವಾ? ಅವ್ರ್ಯಾರು? ನಿಮ್ ಬಾಸಾ? ಛೆ, ನೋ, ನೀವ್ ಬಾಸು, ಅವ್ರ ಅಸಿಸ್ಟೆಂಟ್ಸ್. ಅವ್ರ ಮಾಸ್ಕು ಡಬ್ಬಾ ತರ ಇತ್ತು, ನಿಮ್ ಮಾಸ್ಕು ಸೂಪರ್ ಆಗಿದೆ. ನೀವು ಜಗ್ಗೇಶ? ಛೆ, ಇರ್ಲಿಕ್ಕಿಲ್ಲ. ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ಸಲ್ಮಾನ್ ಖಾನ್? ಇಲ್ಲ, ಚಾನ್ಸೇ ಇಲ್ಲ. ಮೈ ತುಂಬಾ ಬಟ್ಟೆ ಹಾಕೊಂಡಿದ್ದೀರಾ? ಆಕ್ಚುಲಿ ನೀವ್ ಯಾರಾದ್ರೂ ಆಗಿರಿ, ನನ್ಗೆ ಕ್ರಿಸ್ಮಸ್ ತುಂಬಾ ಇಷ್ಟ ಆಯ್ತು. ಐ ಲವ್ ರಿತಿಕ್ ರೋಷನ್. ಬಟ್ ಅಲ್ಲ ಕ್ರಿಶ್, ಓಡೋಗೋದನ್ನ ತಪ್ಸಕ್ಕೆ ಕಾಲ್ ಕಟ್ತಾರೆ, ನೀವ್ ಯಾಕೆ ಕೈ ಕಟ್ಟಿದ್ದೀರಾ? ಓ, ಫಸ್ಟ್ ಟೈಮ್ ಕಿಡ್ನಾಪ್ ಮಾಡ್ತಿದ್ದೀರಾ? ಏನ್ರಿ ಅಲ್ಲಿ ಅಷ್ಟೊಂದು ಗಂಡಸರಿದ್ದಾರೆ, ಅದು ನ್ಯೂಡಾಗಿ? ನನಗೆ ನಾಚಿಕೆ ಆಗುತ್ತಪ್ಪ. ಅಲ್ರಿ, ಹುಡುಗಿನ ಕಿಡ್ನಾಪ್ ಮಾಡೋಕ್ಕಿಂತ ಮುಂಚೆ ಟಾಯ್ಲೆಟ್ ಕ್ಲೀನ್ ಮಾಡಿಸ್ಬೇಕು ಅಂತ ಗೊತ್ತಾಗಲ್ವಾ? $100 calories.
ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದರೆ ಸಾಯಿಸ್ಬಿಡ್ತೀನಿ. ಹುಷಾರ್. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹಿ 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 ಅರಹಿ. ನಮ್ಮ ವಾಹಿನಿಯ ಹೆಮ್ಮೆಯ ವರದಿಗಾರರಾದ ಅರ್ಜುನ್ ತಮ್ಮ ಸಾಹಸ ಹಾಗೂ ಸಮಯ ಪ್ರಜ್ಞೆಯಿಂದ ಈ ಅಪಹರಣದ ಲೈವ್ ಶಾರ್ಟ್ಸ್ ಗಳನ್ನ ಸಂಪಾದಿಸಿದ್ದಾರೆ. ಬನ್ನಿ ಇದೀಗ ಅರ್ಜುನ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ಅರ್ಜುನ್, ಈ ಘಟನೆ ಯಾವಾಗ ಸಂಭವಿಸಿರಬಹುದು ಅಂತ ಹೇಳ್ತೀರಾ? ಈ ಘಟನೆ ನಿನ್ನೆ ಸಂಜೆ ಶ್ರದ್ಧಾ ಅವರು ವಾಕಿಂಗ್ ಹೋದಾಗ ಸಂಭವಿಸಿದೆ ಮಂಜುಳಾ. ಈ ಘಟನೆ ನಡೆದಾಗ ಅಲ್ಲಿ ಬೇರೆ ಯಾರಾದ್ರೂ ಪ್ರತ್ಯಕ್ಷದರ್ಶಿಗಳಿದ್ರ? ಅವರ ಚಾಲಕ ಅವ್ರ ಜೊತೆ ಇದ್ರು, ಆದ್ರೆ ಅವರನ್ನ ಎಚ್ಚರ ತಪ್ಪಿಸಿ ಶ್ರದ್ಧಾಳನ್ನ ಅಪಹರಿಸಲಾಗಿದೆ ಅಂತ ಮಾಹಿತಿ ಬಂದಿದೆ ಮಂಜುಳಾ ಅವರೇ. ಈ ಪ್ರಕರಣದ ಬಗ್ಗೆ ಪೊಲೀಸ್ ಇಲಾಖೆ ಅವರು ಯಾವ್ದಾದ್ರೂ ಕ್ರಮಗಳನ್ನ ಕೈಗೊಂಡಿದ್ದಾರಾ? ಇಲ್ಲ, ಇದುವರೆಗೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರಲ್ಲಿ ಪೊಲೀಸರ ನಿಷ್ಕ್ರಿಯತೆ ಎದ್ದು ಕಾಣ್ತಾ ಇದೆ. ಬೆಂಗಳೂರು ನಗರದಲ್ಲಿ ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡೋದು ತುಂಬಾನೇ ಕಷ್ಟ ಆಗ್ತಾ ಇದೆ. ಆದಷ್ಟು ಬೇಗ ಶ್ರದ್ಧಾಳೊಂದಿಗೆ ನೇರವಾಗಿ ಸಂಪರ್ಕ ಬೆಳೆಸಿ ಇನ್ನಷ್ಟು ಮಾಹಿತಿಗಳನ್ನ ಒದಗಿಸುವ ಪ್ರಯತ್ನ ಮಾಡ್ತೀನಿ. ಕ್ಯಾಮ್ರಾ ಪರ್ಸನ್ ಅವಿ ಅವ್ರ ಜೊತೆಗೆ ಅರ್ಜುನ್, ಸಕಾಲ ಟಿವಿ. ಧನ್ಯವಾದಗಳು ಅರ್ಜುನ್. ಲೋಕಾಯುಕ್ತರ ಮಗಳ ಸಕಾಲ ಚಾನೆಲ್ಗೆ ಸಿಗ್ತಾ ಇರೋ ಇನ್ಫಾರ್ಮೇಶನ್ ನಿಮ್ಗೆ ಯಾಕೆ ಸಿಗ್ತಿಲ್ಲ? ನೀವೇನ್ ಕತ್ತ ಕಾಯ್ತಾ ಇದೀರಾ? ಸರ್, ಅರ್ಜುನ್ ಏನೋ ಛತ್ರಿ ಕೆಲಸ ಮಾಡ್ತಾ ಇದ್ದಾನೆ ಸರ್. ಕುಟ್ಟಿ ಬಿಟ್ಕೊಡ್ತಿಲ್ಲ ಸರ್, ಏನೋ ಸೀಕ್ರೆಟ್ ಇದೆ. ಆ ಸೀಕ್ರೆಟ್ ನೀವು ಪತ್ತೆ ಮಾಡ್ಬೇಕು. ಅವನೇನ್ ಸೂಪರ್ ಮ್ಯಾನಾ? ನಾನ್ ನಿಮ್ಗೆ ಕ್ಯಾಮ್ರಾ ಕೊಡ್ಸಿಲ್ಲ ಅಥವಾ ನಿಮ್ಗೆ ತಾಕತ್ತಿಲ್ವಾ? ಏನ್ ಕಡಿಮೆ ಆಗಿದೆ ನಿಮ್ಗೆ? ಈಗಲೇ ಏನಾದ್ರೂ ಮಾಡಿ. ಡೂ ಸಮಥಿಂಗ್ ನೌ. ಅವ್ ಯಾವ ಹಂತದಲ್ಲಿ ಕರಾಟೆ ಕಲ್ತಿದ್ರು, ಅದಕ್ಕೆ ನೀವ್ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀರಾ? ಆಕೆಗೆ ನಾನು ಏಷ್ಯನ್ ಗೇಮ್ಸ್ ರೆಡಿ ಮಾಡಿದ್ರಿ. ಇನ್ನೇನ ಹೊರಡಬೇಕು. ಕರಾಟೆಯಲ್ಲಿ ಹೇಗೆ ಪರಿಣಿತಿ ಪಡೆದಿದ್ರು? ಆಕೆ ಹೆಂಗ ಹೊಡಿತಾಳೆ ಗೊತ್ತೈತೆ? ದುಃಖ ಆಗಿಲ್ಲ. ಹೊಡೆದ ನೋಡಿ ಇನ್ನು ಬರುತ್ತೆ. ಅಷ್ಟ ನಷ್ಟ ಏನಾದ್ರು ಬೇಕಾ? ದೇಶಕ್ಕೆ ನಷ್ಟ. ನೀವು ಶ್ರದ್ಧಾ ಅವ್ರ ಪಕ್ಕದ ಮನೆಯವರಲ್ವಾ? ಹೌದು. ಅವ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ? ಶ್ರದ್ಧಾ ಅವ್ರ ಸ್ವಭಾವ ಹೇಗೆ? ಅವಳಿಗೆ ನಾನು ಅಂದ್ರೆ ತುಂಬಾ ಇಷ್ಟ. ಅವಳು ಯಾವಾಗ್ಲೂ ನನ್ ಸೆರಗಿಡ್ಕೊಂಡು ಆಂಟಿ ಆಂಟಿ ಅಂತ ನಮ್ಮನೆಯಲ್ಲೇ ಇರ್ತಾ ಇದ್ಲು. ನಾವೆಲ್ಲ ಒಟ್ಟಿಗೆ ಶಾಪಿಂಗ್ ಹೋಗ್ತಾ ಇದ್ವಿ. ಯಾವ್ದಕ್ಕೂ ಮಹಿಳೆಯರನ್ನ ಯಾಕೆ ಬಲಿಪಶುವನ್ನಾಗಿ ಮಾಡ್ಬೇಕು? ನಾನ್ ಇದನ್ನ ಖಂಡಿಸ್ತೀನಿ. ಇದರಲ್ಲಿ ಏನಾದ್ರೂ ಇಂಟರ್ನ್ಯಾಷನಲ್ ಭಯೋತ್ಪಾದಕ್ ಹ್ಯಾಂಡ್ ಇದೆ, ಹ್ಯಾಂಡ್ ಇಲ್ಲ, ಅದು ಡೀಟೇಲ್ ತನಿಖೆ ಮಾಡಬೇಕಾಗಿದೆ. ನಮ್ಮ ಕಾಲದಲ್ಲಿ ಹಾಗಿರ್ಲಿಲ್ಲ. ಈಗ ಎಲ್ಲದಕ್ಕೂ ನನ್ನ ಪ್ರಕಾರ ಭ್ರಷ್ಟಾಚಾರವೇ ಇದಕ್ಕೆ ಮೂಲ ಕಾರಣ. ಹಾಯ್ ಕ್ರಿಶ್, ಏನು ಗಾಬರಿ ಆಗ್ಬೇಡಿ. ಓ, ಯಾರು ಬರ್ದೆ ಹೇಗಿದೆಲ್ಲ ಆಯ್ತು ಅಂತ ಆಶ್ಚರ್ಯನಾ? ತುಂಬಾ ಸುಲಭ. ನನಗೆ ಕರಾಟೆ ಬರುತ್ತಲ್ವಾ, ಹಿಂಗೆ ಶಾಕ್ ಅಂತ ಬಿಟ್ಕೊಂಡೆ. ಎಲ್ಲ ಕೆಲಸ ಮುಗಿಸಿ ನೀವ್ ಕರೆಕ್ಟ್ ಆಗಿ ಬರೋ ಅಷ್ಟರಲ್ಲಿ ಪಟ್ ಅಂತ ಕಟ್ಕೊಂಡೆ. ಸರಿನಾ? ಈ ಡೈಲಾಗ್ ಹೇಳ್ಬೇಕಾ? ಶೂಟಿಂಗಾ? ನಾನ್ ಟಿವಿಲ್ ಬರ್ತೀನಾ? ಯಾವ ಡ್ರೆಸ್ ಹಾಕೊಳ್ಳಿ? ಇರೋದಿದ್ ಒಂದೇ ಅಲ್ವಾ? ಕ್ರಿಶ್, ನಿಮ್ ಜಾಕೆಟ್ ಕೊಡ್ತೀರಾ? ಅದನ್ನ ನನ್ನ ನಿಗೂಢವಾದ ಜಾಗದಲ್ಲಿ ಬಚ್ಚಿಟ್ಟಿದ್ದಾರೆ. ನನ್ಗೆ ತುಂಬಾ ಭಯ ಆಗ್ತಿದೆ. ಪ್ಲೀಸ್ ನನ್ನ ಬೇಗ ಬಂದು ಬಿಡ್ಸ್ಕೊಂಡು ಹೋಗಿ. ಅಳ್ಬೇಕಾ? ಓಕೆ ಓಕೆ, ಅಲ್ ಟ್ರೈ. ಗ್ಲಿಸ್ಟಿನ್ ಇಲ್ವಾ? ಓಕೆ ಓಕೆ. ನನ್ನ ನಿಗೂಢವಾದ ಜಾಗದಲ್ಲಿ ಬಚ್ಚಿಟ್ಟಿದ್ದಾರೆ. ನನಗೆ ತುಂಬಾ ಭಯ ಆಗ್ತಿದೆ. ಏನಾಯ್ತು?
ಓವರ್ ಆಯ್ತಾ? ಓಕೆ ಓಕೆ ಓಕೆ, ವಿ ಟ್ರೈ ಅಗೇನ್. ನನ್ನ ನಿಗೂಢವಾದ ಜಾಗದಲ್ಲಿ ಬಚ್ಚಿಟ್ಟಿದ್ದಾರೆ. ನನಗಿಲ್ಲಿ ಯಾರೂ ಗೊತ್ತಿಲ್ಲ. ನಂಗೆ ತುಂಬಾ ಭಯ ಆಗ್ತಿದೆ. ಸರಿನಾ? ಇಸಾಕ? ಓಕೆ, ಶೂಟಿಂಗ್ ಪ್ಯಾಕ್ ಅಪ್, ಲೆಟ್ಸ್ ಬ್ರೇಕ್. ಮುಖವಾಡ ಹಾಕೊಂಡ್ರೆ ಏನ್ ಪಜಿತಿ ನೋಡಿ. ಅದಕ್ಕೆ ನನ್ ತರ ಇರ್ಬೇಕಪ್ಪ. ಸೀದಾ ಶಾರ್ಟ್. ಕಿಡ್ನಾಪ್ ಮಾಡೋರು ಟಾಯ್ ಗನ್ ಯೂಸ್ ಮಾಡ್ತಾರಾ? ಒಂದ್ ನಿಮಿಷ. ಇದು ಒರಿಜಿನಲ್ ಗನ್, ಫುಲ್ಲಿ ಲೋಡೆಡ್. ಶೂಟ್ ಮಾಡ್ಲಾ? ಫೈರ್ ಮಾಡ್ಲಾ? ತಗೊಳ್ಳಿ, ಇಟ್ಕೊಳ್ಳಿ, ನಿಮ್ ಕಷ್ಟಕ್ಕೆ ಬೇಕಾಗುತ್ತೆ. ಕ್ರೇಶ್, ಊಟನೂ ಮಾಡ್ದೆ, ಕೈನೂ ಕಟ್ಟೆ ಹೋಗ್ತಿದಿರಲ್ಲ. ಇಡೀ ಕರ್ನಾಟಕ ಜನತೆ ಗಮನ ಸೆಳೆದಿದ್ದೀರಾ. ಎಲ್ಲಿಲ್ಲದ ಸುದ್ದಿಗಳು ನಿಮಗ್ ಸಿಗ್ತಾ ಇದೆ. ಓವರ್ ನೈಟ್ ಸ್ಟಾರ್ ಆಗಿದ್ದೀರಾ. ಇದೆಲ್ಲ ಹೇಗಾಯ್ತು? ಕಮಿಟ್ಮೆಂಟ್. ನನಗಿರೋ ಸಾಮಾಜಿಕ ಜವಾಬ್ದಾರಿ. ಜನರಿಗೆ ಸತ್ಯ ತಿಳಿಸ್ಬೇಕಾಗಿರೋದಷ್ಟೇ ನನ್ ಗುರಿ. ಇದರಿಂದ ನಿಮ್ ಲೈಫ್ಗೇನು ರಿಸ್ಕ್ ಇಲ್ವಾ? ಖಂಡಿತ ಇದೆ. ಆದ್ರೆ ಒಂದ್ ಹೆಣ್ಣಿನ ಜೀವನೇ ಆಪತ್ತಲ್ಲಿರುವಾಗ ನಾನು ಲೈಫ್ ಬಗ್ಗೆ ಯೋಚಿಸ್ತಾ ಕೂರಕ್ಕಾಗತ್ತಾ? ನೀವು ಮುಖವಾಡ ಹಾಕೊಂಡು ಓಡಾಡ್ತಿದ್ದೀರಾ ಅಂತ ಸುದ್ದಿ. ಮುಖವಾಡನ? ಎಲ್ಲಾ ಕಡೆ ನಿಮ್ಮ ಅಭಿಮಾನಿಗಳು ಹಸ್ತಾಕ್ಷರಕ್ಕೆ ಮುದ್ಕೆ ಹಾಕ್ತಾರೆ ಅಂತ ಮುಖವಾಡ ಹಾಕೊಂಡು ಓಡಾಡ್ತಿದ್ದೀರಂತೆ. ಹಾಗೇನಿಲ್ಲ. ಕಿಡ್ನಾಪ್ ಮಾಡಿರೋ ಶಾರ್ಟ್ಸ್ ಆಗ್ಲಿ, ಹೈಡೌಟ್ ಶಾರ್ಟ್ಸ್ ಆಗ್ಲಿ ನಿಮ್ ಕೈಗೆ ಹೇಗ್ ಸಿಗ್ತಿದೆ? ಸೆಕ್ಯೂರಿಟಿ ರೀಸನ್ಸ್ ಮತ್ತು ಶ್ರದ್ಧಾಳ ಜೀವಕ್ಕೆ ಏನು ಅಪಾಯ ಆಗದಿರಲಿ ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ಇಲ್ಲಿ ಹೇಳಕ್ಕಾಗಲ್ಲ, ಕ್ಷಮಿಸಿ. ನೀವು ಇಡೀ ದಿವಸ ಟಿವಿ ನೋಡ್ತಾನೆ ಇರ್ಬೇಡಿ, ನಿಮ್ ಕೆಲಸ ಮಾಡಿ. ಟೀಚರ್ ಅವ್ರು ಸೇಫ್ ಆಗಿ ಬಂದೇ ಬರ್ತಾರೆ, ಡೋಂಟ್ ವರಿ. ಒಳಗೆ ಕರ್ಕೊಂಡು ಹೋಗಮ್ಮ. ಯಾರು ಗೊತ್ತಿಲ್ಲ. ಲೋಕಾಯುಕ್ತರು ಲೋಕಕ್ಕೆ ನ್ಯಾಯ ಕೊಡ್ತೀರಾ? ಸ್ವಂತ ನಿಮ್ ಮಗಳಿಗೆ ಅನ್ಯಾಯ ಆಗ್ತಾ ಇದ್ರು ನೋಡ್ಕೊಂಡು ಸುಮ್ನೆ ಕೂತಿದ್ದೀರಲ್ಲ. ಆಗಿದ್ದಲ್ಲ ನಿಮ್ಮಿಂದಾನೆ. ನೀನು ನಮ್ಮ ಆಫೀಸ್ ವಿಷಯ ಮಾತಾಡಬೇಡ. ನನ್ನ ವೃತ್ತಿಗೆ ನಾನು ಯಾವತ್ತೂ ದ್ರೋಹ ಬಗೆಯಲ್ಲ. ಮದ್ವೆ ಆಗಿ ಅಮೆರಿಕಾಗ್ ಹೋಗ್ಬೇಕಾದ ಮಗಳು ಕಿಡ್ನಾಪ್ ಆಗಿ ಕಣ್ಣೀರ್ ಇಡ್ತಿದ್ದಾಳೆ. ಟಿವಿಲಿ ಲೈವ್ ಬರ್ತಿದೆ. ನಿಮ್ ಪೊಲೀಸ್ನವರೆಲ್ಲ ನಿದ್ದೆ ಮಾಡ್ತಿದಾರಾ? ಸ್ವಾಮಿ, ಚಾನೆಲ್ನವರಿಗೆ ಸಿಗೋ ಮಾಹಿತಿ ನಿಮ್ಮ ಪೊಲೀಸ್ನವರಿಗೆ ಯಾಕೆ ಸಿಗ್ತಾ ಇಲ್ಲ? ಶ್ರದ್ಧಾ ಕಿಡ್ನಾಪ್ ಎಪಿಸೋಡ್ ನಿಮ್ ಚಾನೆಲ್ ಮಾತ್ರ ಬರ್ತಾ ಇದೆ, ಬೇರೆ ಯಾರಿಗೂ ಯಾವ ಮಾಹಿತಿನೂ ಇಲ್ಲ. ಅಂದ್ರೆ ಬೇರೆ ಚಾನೆಲ್ನವ್ರು ಮಲಗಿದ್ದಾರೆ, ನಾವು ಎಚ್ಚರವಾಗಿದ್ದೀವಿ ಅನ್ನೋದೇ ಅದರ ಅರ್ಥ. ಕಾನೂನು ದೃಷ್ಟಿಯಿಂದ ನಿಮ್ಮ ಹತ್ರ ಇರೋ ಆಧಾರಗಳನ್ನ, ಸಾಕ್ಷಿಗಳನ್ನ ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಕಲ್ವಾ? ಆಧಾರಗಳನ್ನ, ಸಾಕ್ಷಿಗಳನ್ನ ಹುಡುಕೋದಕ್ಕೆ ನಿಮ್ಮ ಇಲಾಖೆಗೆ ತಾಕತ್ತಿಲ್ವಾ? ತೋರ್ಸ ತಾಕತ್ತ. ಆ ಹುಡುಗಿನ ನಿಮ್ ಚಾನೆಲ್ ಅಲ್ಲೇ ಕೂಡ ಹಾಕಿ ಸುದ್ದಿ ಮಾಡ್ತಿದ್ದೀರಾ ಅಂತ ಜನ ಮಾತಾಡ್ತಾ ಇದ್ದಾರೆ. ಸರ್, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಜರ್ನಲಿಸ್ಟಿಕ್ ವಿಟ್ನೆಸ್ಸೇ ಬೇರೆ, ಜುಡಿಷಿಯಲ್ ವಿಟ್ನೆಸ್ಸೇ ಬೇರೆ. ನಮ್ ಕೆಲಸ ನಾವು ಮಾಡ್ತಿರ್ತೀವಿ, ನಿಮ್ ಕೆಲಸ ದಯವಿಟ್ಟು ನೀವು ಮಾಡಿ. ನೋಡಿ, ಮರ್ಯಾದೆಗೆ ಟೇಪ್ ನಮ್ಮ ವಶಕ್ಕೆ ಕೊಡಿ. ಇಲ್ದಿದ್ರೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಪೊಲೀಸ್ನವ್ರು ಮನಸ್ಸು ಮಾಡಿದ್ರೆ ಏನ್ ಬೇಕಾ ಮಾಡ್ಬೋದು. ನೀವು ಮೊದಲು ನೋಟಿಸ್ ಕಳಿಸಿ, ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತು. ಸಮಾಜದ ಎದುರು ಸತ್ಯನ ತೆರೆದಿಡೋದು ನಮ್ ಕರ್ತವ್ಯ. ಮಹಾ ಸತ್ಯವಂತರು ನೀವು. ಒಂದ್ ಹೆಣ್ಣು ಕಣ್ಣೀರ್ ಹಾಕೊಂಡು ಕಷ್ಟ ಪಡ್ತಾ ಇದ್ರೆ ಅದನ್ನ ನೀವು ಕ್ಯಾಶ್ ಮಾಡ್ಕೋತಾ ಇದ್ದೀರಾ. ಇದೇ ನಿಮ್ಮಲ್ಲಿ ನಿಮ್ಮ ಮಗಳಿಗಾಗಿದ್ರೆ ಸುಮ್ಮನೆ ಇರ್ತಾ ಇದ್ರಾ? ಇಲ್ಲಿ ನೋಡಿ, ಅರ್ಜುನ್ ಮನೆ ಎದುರಿಗಿರೋ ಪೋಸ್ಟ್ ಬಾಕ್ಸ್ಗೆ ಯಾರೋ ಟೇಪ್ ತಂದು ಹಾಕ್ತಾ ಇದ್ದಾರೆ, ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಬೇಕಾದ್ರೆ ಟೇಪ್ ನಿಮ್ಗೂ ಕಳಿಸ್ಕೊಡ್ತೀವಿ, ನೀವು ಫಾರೆನ್ಸಿಕ್ ಲ್ಯಾಬಿಗೆ ಕಳಿಸ್ಬೋದು. ಲುಕ್, ಯಾರನ್ನ ಎಳೆ ಕಳಿಸ್ಬೇಕು ಅಂತ ನನಗೆ ಗೊತ್ತು. ಯು ಡೋಂಟ್ ಹ್ಯಾವ್ ಟು ಟೀಚ್ ಮೀ. ಸಿದ್ದಪ್ಪ, ಏನಾದ್ರೂ ಸಿಕ್ತಾ? ಏನಿಲ್ಲ. ಹಾ, ಹುಡುಕ್ತಾರೆ. ಕೈ ಹುಷಾರು. ಇದಕ್ಕೆ ಹೇಳೋದು ಕೈಲಾಗ್ದವನು ಮೈ ಪರ್ಚ್ಕೊಂಡ ಅಂತ. ಬ್ಲೂ ಕಂಪನಿಯ ಭೂ ಹಗರಣವನ್ನು
ಪ್ರಕರಣವನ್ನು ಬಯಲಿಗೆಳೆದ ಲೋಕಾಯುಕ್ತರ ಮೇಲೆ ಸೇಡು ತೀರಿಸಿಕೊಳ್ಳಲು ಈ ಕೃತ್ಯ ಎಸಗಲಾಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಆದರೆ ಈ ವಿಷಯದಲ್ಲಿ ಯಾವುದೇ ಕ್ರಮವನ್ನ ಕೈಗೊಳ್ಳದ ಪೊಲೀಸರು ಸಕಾಲ ವಾಹಿನಿಯ ಮೇಲೆ ದಾಳಿ ಮಾಡಿರುವುದು ವಿಪರ್ಯಾಸ. ಪೊಲೀಸ್ ಕಮಿಷನರ್ ಅವರ ಅನಾಗರಿಕ ನಡವಳಿಕೆಯನ್ನು ಅಖಿಲ ಭಾರತ ಅಭಿವ್ಯಕ್ತಿ ಸಮೂಹ ಮಾಧ್ಯಮಗಳ ಅಧ್ಯಕ್ಷ ಅಗರ್ವಾಲ್ ಖಂಡಿಸಿದ್ದಾರೆ. ನೋಡಿ, ಇದೊಂದು ಚಾಳಿ ಶುರು ಮಾಡ್ಕೊಂಡಿದ್ದಾರೆ. ಎಲ್ಲಂದ್ರೆ ಅಲ್ಲಿ ಹಿಡನ್ ಕ್ಯಾಮ್ರಾ ಇಡೋದು, ಶೂಟ್ ಮಾಡೋದು. ಡಿಸ್ಕಸ್ಟಿಂಗ್ ಇಡಿಯಟ್ಸ್. ನಿಜ ಹೇಳಿ. Come on. Shut up. Shut up. ಇದು ಪೊಲೀಸ್ ಸ್ಟೇಷನ್. ಏನ್ ಸರ್ ಇದು ಅನ್ಯಾಯ ಇದು? ನಾನ್ ಮಂತ್ರಿ ಆಗಿದಾಗ ಗಿಡ ಮರ ಬಳ್ಳಿ ಎಲ್ಲ ಬಗ್ಗೆ ನಮಸ್ಕಾರ ಮಾಡ್ತಿದ್ದೋ. ನಾನ್ ಮಾಧ್ಯಮ ನನ್ಗೆ ಹೆಂಗ್ ಮಾಡೋದೇನ್ರಿ? ನೋಡ್ರಿ ನಮ್ಮ ಹುಡುಗನೆಲ್ಲ ಹೆಂಗ್ ಮಾಡವನೆ. ಎಳಕ ಬಂದ್ ಚಮಡ ಸುಲ್ದನಲ್ರಿ ಇವನು. ಸರಿ ಏನ್ರಿ ಇದು? ಸರ್, ಇವ್ರ ಮೇಲೆ ತುಂಬಾ ಕ್ರಿಮಿನಲ್ ಕೇಸ್ಗಳಿದಾವೆ ಸರ್. ಏನ್ರಿ ಅದು? ಎಕ್ಸ್ಕ್ಯೂಸ್ ಮೀ, ನನ್ನ ಹತ್ರ ಮಾತಾಡಿ. ಇವ್ರ ಬಗ್ಗೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆಕ್ಟ್ ಆದ ಮಾಹಿತಿ ಇದೆ. ಆಯ್ತು, ಹೋಗಿರಿ ಮಕ್ಕೆ. ಒಳ್ಳೆ ಹುಡುಗರು ಕಣ್ರಿ ಇವರು. ಪ್ರತಿ ವರ್ಷ ಶಬರಿಮಲೆಗೆ ಹೋಗ್ತಾರೆ. ಮೊನ್ನೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಮನೆ ಸ್ನಾನ ಮಾಡ್ಬಿಟ್ಟು ಬಂದ್ರು. ಎಲ್ಲರೂ ತಿರುಪಿಗೊಬ್ಬಡೆ ಬರಲ್ಲ. ಕೂದಲು ಬಂದವೆ, ತಲೆ ಬಳಸ್ಕೊಂಡ್ರೆ ಕಣ್ರಿ ಇವರು. ಸ್ಕೂಲ್ಗೆ ಪುಸ್ತಕ, ಪೆನ್ಸಿಲ್, ರಬ್ಬರ್ ಎಲ್ಲ ಕೊಡಿಸ್ತಾರೆ ಕಣ್ರಿ ಇವರು. ಇಂತ ದೇವರಂತ ಹುಡುಗರಿಗೆ ಏರೋಪ್ಲೇನ್ ನೀನು? ಲೋಕಾಯುಕ್ತರ ಮಗಳು ಕಿಡ್ನಾಪ್ ಆಗಿರೋ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಕ್ರಿಮಿನಲ್ ಕರೆದು ವಿಚಾರಣೆ ಮಾಡ್ತಿದ್ದೀವಿ. ಇದು ವಿಚಾರಣೆ ಏನ್ರಿ ಇದು? ನಾನು ಬರೋದು ಲೇಟ್ ಆಗ್ಬಿಟ್ರೆ ನನ್ನ ಮಗ ನಿಗದ್ಕೊಂಡ್ಬಿಟ್ರೆ ಅನ್ಕಂಡ್ರಿ. ಅಲ್ರಿ, ಅವಳ ಮಗಳು ಕಿಡ್ನಾಪ್ಗೂ ನಮಗೂ ಏನ್ರಿ ಸಂಬಂಧ ಐತೆ? ಅದನ್ನ ಕಾಲ ನಿರ್ಧಾರ ಮಾಡುತ್ತೆ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಲೋಕಾಯುಕ್ತರು ಯಾಕೆ ಲಂಚ ಕೊಡಕ್ ಹೋದ್ರಿ? ಫೋನ್ ಮಾಡಿ ಯಾಕೆ ಧಮಕಿ ಹಾಕತ್ರಿ? ನಿಮ್ಮ ಫ್ರೆಂಡು ಮಾಜಿ ಮಂತ್ರಿ ರಂಗೇಗೌಡ ಲೋಕಾಯುಕ್ತರು ಯಾಕೆ ರೋಪ್ ಹಾಕ್ತಾ? ಅವ್ವ, ಅಯ್ಯೋ ರೇ, ಡೆಮಾಕ್ರಸಿ ಅಷ್ಟು ಮಾಡ್ಬಾರ್ದೇನ್ರಿ? ನ್ಯಾಯ ಕೇಳ್ಬಾರ್ದೇನ್ರಿ? ನಾವು ಲಂಚ ಅಲ್ಲಪ್ಪ, ಗಿಫ್ಟ್ ಕೊಡಕ್ ಹೋದ್ವಪ್ಪ. ಬೇಡ ಅಂದ್ರೆ ಆಯ್ತು. ಡಿನೋಟಿಫಿಕೇಶನ್ 106 ಜನ ಅವ್ರೆ. ಯಾವನ್ ಹತ್ಕೊಂಡ ಯಾವನ ಗೊತ್ತು? ನಾವು ಕಿಡ್ನಾಪ್ ಮಾಡ್ದೇವೆ ಅನ್ನೋದಕ್ಕೆ ನೀವು ಆಧಾರ ಇದೇನ್ರಿ? ಇದೇನೇ ನಿಮ್ಮ ಹತ್ರ? ನಾನು ಆಗ್ಲೇ ಹೇಳಿದ್ನಲ್ಲ, ಕಾಲ ನಿರ್ಧಾರ ಮಾಡುತ್ತೆ ಅಂತ. ಕಾನೂನು ಕಣ್ತಪ್ಪಿಸಿ ತುಂಬಾ ದಿನ ಇರಕ್ಕಾಗಲ್ಲ. ವಿಧಾನಸೌಧದಲ್ಲಿ ಮಂತ್ರಿಯಾಗಿ ಮೆರೆದವರು ಪರಪ್ಪನಾಗ್ರಹದಲ್ಲಿ ಮುದ್ದೆ ಮುರಿಬೇಕಾಗತ್ತೆ. ನೆನಪಿರಿ. ರೇ, ಇವ್ರನ್ನೆಲ್ಲ ಸದ್ಯಕ್ಕೆ ಬಿಟ್ಟು ಕಳಿಸಿ. ಎಸ್ ಸರ್. ಔಟ್. ಬರಪ್ಪ, ಬರೋ. ನಾನೇನ್ ಮಾಡ್ಲಿ? ನಂದಿರ್ಲಿಲ್ಲ, ನಿನ್ ಟಿ ಶರ್ಟ್ ಹಾಕೊಂಡೆ. ಕ್ರಿಶ್, ಇವತ್ ಶೂಟಿಂಗ್ ಇದೆಯಾ? ಇದೆಯಾ? ಓ, ಬಟ್ ಕಾಸ್ಟ್ಯೂಮ್ ಕಂಟಿನ್ಯೂಟಿ ಅಲ್ವಾ? ಒಂದ್ ನಿಮಿಷ. ರೆಡಿ? ಒಂದ್ ಹೆಣ್ಣು ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ರೆ ಕೇಳೋರು ಯಾರು ಇಲ್ವಾ? ಇದು ಒಂದು ನಾಗರಿಕನ ಸಮಾಜನ. ಜಾಸ್ತಿ ದಿನ ಬದುಕೋದಿಲ್ಲ. ತಗೊಳ್ಳಿ, ಇದು ನನ್ನ ಬ್ರ್ಯಾಂಡ್ ಮತ್ತೆ ಸೈಜ್. ಚೀಪ್ ಬ್ರ್ಯಾಂಡ್ ತಗೊಂಡ್ ಬರ್ಬೇಡಿ, ನನ್ಗೆ ಒರಿಜಿನಲ್ಲೇ ಬೇಕು. ಓ, ದುಡ್ಡಿಲ್ವಾ? ಕೀಪ್ ದ ಚೇಂಜ್. ಲೋಕಾಯುಕ್ತರ ಮಗಳನ್ನ ಕಿಡ್ನಾಪ್ ಮಾಡಿದವನು ಸಿಗಾಕೊಂಡ ಸರ್. ಹ್ಞೂ ಸರ್, ಒದ್ದು ಒಳಗಾಕಿ ಬೆಂಡೆತ್ತಿದೀವಿ. ಹೌದಾ? ನಿಜವಾಗೂ ಸರ್, ಬನ್ನಿ ಸರ್ ತೋರಿಸ್ತೀವಿ. ಇವನೇ ಸರ್ ಆ ಕದೀಮ? ಹೌದು ಸರ್. ನೋ ಸರ್, ನೋ, ನಾನು ಇನ್ನೋಸೆಂಟ್. ಐ ಆಮ್ ಇನ್ನೋಸೆಂಟ್ ಸರ್. ಸುಳ್ಳು ಹೇಳ್ಬೇಡ ಮತ್ತೆ. ನೀನೇ ಅಲ್ವಾ ಟಿವಿಯವ್ರ ಮುಂದೆ ಹೇಳಿದ್ದು ನಾನೇ ಕಿಡ್ನಾಪ್ ಮಾಡಿದ್ದು ಅಂತ? ನೀವ್ಯಾಕ್ರಿ ಹಾಗೆಲ್ಲ ಹೇಳಿದ್ರಿ? ಸರ್, ಆ ಟಿವಿನವ್ರು ಬಂದು ಒಂದ್ ಬೈಟ್ ಕೊಡಿ ಪ್ಲೀಸ್ ಅಂದ್ರು ಸರ್. ಶ್ರದ್ಧಾನ
ನಾನೇ ಕಿಡ್ನಾಪ್ ಮಾಡಿದ್ದೀನಿ. ನೀವೇ ಮಾಡಿದ್ದ? ಎಲ್ಲಿ ಬಚ್ಚಿಟ್ಟಿದ್ದೀರಾ ಸರ್? ನನ್ನ ಹೃದಯದಲ್ಲಿ ಬಚ್ಚಿಟ್ಟಿದ್ದೀನಿ. ಶ್ರಾದ್, ಐ ಲವ್ ಯು ಅಂತ ಹೇಳಿದೆ ಸರ್. ಅವರು ನನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡಿದ್ದೀನಿ ಅನ್ನೋದನ್ನ ಕತ್ತರಿಸಿ ನಾನ್ ಕಿಡ್ನಾಪ್ ಮಾಡಿದ್ದೀನಿ ಅನ್ನೋದನ್ನ ಮಾತ್ರ ಟೆಲಿಕಾಸ್ಟ್ ಮಾಡ್ತಾ ಇದಾರೆ ಸರ್. ಅದನ್ನ ನೋಡ್ಕೊಂಡ್ ಬಂದು ಈ ಪೊಲೀಸ್ನವರು ನನಗೆ ಹಿಗ್ಗ ಮುಗ್ಗ ಹೊಡೆದಿದ್ದಾರೆ ಸರ್. ಹಾಯ್ ಮಾ, ಹಾಯ್ ಡ್ಯಾಡ್, ಹಾಯ್ ಶ್ರಾದ್. ಸರ್ ನಿಮ್ಮ ಮನೆಯವ್ರಿಗೆ ಚೂಟಿದಾರ್ ಬೇಡ ಸರ್? ಒಂದ್ ನಿಮಿಷ ಸರ್, ತೋರಿಸ್ತೀನಿ. ಥ್ಯಾಂಕ್ ಯು ಸರ್. ಸರ್ ನಿಮ್ಗೆ ಹುಡುಗಿಯರ ಬಗ್ಗೆ ಎಷ್ಟೊಂದು ಕನ್ಸರ್ನ್ ಸರ್. ನಿಜವಾಗ್ಲೂ ಸೂಪರ್ ಹೀರೋ ಸರ್. ನೀವಂದ್ರೆ ತುಂಬಾ ಇಷ್ಟ ಸರ್ ನನಗೆ. ಆಟೋಗ್ರಾಫ್ ಪ್ಲೀಸ್. ಥ್ಯಾಂಕ್ ಯು ಸರ್. ಯಾಕೆ ಕೈ ನಡುತ್ತಾ ಇದೆ? ಏನಿಲ್ಲ, ಅದು ತುಂಬಾ ಜನರಿಗೆ ಆಟೋಗ್ರಾಫ್ ಹಾಕಿ ಒಂಚೂರು ಕೈ. ಪಾಪ ಬ್ರಹ್ಮಚಾರಿಗಳು ಈ ಬಟ್ಟೆ ಕೊಂಡ್ಕೊಳ್ತಾ ಇದ್ದೀರಿ? ಇಲ್ಲ, ಅದು ನನ್ನ ತಂಗಿಗೆ ಸರ್. ಯಾವ ತಂಗಿನೂ ಅಣ್ಣಂದಿರ ಹತ್ರ ಇಂಥ ಬಟ್ಟೆ ತರಿಸ್ಕೊಳ್ಳೋದಿಲ್ಲ ಅಲ್ವಾ? ಅದು ನನ್ನ ತಂಗಿ ಹಳ್ಳಿಯಿಂದ ಓದಕ್ ಬಂದಿದ್ದಾಳೆ, ಅದಕ್ಕೋಸ್ಕರ. ಹಳ್ಳಿ ಹುಡುಗಿರು ಇಂಥದ್ದೆಲ್ಲ ಆಗ್ತಾರ? ಪರವಾಗಿಲ್ವೇ? ಇಲ್ಲ ಹೌದೌದು. ಅರ್ಜುನ್, ಒಂದು ಕ್ಷಣ ಎಲ್ರನ್ನೂ ಮೋಸ ಮಾಡಬಹುದು, ಆದ್ರೆ ಎಲ್ಲ ಕ್ಷಣ ಎಲ್ರನ್ನೂ ಮೋಸ ಮಾಡಕ್ಕಾಗಲ್ಲ. ಮೋಸ ನಾನು ಸಿಗ್ತೀರಾ ಸಿಗದೆ ಎಲ್ಲೋಗ್ತೀರಾ? ಇದೀಗ ಬಂದ ವಿಶೇಷ ಸುದ್ದಿ. ಶ್ರದ್ಧಾಳ ಅಡಗುತಾಣದಲ್ಲಿ ದೊಡ್ಡದೊಂದು ಹಾವು ಕಾಣಿಸಿಕೊಂಡಿದೆ. ಶ್ರದ್ಧಾಳನ್ನು ಹಾವುಗಳಿರುವ ಕೋಣೆಯಲ್ಲಿ ಬಂಧಿಸಲಾಗಿದೆ. ಈ ಚಿತ್ರದಲ್ಲಿರುವ ಬಾಣದ ಗುರುತಿನ ಕೆಳಗೆ ಕೆಂಪು ವೃತ್ತದಲ್ಲಿ ದೊಡ್ಡ ಹಾವೊಂದು ಹರಿಯುತ್ತಿರುವುದನ್ನು ಕಾಣಬಹುದು. ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ರೆ ಅದೇ ನಿಜವಾದ ಹಾವು, ಗ್ರಾಫಿಕ್ಸ್ ಹಾವು. ಜಾಸ್ತಿ ದಿನ ಬದುಕೋದಿಲ್ಲ. ಆದ್ರೆ ಪೊಲೀಸರು ಇನ್ನೂ ನಿದ್ರೆ ಮಾಡುತ್ತಿದ್ದಾರೆ. ಯಾವ ಪಾಪಿ ನೀನು ಕೊಂದಿದ್ದು? ಏನು ಮಾಡ್ಕೋಗಿ ಏನೋ ಆಗೋಯ್ತು. ನನ್ನಿಂದ ನಿನ್ ಜೀವನ ಕಳ್ಕೊಂಡೆ. ಹೇ ಪಿಕಾಸೋ, ಇದು ಸ್ಟುಡಿಯೋ ಅಲ್ಲ, ಬಲಿಪೀಠ. ಶ್ರದ್ಧಾ ಸತ್ತೋದ್ಲಲ್ಲ, ಏನು ಮಾಡ್ಲಿ ಇವಾಗ? ಶ್ರದ್ಧಾ, ನನ್ ಕ್ಷಮಿಸು. ನಿನ್ ಸಾವಿಗೆ ನಾನೇ ಕಾರಣ. ಅರ್ಜುನ್ ನಿನ್ನ ಬದುಕೋ ಯೋಗ್ತಾ ಇಲ್ಲ. ನೀನ್ ಸಾಯ್ಬೇಕು. ಅಯ್ಯೋ, ಅದ್ರಲ್ಲಿ ಬುಲೆಟ್ಸ್ ಇಲ್ವಲ್ಲ? ಅಯ್ಯೋ, ಬಣ್ಣಕ್ಕೂ ರಕ್ತಕ್ಕೂ ವ್ಯತ್ಯಾಸ ಗೊತ್ತಾಗಲ್ವಾ ನಿಮ್ಗೆ? ನೋಡಿ, ನಿಮ್ಮನ್ನ ಕಿಡ್ನಾಪ್ ಮಾಡಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ. ದಯವಿಟ್ಟು ಇದನ್ನ ಪೊಲೀಸಿಗೆ ಇನ್ಫಾರ್ಮ್ ಮಾಡಬೇಡಿ. ನಾನು ನಿಮ್ಮನ್ನ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ. ಪ್ಲೀಸ್, ಐ ಆಮ್ ಸಾರಿ. ಐ ಆಮ್ ರಿಯಲಿ ವೆರಿ ಸಾರಿ. ಏನ್ರಿ ಸಾರಿ? ನಿಮ್ಗೆ ನಾನೇ ಆಗ್ಬೇಕಿತ್ತಾ? ಚೀಫ್ ಮಿನಿಸ್ಟರ್ ಮಗ ಇರ್ಲಿಲ್ವಾ? ಹೋಮ್ ಮಿನಿಸ್ಟರ್ ಮಗಳು ಇರ್ಲಿಲ್ವಾ? ಓಕೆ, ಒಂದ್ ವೇಳೆ ನನ್ನಿನ್ನೇ ಕಿಡ್ನಾಪ್ ಮಾಡ್ಬೇಕು ಅಂತ ಇದ್ರೆ ನಂಗೊಂದ್ ಮಾತು ಹೇಳ್ಬಾರ್ದಾ? ನನ್ ಪರ್ಮಿಷನ್ ಇಲ್ದೆ ನನ್ನ ಕಿಡ್ನಾಪ್ ಮಾಡೋಕೆ ಎಷ್ಟ್ರಿ ಧೈರ್ಯ ನಿಮ್ಗೆ? ನಾನ್ ಯಾರು? ಈ ಜಗತ್ತನ್ನೇ ಜೈಲಿಗೆ ಕಳ್ಸೋಕೆ ಈ ಭೂಮಿ ಮೇಲೆ ಆ ಭಗವಂತ ಸೃಷ್ಟಿ ಮಾಡಿರೋ ಲೋಕಾಯುಕ್ತರ ಏಕಮಾತ್ರ ಪುತ್ರಿ, ಗೊತ್ತಾ? ಅದಕ್ಕೆ ನಾನು ನಿಮ್ಮನ್ನ ಕಿಡ್ನಾಪ್ ಮಾಡಿದ್ದು.
ಅವತ್ತು ನೀವು ನಿಮ್ಮ ತಂದೆ ವಯಸ್ಸಲ್ಲಿ ಸುಳ್ಳು ಅಪಾಯಿಂಟ್ಮೆಂಟ್ ಕೊಟ್ರಿ. ನಿಮ್ಮ ತಂದೆ ಹತ್ರ ಬಂದು ನಾನು ಉಗಿಸ್ಕೊಂಡೆ. ರಾಗಿ ಮುದ್ದೆ ತಿನ್ಕೊಂಡು ಕಬಡ್ಡಿ ಆಡ್ಕೊಂಡು ಹಾಯಾಗಿದ್ದವನ್ನ ಸಕಾಲ ಚಾನಲ್ನಿಂದ ಅಕಾಲದಲ್ಲಿ ಹೊರಗೆ ಹಾಕಿದ್ರು. ನಿಮ್ಮಿಂದ ನನ್ನ ನೌಕರಿ ಹೋಯ್ತು ಗೊತ್ತಾ? ಅದಕ್ಕೆ ನಾನು ನಮ್ಮ ಅಪ್ಪನ್ ಕಿಡ್ನಾಪ್ ಮಾಡಿ 6 ತಿಂಗಳು ಇಟ್ಕೋಬೇಕಿತ್ತು. ನಮ್ಮ ಅಮ್ಮನ್ ಹೊತ್ಕೊಂಡು ಹೋಗಿ 1 ವರ್ಷ ಇಟ್ಕೋಬೇಕಿತ್ತು. ನನ್ ಎಲ್ಲಾ ಟೀಚರ್ಸ್ ನ ಎತ್ಕೊಂಡ್ ಹೋಗಿ ಪರ್ಮನೆಂಟ್ ಆಗಿ ನಿಮ್ ಜೊತೆನೇ ಇಟ್ಕೋಬೇಕಿತ್ತು. ಅದನ್ ಬಿಟ್ಟು ನನ್ನನ್ನೇ ಯಾಕೆ ಕಿಡ್ನಾಪ್ ಮಾಡಿದ್ರಿ? ಓ, ಕಿಡ್ನಾಪ್ ಮಾಡಕ್ಕೆ ಸುಂದರವಾದ ಹುಡುಗಿನೇ ಆಗ್ಬೇಕಾ? ಮೊದ್ಲು ಪ್ರಜ್ಞೆ ತಪ್ಸೋದು, ಆಮೇಲೆ ಮೈ ಮುಟ್ಟೋದು, ಆಮೇಲೆ ಲವ್ ಶುರು ಮಾಡೋದು. ಇಲ್ಲ ರೀ, ನಾನು ನಿಮ್ಮನ್ನ ಒಂದು ಕ್ಷಣನೂ ಆ ದೃಷ್ಟಿಯಿಂದ ನೋಡೇ ಇಲ್ಲ. ನೋಡೇ ಇಲ್ವಾ? ನನಗಿರೋದು 2 ಉದ್ದೇಶ ರೀ. 1, ಮಾಸ್ಕ್ ಹಾಕೊಂಡು ಕಿಡ್ನಾಪ್ ಮಾಡಿ ನ್ಯೂಸ್ ಮಾಡೋದು. 2, ಮಾಸ್ಕ್ ಇಲ್ದೆ ನಾನೇ ಬಂದು ರಿಲೀಸ್ ಮಾಡಿ ಇನ್ನೊಂದು ನ್ಯೂಸ್ ಮಾಡೋದು, ಜಾಬ್ ಉಳಿಸ್ಕೊಳ್ಳೋದು. ಮೊದಲನೇ ಉದ್ದೇಶ ಈಡೇರಿದೆ. 2ನೇದು ನಿಮ್ಮನ್ನ ಕ್ಷೇಮವಾಗಿ ಮನೆ ತಲುಪಿಸೋದು. ತಲುಪಿಸೇ ಬಿಡ್ತೀರಾ? ಅಲ್ಲಿ ನಿಮ್ಗೋಸ್ಕರ ನಿಮ್ಮ ಅಪ್ಪ ಅಮ್ಮ, ನಿಮ್ಮನ್ನ ಮದುವೆ ಆಗ್ಬೇಕಂತಿರೋ ಅಮೆರಿಕವರ ಎಲ್ಲರೂ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಕಾಯ್ತಾರ ಬಿಡ್ರಿ. ಅಲ್ರಿ, ನಿಮ್ಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ವಾ? ಕಿಡ್ನಾಪ್ ಮಾಡಿ ಇಷ್ಟೊಂದ್ ದಿನ ಇಟ್ಕೊಂಡ್ರಲ್ಲ, 1 ದಿನ ಆದ್ರೂ ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳಿದ್ರ? ನಮ್ಮ ಅಪ್ಪನ ಹತ್ರ ಬೇಕಾದಷ್ಟು ದುಡ್ಡಿದೆ. ಲಂಚದಲ್ಲ, ಪಿತ್ರಾರ್ಜಿತ. ಒಂದಷ್ಟು ದುಡ್ಡು ನೀವ್ ಇಟ್ಕೊಂಡು ಒಂದಷ್ಟು ದುಡ್ಡು ನನ್ ಶಾಪಿಂಗ್ಗೋಸ್ಕರ ಅಂತ ಕೊಡೋದ್ ಬಿಟ್ಟು. ಛೇ, ನನಗೆ ಹಣ ಮಾಡೋ ಉದ್ದೇಶ ಇಲ್ಲ. ನ್ಯೂಸ್ ಮಾಡಿದ್ರೆ ಸಾಕು. ಓ, ಕ್ಯಾಶ್ ಬೇಡ, ನ್ಯೂಸ್ ಬೇಕು. ಅದಾದ್ಮೇಲೆ ನ್ಯೂಸ್ ಇಂದ ಕ್ಯಾಶ್ ಮಾಡ್ಕೊಳ್ಳೋದು. ಐಡಿಯಾ ಚೆನ್ನಾಗಿದೆ. ರೀ, ನೀವಿಲ್ಲೇನಾದ್ರೂ ವಿಚಿತ್ರವಾದನ್ನ ನೋಡಿದ್ದೀರಾ? ಇಲ್ಲಿರೋ ಎಲ್ಲಾ ಪೇಂಟಿಂಗ್ಸ್, ಸ್ಕಲ್ಪ್ಚರ್ಸ್ ಒಂದಕ್ಕಿಂತ ಒಂದು ವಿಚಿತ್ರವಾಗೇ ಇದೆ. ಅಲ್ಲಲ್ಲ, ಜೀವಂತವಾಗಿರೋದು, ಕ್ರೂರವಾಗಿರೋದು. ನಮ್ಮ ಅಮ್ಮನ್ಗಿಂತ ಕ್ರೂರವಾಗಿರೋದನ್ನ ಜಗತ್ತಲ್ಲೇ ನೋಡಿಲ್ಲ. ಅಲ್ಲ, ನಿಮ್ಗೆ ಇದು ಹಾವು ಕಂಡ್ರೆ ಭಯನಾ? ನನ್ಗೆ ಹಾವು ಕಂಡ್ರೆ ತುಂಬಾ ಇಷ್ಟ. ಸಾಫ್ಟ್ ಆಗಿರೋ ಅದ್ರ ಮೈ, ಕ್ಯೂಟ್ ಆಗಿರೋ ಅದ್ರ ನಾಲ್ಗೆ, ಅದ್ ಹರ್ಕೊಂಡ್ ಹೋಗ್ತಿದ್ರೆ ರ್ಯಾಂಪ್ ಮೇಲೆ ಕ್ಯಾಟ್ ವಾಕ್ ಮಾಡ್ದಂಗಿರತ್ತೆ. ವೆರಿ ಬ್ಯೂಟಿಫುಲ್. ಅದ್ರಲ್ಲೂ ಹೆಬ್ಬಾವ್, ಅದೇನ್ ಗಾಂಭೀರ್ಯ. ವೆರಿ ಡಿಗ್ನಿಫೈಡ್. ಐ ಲವ್ ಸ್ನೇಕ್ಸ್. ಡೂ ಕಂಪನಿಯ ವಿರುದ್ಧ ಮಾಡಲಾಗಿದ್ದ ಎಲ್ಲಾ ಆರೋಪಗಳು ಸ್ಥಿರಪಟ್ಟಿವೆ. ದಾಖಲೆಗಳನ್ನು ತಿದ್ದಿದ್ದು, ರೈತರನ್ನು, ರೆವಿನ್ಯೂ ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿದ್ದು, ಇದೆಲ್ಲ ಹಗಲು ದರೋಡೆ. ನಮ್ಮ ತನಿಖೆ ಈಗ ಇನ್ನಷ್ಟು ಚುರುಕಾಗಿದೆ. ಆದರೆ ಒಂದು ಮಾತ್ರ ಸ್ಪಷ್ಟ, ಅದೇನೇ ಆಗ್ಲಿ, ಲೋಕಾಯುಕ್ತನಾಗಿ ನನ್ನ ಕರ್ತವ್ಯದಲ್ಲಿ ಯಾವ ರಾಜಿಗೂ ನಾನು ತಯಾರಿಲ್ಲ. ಈ ಭೂ ಹಗರಣದ ಆರೋಪಿಗಳಿಗೆ ಶಿಕ್ಷೆ ಆಗೋದು ಶತಸಿದ್ಧ. ನಿಮ್ ಮಗಳ ಅಪಹರಣ ಆಗಿದೆ, ಅದಕ್ಕೆ ನೀವು ಈ ತನಿಖೆನೇ ಕೈ ಬಿಡ್ತೀರೇನೋ ಊಹಾಪೋಹ. ಇದೆಲ್ಲ ಡೂ ಕಂಪ್ನಿಯವ್ರದೇ ಕೈವಾಡ ಅಂತೀರಾ? ಆಕೆ ಯಾವ ಬಿಡುಗಡೆ ಆಗ್ತಾಳೆ ಅನ್ನೋದ್ರ ಬಗ್ಗೆ ನಿಮ್ಗೇನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ನನ್ನ ಮಗಳು ಹೇಗಿದ್ದಾಳೆ, ಎಲ್ಲಿದ್ದಾಳೆ ಅನ್ನೋದು ನನಗಿಂತ, ಅಷ್ಟೇ ಏಕೆ ಪೊಲೀಸರಿಗಿಂತ ಮಾಧ್ಯಮದವರಿಗೆ ಹೆಚ್ಚು ಗೊತ್ತಿದೆ ಅಂತ ನನಗನ್ಸುತ್ತೆ. ನಮ್ ಕನ್ನಡ ಬಂದ ಅದ್ರಲ್ಲಿ ಏನಿದೆ ಬೋಗಳು? 6 ಗಂಟೆಗೆ ಹಾಲು ಬರ್ತದೆ, 6:30 ಪೇಪರ್ ಬರ್ತದೆ, 7 ಗಂಟೆಗೆ ಅವಳು ಬರ್ತಾಳೆ ಕನ್ನಡ. ನೋಡಕ್ಕೆ ಕಣ್ಣು ಸಾಲದು. 7:15 ಪಕ್ಕದ ವಾಕಿಂಗ್ ಬಂದು ಕಾರ್ನ ಉಚ್ಚ ಹೋಯ್ತದೆ. ಮುಚ್ಚಬಾಯ್. ನಾ ಏನಾರ ಸುಳಿ ತಗೊಂಬಾರಂತಂದ್ರೆ ನಾಯಿ ಉಚ್ಚೊಯ್ಯೋದು ಎಳ್ಳ ಮರದಲ್ಲಿ ಶೂಟಿ ಮಾಡ್ಕೊಂಡ್ ಬಂದಿದ್ಯಾ? ಇದನ್ನ ತಗೊಂಡು ಉಪ್ಪಿನ ಹಾಕೊಂಡು ನೆಕ್ಕಳಲೇ ಬೇಜಾರದ ಹಾಕೊಂಡು ನೋಡಿ ಸಾ ಬೊಂಬಟ್ಟಾಗಿರೋ ಚಾಡ್ಸವೆ. ನನ್ ಕಣ್ಣಿಗೆ ಕಾಣದಂಗ್ ಹೋಗ್ಬಿಡು. ಮಳ್ರಾಗೋಯ್ತ್ಯಾ? ನೈನಾ ಇದನ್ನೊಂದ್ಸರಿ ಹಾಕ್ ನೋಡೋಣ. ನೈನಾ ಅಲ್ಕ ನನ್ನ ಮಗನೇ, ಇದ್ರೊಳಗಿರೋ ಸುಂದ್ರಿ ನೋಡ್ಬೇಕಿರ ನೀನು? ಸುಂದ್ರಿ ಅಲ್ಲ ನೈನಾ, ಏನನ್ನ ಸುಳಿ ಸಿಗ್ಬೋದಲ್ಲ. ಹಂಗಂತೀಯ? ಹಾಕಪ್ಪ ಹಾಕು. ನಿಲ್ಸ್. ಹ್ಯಾಪಿ ಬರ್ತ್ಡೇ ಶ್ರದ್ಧಾ. ಇಲ್ಲಿಗ್ ಬಂದ್ಮೇಲೆ ದಿನ, ವಾರ, ತಿಂಗಳು ಎಲ್ಲ ಮರ್ತ್ಬಿಟ್ಟಿದೀನಿ. ಅದ್ ಸರಿ, ನನ್ ಬರ್ತ್ಡೇ ನಿನಗೆ ಹೇಗೆ ಗೊತ್ತಾಯ್ತು?
ಯಾವ ಚಾನಲ್ ಹಾಕಿದ್ರು ನಿಂದೆ ಸುದ್ದಿ, ನಿಂದೆ ಜಾತಕ. ನಿಂಗ್ ಗೊತ್ತಾ, ಟಿವಿ ಅವ್ರ ಪಾಲಿಗೆ ನೀನೀಗ ತಂಗಿ ಹಜಾರೆ. ಬರ್ತ್ಡೇ ಟು ಯು. ಮನೇನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀನಿ ಅನ್ನಿಸ್ತಾ ಇದೆಯಾ? ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ವಾವ್, ಸೋ ಕ್ಯೂಟ್. ಇವತ್ತು ನಾನು ಮನೇಲಿ ಇದ್ದಿದ್ರೆ ಅದೆಷ್ಟು ಆರ್ಟಿಫಿಷಿಯಲ್ ಅನ್ಸಿತ್ತು ಗೊತ್ತಾ? ದೊಡ್ಡ ದೊಡ್ಡ ಜನ, ಭಾರಿ ಗಿಫ್ಟ್ಸು, ಅಮ್ಮನ ಆಡಂಬ್ರ, ಒಡವೆ ವಸ್ತುಗಳ ಶೋ ಆಫ್. ಇಲ್ಲಿ ನೋಡು, ಪುಟಾಣಿ ಕೇಕ್, ಪುಟಾಣಿ ಗಿಫ್ಟ್. ಜೀವನದಲ್ಲಿ ಕಾಸ್ಟ್ಲಿ ಏನ್ ಗೊತ್ತಾ? ತುಂಬಾ ಸಿಂಪಲ್ ಆಗಿರೋದು. ನಾನು ಇಷ್ಟಪಡೋ ಫ್ರೆಂಡ್ ಜೊತೆ ನಾನ್ ಸಿಂಪ್ಲೆಸ್ಟ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರೋದು ಖುಷಿ ಆಗ್ತಿದೆ. ಕಿಡ್ನಾಪ್ ಮಾಡಿದವ್ರನ್ನ ಯಾರಾದ್ರೂ ಇಷ್ಟಪಡ್ತಾರಾ? ದೇಹನ ಕಿಡ್ನಾಪ್ ಮಾಡೋರ್ನ ಯಾರು ಇಷ್ಟಪಡಲ್ಲ. ಹೃದಯನ ಕಿಡ್ನಾಪ್ ಮಾಡಿದ್ರೆ ಹಾ, ಟೈಮ್ ಪಾಸ್ಗಂತ ನಿಂದೊಂದು ಬ್ಯೂಟಿಫುಲ್ ಸ್ಕೆಚ್ ಮಾಡಿದ್ದೀನಿ. ನನ್ ಪೇಂಟಿಂಗ್? ಎಸ್. ವಾವ್, ತೋರ್ಸು. ತೋರ್ಸಲ್ಲ? ತೋರ್ಸು. ತೋರ್ಸಲ್ಲ? ಪ್ಲೀಸ್ ತೋರ್ಸು. ತೋರ್ಸು. ಬಟ್ ಏನ್ ಗೊತ್ತಾ, ಈ ಕೋತಿ ಮೂತಿಯಲ್ಲಿ ಒಂದ್ ನಿಮಿಷ ಹಿಡ್ಕೊ. ನನ್ ಫ್ರೆಶ್ ಬೇಡ ಇದೆಯಲ್ಲ, ಈ ಕೋತಿ ಮೂತಿಗೆ ಕೇಕ್ ಆಗಿದ್ರೆ ಚೆನ್ನಾಗಿರುತ್ತೆ. ಇರು, ಒಂದ್ ನಿಮಿಷ ಮಾಡ್ತೀನಿ ನನಗೆ. ಎಲ್ಲ ನೋಡುತ್ತೀಯ? Hey, don't move. ಯಾರಿ ನೀವು? ಮತ್ತೆ ಕಿಡ್ನಾಪಾ? ನಿಮ್ಮ ಸೌಂದರ್ಯವನ್ನ ಕುಂಚದಿಂದ ಕಿಡ್ನಾಪ್ ಮಾಡೋ ಕಲಾವಿದನ. ನನ್ ಪರ್ಮಿಷನ್ ಇಲ್ಲದೆ ನನ್ನ ಚಿತ್ರ ಬರೆಯೋಕೆ ಎಷ್ಟು ಧೈರ್ಯ ನಿಮ್ಗೆ? ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಸ್ಟುಡಿಯೋದೊಳಗೆ ಬರಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಇದು ನಿಮ್ ಸ್ಟುಡಿಯೋನಾ? ಹೌದು. ಇಷ್ಟು ಬೇಗ ವಾಪಸ್ ಬರ್ಬೇಕಾಯ್ತು ಅಮೆರಿಕದಿಂದ. ಇವನು ಪಿಕಾಸೋ ಅಂತ. ಪಿಕಾಸೋ? ಯಾ, ಪಿರಿಯಾಪಟ್ಟಣದ ಕಾವೇರಪ್ಪನವರ ಮಗ ಸೋಮಪ್ಪ. ಇವನು ಕುವೆಂಪು. ಲೈಕ್ ದಟ್. ಓ, ನಾನಿಲ್ಲದೆ ಇರುವಾಗ ನನ್ನ ಸ್ಟುಡಿಯೋವನ್ನು ಪ್ರವೇಶಿಸಿದ ಈ ಬಾಲಿ ಯಾರು? ಇವಳು ಶ್ರದ್ಧಾ ಅಂತ. ಆದ್ರೆ ಒಂಚೂರು ಶ್ರದ್ಧೆ ಕಡಿಮೆ. ಆಕ್ಚುಲಿ ಮ್ಯಾಟರ್ ಏನಂದ್ರೆ, ಅಮೆರಿಕಾದಲ್ಲಿ ಹೋದ್ ಕೆಲಸ ಎಲ್ಲ ಸಾಂಗವಾಗಿ ಮುಗಿತಾ? ಇಂಟರ್ನ್ಯಾಷನಲ್ ನ್ಯೂಡ್ ಪೇಂಟರ್ಸ್ ಅಕಾಡೆಮಿಗೆ ಅಧ್ಯಕ್ಷ ಆಗು ಅಂದ್ರು. ಪುರ್ಸೊತ್ತಿಲ್ಲ ಅಂತ ಬಂದ್ಬಿಟ್ಟೆ. ನೀವು ಅಲ್ಲೇ ಇರ್ಬೇಕಾಗಿತ್ತು. ಇಲ್ಲಿಗೆ ಯಾಕೆ ಬಂದ್ರಿ? ಇದುವರೆಗೂ ಅರ್ಜುನ್ ಒಬ್ಬನ್ ಬಿಟ್ರೆ ಬೇರೆ ಯಾವ ಮನುಷ್ಯ ಪ್ರಾಣಿ ಕೂಡ ನನ್ನ ಸ್ಟುಡಿಯೋದಲ್ಲಿ ಬಂದಿರಲಿಲ್ಲ. ಅದೇ ಬಂದ್ರೆ ಪ್ರಾಣಿಗಳಂದ್ಮೇಲೆ ನೆನಪಾಯ್ತು. ಒಂದ್ ನಿಮಿಷ. ಏನ್ ಗೊತ್ತಾ, ನಿನ್ ಸ್ಟುಡಿಯೋದಲ್ಲಿ ಒಂದ್ ಹೆಬಾವ್ ಇದೆ. ಅಸಾಧ್ಯ, ಅಸಾಧ್ಯ. ಒಂದಿದೆ. ಇಲ್ಲ. ಒಂದಿದೆ. ಇಲ್ಲ. ಒಂದಿದೆ. ಒಂದಲ್ಲ ಕಣೋ, 4 ನಾಗರ ಹಾವಿನ ಮರಿಗಳಂತ ನಾನೇ ಬಿಟ್ಟಿದ್ದೀನಿ. ಏನೂ ಇಲ್ಲ ಸರ್. ಸರ್, ಇಲ್ಲೂ ಏನು ಕಾಣಿಸ್ತಲ್ಲ ಸರ್. ಸರ್, ಹೇಳ್ ಕಳ್ಸಿದ್ರೆ ನಾನೇ ಬರ್ತಾ ಇದ್ದೆ. ನೀನು ನನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಬೇಕಾಗಿತ್ತು, ಅದಕ್ಕೆ ನಾನೇ ಬಂದೆ. ನಾನಾ? ನಮ್ಮ ಚಾನಲ್ ಸಕ್ಸಸ್ಗೆ ನಿನ್ನ ಕಾಂಟ್ರಿಬ್ಯೂಷನ್ ತುಂಬಾನೇ ದೊಡ್ಡದು. ಅದಕ್ಕೆ ನಾನು ಕೊಡ್ತಾ ಇರೋ ಪುಟಾಣಿ ಗಿಫ್ಟ್ ಈ ಭಾನುವಾರ ಫ್ರೀ ಇಟ್ಕೋ. ಓಕೆ ಸರ್. ಅರ್ಜುನ್, ಅವಾರ್ಡ್ ಫಂಕ್ಷನ್ಗೆ ನಾನು ಬರ್ತೀನಿ. ನೀನಾ? ಹಾ, ಈಗ ಅವಾರ್ಡ್ ಸಿಕ್ತಿರೋದು ನನ್ನಿಂದ ಅಂದ್ಮೇಲೆ ಆ ಫಂಕ್ಷನ್ ಬರೋ ಹಕ್ಕು ನನ್ಗಿಲ್ವಾ? ಜೊತೆಗೆ ನೀನ್ ಅವಾರ್ಡ್ ತಗೊಳ್ಳೋದನ್ನ ನಾನು ನೋಡ್ಬೇಕು, ಜೋರಾಗಿ ವಿಸಿಲ್ ಹೊಡಿಬೇಕು, ಚಪ್ಪಾಳೆ ತಟ್ಟಬೇಕು. ಈಗ ತುಂಬಾ ರಿಸ್ಕ್ ಇದೆ. ಮೊದ್ಲೇ ಪೊಲೀಸ್ನವ್ರಿಗೆ ಬೇರೆ ನನ್ನ ಮೇಲೆ ಕಣ್ಣಿದೆ. ಇದುವರೆಗೆ ಹೇಗೋ ನಿಭಾಯಿಸಿದಾಯ್ತು, ಬಟ್ ಇನ್ ಮುಂದೆ ತುಂಬಾ ಕಷ್ಟ ಇದೆ. ನಿನ್ ಕೆಲ್ಸ ಆಯ್ತಲ್ಲ, ಈಗ ನಾನ್ ಯಾಕೆ ಬೇಕು? ಬೇಗ ಓಡಿಸ್ಬಿಡು. ನನ್ನ ಮತ್ತೆ ಆ ಕಾನ್ಸಂಟ್ರೇಷನ್ ಕ್ಯಾಪ್ಗೆ ನೂಕ್ಬಿಡು. ಹಾಗಲ್ಲ ಶ್ರದ್ಧಾ, ಎಷ್ಟ್ ದಿನ ಅಂತ ಹಿಂಗಿರಕ್ಕಾಗತ್ತೆ? ಪಿಕಾಸೋ ವಾಪಸ್ ಬಂದಿದ್ದಾನೆ. ಇದು ಅವನ್ ಸ್ಟುಡಿಯೋ. ಯಾವತ್ತಿದ್ರು ನಾನು ನನ್ನ ಮನೆಗೆ, ನೀನ್ ನಿನ್ ಮನೆಗೆ ಹೋಗ್ಲೇಬೇಕಲ್ವಾ? ಹೌದಲ್ವಾ? ನೀನ್ ನಿಮ್ ಮನೆಗೆ, ನಾನ್ ನಮ್ಮ ಮನೆಗೆ ಹೋಗ್ಲೇಬೇಕು. ರಿಯಾಲಿಟಿನ ನಾನು ಮರ್ತೋಗ್ಬಿಟ್ಟಿದ್ದೆ. ಈ ಬಣ್ಣದ ಮನೇಲಿ ಭಾವನೆಗಳ ಚಿತ್ರ ಬರ್ಕೊಂಡು ಕಳ್ದೋಗ್ಬಿಟ್ಟಿದ್ದೆ. ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ನೀ ನಿಮ್ ಮನೆಗೆ ಹೋಗು ಅಂತ. ಮನೆ ಬಿಟ್ಟಿದ್ದಕ್ಕೂ ಅನ್ಸುದ್ದಿ, ಮನೆ ಸೇರ್ಕೊಂಡಿದ್ದಕ್ಕೂ ಅನ್ಸುದ್ದಿ. ಒಟ್ನಲ್ಲಿ
ನಾನೊಂದ್ ಸುದ್ದಿ ಹುಟ್ಸೋಕಿರೋ ಸೆನ್ಸೇಷನಲ್ ಪ್ರಾಡಕ್ಟ್. ಯಾರ್ ಮಾನಾರ್ಪಣೆ ಆದ್ರೂ ಪರವಾಗಿಲ್ಲ, ನಿಮ್ TRP ಚೆನ್ನಾಗಿರ್ಬೇಕು ಅಲ್ವಾ? ಪ್ಲೀಸ್ ಅಳ್ಬೇಡ, ನಿನ್ ಮುಖಕ್ಕೆ ಅಳು ಶೋಭಿಸೋದಿಲ್ಲ. ತುಂಟನ, ನಗು, ಖುಷಿ ಇವು ಮಾತ್ರ ನಿನ್ ಮುಖಕ್ಕೆ ಚಂದ. ನೋಡು, ನೀನ್ ನಗ್ನಗ್ತಾ ಇರೋದಕ್ಕೆ ನಾನೇನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ಇನ್ ಯಾವತ್ತು ನನ್ನನ್ನ ಇಲ್ಲಿಂದ ಹೋಗು ಅಂತ ಹೇಳ್ಬೇಡ. ಅದೇನಾಗುತ್ತೋ ಆಗ್ಲಿ, ಏನೇ ಬಂದ್ರು ನಾನ್ ಎದುರಿಸ್ತೀನಿ. ನಿನ್ ಮೇಲೆ ಯಾವುದೇ ಆರೋಪ ಬರ್ದೇ ಇರೋ ತರ ನಾನ್ ನೋಡ್ಕೋತೀನಿ. ಆದ್ರೆ ನೀನ್ ಬಿಟ್ಟಿರೋಕ್ ಆಗಲ್ಲ. Yeah, sure. Thank you. Yeah, thank you, sir. ಸುದ್ದಿ ಸಾಮ್ರಾಟ್ ಪ್ರಶಸ್ತಿ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ಸುದ್ದಿ ಬಹಳ ಮುಂದುವರೆದಿದ್ದೀರಿ. ಎಷ್ಟು ಮುಂದುವರೆದಿದೆ ಅಂದ್ರೆ, ಮುಂಚೆ ಎಲ್ಲ ಒಂದ್ ಮರ್ಡರ್ ಆದ್ರೆ ಮಾರನೇ ದಿವಸ ಬೆಳಿಗ್ಗೆ ಪೇಪರ್ ನೋಡ್ಬೇಕಾಗಿತ್ತು. ಈಗ ಒಂದ್ ಮರ್ಡರ್ ಆದ್ರೆ ಏನ್ ಹೇಳ್ತೀರಾ, ಒಂದ್ ದಿವಸ ಮುಂಚೆನೆ ತೋರಿಸ್ಬಿಡ್ತಾರ್ರಿ. ಚಿತ್ರರಂಗದ ಹಿರಿಯ ನಟ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್. ಸತ್ಯನೇ ಸುದ್ದಿ, ಸುದ್ದಿನೇ ಸತ್ಯ. ಸತ್ಯನ ನೇರವಾಗಿ ಜನಗಳು ಮುಟ್ಸೋದೆ ಒಬ್ಬ ವರದಿಗಾರನ ಕರ್ತವ್ಯ. ಓಕೆ, ಈಗ ಮುಂದೆ ಯಾವ ಕಲಾವಿದರ ಧ್ವನಿಯನ್ನ ಮಾಡ್ತೀನಿ ಅಂತ ಗೊತ್ತಾ? ಇವತ್ತು ಆಶ್ಚರ್ಯದ ವಿಷಯ ಅಂದ್ರೆ, ಈ ಕಾರ್ಯಕ್ರಮದಲ್ಲಿ ನಾನು ಯಾವ ಮಹಾನ್ ಕಲಾವಿದನ ಧ್ವನಿಯನ್ನ ಈಗ ಮಾಡ್ಬೇಕು ಅಂತಿದ್ನೋ ಅದೇ ಧ್ವನಿಯನ್ನ ನೆನಪಿಸಿದ್ದಾರೆ. ಅದಕ್ಕೋಸ್ಕರ ಥ್ಯಾಂಕ್ ಯು. ನಾನು ಅವರ ಅಭಿಮಾನಿನೇ, ಡಾಕ್ಟರ್ ರಾಜ್ಕುಮಾರ್, ಪದ್ಮಭೂಷಣ ವರ ನಟ ಡಾಕ್ಟರ್ ರಾಜ್ಕುಮಾರ್. ಆ ಕಾಲದಲ್ಲಿ ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರು, ಮೇಲ್ಗಡೆ ದೇವರಿದ್ದಾನಪ್ಪ, ನೀ ಏನೇ ಮಾಡಿದ್ರು ಅದನ್ನ ನೋಡ್ತಿರ್ತಾನೆ ಅಂತ. ಈ ಕಾಲ ಬದಲಾಗೋಗಿದೆ. ಈಗೇನು ಅಂದ್ರೆ, ಈ ಎಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ನೋಡ್ರಿ, ಯಾವ ಕಡೆಯಿಂದ ಏನೇನ್ ಮಾಡ್ತಾರೋ ಅದನ್ನೆಲ್ಲ ಸೆರೆ ಹಿಡಿತಾರೆ. ಅದರಿಂದ ಸಾಹಸ ಮಾಡ್ತಾ ಇರೋರು ನಮ್ಮ ಈ ಮಾಧ್ಯಮದವರು, ಸುದ್ದಿ ಮಾಧ್ಯಮದವರು ಅಲ್ವಾ? ಮತ್ತೆ ರಾಜಕೀಯವನ್ನ ಹಾಸ್ಯ ಮಾಡಿಕೊಂಡು ಜನಗಳಿಗೆ ಎಲ್ಲ ವಿಷಯವನ್ನು ಸುದ್ದಿಯಾಗಿ ತಿಳಿಸಿದವರು ನಮ್ಮ ಮಾಸ್ಟರ್ ಹಿರಣ್ಯ. ಅವರ ಧ್ವನಿಯಲ್ಲಿ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಲೋ ಅಪ್ಪ, ಎಲ್ಲಿದ್ದೀರಾ? ಎಲ್ಲೂ ಕಾಣಿಸ್ತಾನೆ ಇಲ್ಲ. ಸೀಟ್ ಸಿಕ್ಕಿದೆ ತಾನೆ? ಬಂದಿದ್ರು ತಾನೆ ಕಾಣಿಸೋದು. ಇನ್ನೂ ಬಂದಿಲ್ವಾ? ಬೇಗ ಬನ್ನಿಪ್ಪ. ಅಮ್ಮನ್ನ ಸರುನ್ನ ಇಬ್ರನ್ನ ಕರ್ಕೊಂಡ್ ಬನ್ನಿ. ನಾನು ಅವಾರ್ಡ್ ತಗೊಳ್ಳೋದನ್ನ ನೀವೆಲ್ಲರೂ ನೋಡಿ ಜೋರ ಚಪ್ಪಾಳೆ ತಟ್ಟಬೇಕು. ಬೇಗ ಬನ್ನಿ. ಪಶ್ಚಾತ್ತಾಪ ಪಡಬೇಕಾದ ವಿಷಯಕ್ಕೆ ಚಪ್ಪಾಳೆ ತಟ್ತಾರೆ. ನಾನ್ ಪ್ರಶಸ್ತಿ ತಗೊಂಡ್ರೆ ನೀವು ಪಶ್ಚಾತ್ತಾಪ ಪಡ್ತೀರಾ? ಅಂತ ತಪ್ಪು ನಾನೇನ್ ಮಾಡ್ದೆ? ನಿನಗೆ ಆತ್ಮಸಾಕ್ಷಿ ಅಂತಿದ್ರೆ ಕೇಳ್ಕೊ, ಉತ್ತರ ಸಿಗತ್ತೆ. ಮಾಧ್ಯಮಗಳ ಕೆಲಸ ಜನಗಳ ಕಣ್ಣೀರು ಒರೆಸೋದು. ಆದ್ರೆ ನೀನು ಒಂದು ಹೆಣ್ಣಿನ ಕಣ್ಣೀರನ್ನೇ ಬಂಡವಾಳವಾಗಿ ಇಟ್ಕೊಂಡು ಬದುಕ್ತಾ ಇದ್ಯಾ. ನಿನಗೆ ಅವಾರ್ಡ್ ಬೇರೆ ಕೇಳು. ಅಪ್ಪ, ನನಗೆ ಅವಾರ್ಡ್ ಕೊಡ್ತಾ ಇರೋದು ಒಂದು ಪ್ರತಿಷ್ಠಿತ ಸಂಸ್ಥೆ. ಇದರಲ್ಲಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಜೂರಿ ಆಗಿದ್ದಾರೆ. ಮೊದಲು ಅವ್ರಿಗೆ ಹೊಡಿಬೇಕು. ಜನ ಯಾಕೆ ಅವಾರ್ಡ್ಗಳನ್ನ ಅನುಮಾನದಿಂದ ನೋಡ್ತಾರೆ ಹೇಳು? ಕಾಸುಗೊಂದು ಕೊಸರಿಗೊಂದು ಅವಾರ್ಡ್ಗಳು. ಯಾರು ಒಳ್ಳೆ ರೇಟ್ ಕೊಡ್ತಾರೋ ಅವರಿಗೆ ಡಾಕ್ಟರೇಟ್. ಅಲ್ಲ ಕಣೋ, ನೀನು ಯಾವ ಘನತಾರಿ ಕೆಲಸ ಮಾಡಿದ್ಯಾ ಅಂತ ಈ ಅವಾರ್ಡ್ ತಗೋತಿದ್ಯಾ? ನಿನಗೆ ಸ್ವಾಭಿಮಾನ ಅನ್ನೋದಿದ್ರೆ ಮೊದಲು ಆ ಪ್ರಶಸ್ತಿನ ತಿರಸ್ಕರಿಸು. ಆಗ ಮನುಷ್ಯನಾಗ್ತೀಯ. ಜೀವನದಲ್ಲಿ ಏನಾರು ಪಡ್ಕೊಳ್ಳೋ ಮುಂಚೆ ಅದಕ್ಕೆ ನನಗೆ ಯೋಗ್ಯತೆ ಇದೆಯಾ ಅಂತ ಪ್ರಶ್ನಿಸ್ಕೋಬೇಕು. ಛೇ, ನಿನ್ನಂತ ಅಪ್ರಾಮಾಣಿಕನಿಗೆ ಅಪ್ಪ ಅನ್ಸ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ ಕಣೋ. ಇಡೋ ಫೋನು. ಇದುವರೆಗೂ ನಮ್ಮನ್ನೆಲ್ಲ ರಂಜಿಸಿದ ಮಿಮಿಕ್ರಿ ದಯಾನಂದ್ ಅವರಿಗೆ ಅಭಿನಂದನೆಗಳು. ಇವತ್ತಿನ ಸ್ಟಾರ್ ಆಫ್ ಅಟ್ರಾಕ್ಷನ್ ಸುದ್ದಿ ಸಾಮ್ರಾಟ್ ಪ್ರಶಸ್ತಿ ಪಡೆಯಲಿರುವ ಸಕಾಲ ವಾಹಿನಿಯ ಹೆಮ್ಮೆಯ ವರದಿಗಾರ ಅರ್ಜುನ್ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಇರಲಿ. ಈಗ ಶ್ರೀಯುತ ಅರ್ಜುನ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅರ್ಜುನ್, ಥ್ಯಾಂಕ್ ಯು. ಲಾಸ್ಟ್ ವೀಕ್ ನಮ್ಮ ದೇಶದ ಎಲ್ಲಾ ಚಾನೆಲ್ಗಳಿಗಿಂತ ನಮ್ಮ ಚಾನೆಲ್ ಸಕಾಲ್ ಚಾನೆಲ್ TRP ಹೈಯೆಸ್ಟ್ ಆಯ್ತು. ಅದ್ಯಾರಿಂದ? ನಮ್ಮ ಅರ್ಜುನ್. ಅರ್ಜುನ್ ಈಗ ಸುದ್ದಿ ಸಾಮ್ರಾಟ್.
ಕ್ಷಮಿಸಿ, ನಾನು ಈ ಪ್ರಶಸ್ತಿಗೆ ಅರ್ಹನಲ್ಲ. ಇದು ನನ್ನ ಸಾಧನೆ ಅಲ್ಲ. ಈ ಪ್ರಶಸ್ತಿನ ಸ್ವೀಕರಿಸೋದಕ್ಕೆ ನನ್ನ ಮನಸಾಕ್ಷಿ ಒಪ್ತಾ ಇಲ್ಲ. ಅತ್ಯಂತ ವಿನಯದಿಂದ ನಾನು ಈ ಪ್ರಶಸ್ತಿನ ತಿರಸ್ಕರಿಸ್ತಾ ಇದ್ದೀನಿ. ಅಯ್ಯೋ ಇಲ್ಲೇ ಇದೆಯಾ? ಎಲ್ಲೋ ಶ್ರದ್ಧಾ? ನನಗೇನೋ ಗೊತ್ತು. ಏನೋ ಮಾಡೋದೀಗ? ಸರಿ ಬಾ ಕೂತ್ಕೋ. ಗುಳಿಕ ಕಾಲ, ರಾಹುಕಾಲ, ಯಮಗಂಡ ಕಾಲ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಸರ್ವಕಾಲದಲ್ಲಿ ನೋಡಿ ಸಕಾಲ ತೀರಿ. ಕನ್ಫ್ಯೂಸ್ ಆಗ್ಬಿಟ್ಟೆ ಕಂದ. ಎಲ್ರಿಗೂ ನೀನೇ ಬ್ರೇಕಿಂಗ್ ನ್ಯೂಸ್ ಕೊಡ್ತಿದ್ದೆ, ನೀನೇ ತಗೊಳಂಗಾಗ್ಬಿಟ್ಟಲ್ಲಪ್ಪ. ಏಯ್, ಯಾವನ ನೀನು? ಅದೇನು ಅಂತ ಸಿಂಪಲ್ ಆಗಿ ಹೇಳು. ಎಲ್ಲ ನೀನೇ ಕಾಂಪ್ಲಿಕೇಟ್ ಮಾಡ್ತೀಯಲ್ಲ ಕಂದ. ನಮ್ಮ ಪಾಡ ನಾವು ವ್ಯವಹಾರ ಮಾಡ್ಕೊಂಡಿದ್ದೆ. ನನ್ನ ಸಟ್ಕ ಇಲ್ಲಿ ಅಂತ ಅಡ್ಡ ಬಂದ ನೀನೇ. ನಮ್ಮ ಹತ್ರ ಇದ್ದ ಬೆಕ್ಕಿನ ಮರಿ ನೀನ್ ಆರಿಸ್ಕೊಂಡು ಹೋದೆ. ಅದೇ ಬೆಕ್ಕಿನ ಮರಿಗೆ ಬಿಸ್ಕೆಟ್ ತೋರಿಸಿ ನಾವೇ ತಕ ಬಂದ್ವಿ. ತಪ್ಪೇನ್ ಕಂದ? ಏಯ್, ನಿನಗ್ ಬೆಕ್ಕಿನ ಮರಿಗೂ ಹುಲಿ ಮರಿಗೂ ವ್ಯತ್ಯಾಸ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಬೊಗಳೆ ಬಿಡ್ಬೇಡ. ಇರು ಕಂದ, ಮೀಯಾವ್ ಹತ್ರನೇ ಮಾತಾಡಿಸ್ತೀನಿ. ಮಿಯಾವ್ ಮಿಯಾವ್ ಮಾತಾಡ್ತೀಯಾ? ಮಾತಾಡು ಮಿಯಾವ್. ಅರ್ಜುನ್, ಅರ್ಜುನ್ ದಯವಿಟ್ಟು ಇದನ್ನ ಫನ್ ಅಂತ ಅನ್ಕೋಬೇಡ. ಈ ಕೆಟ್ಟ ಜನ ನನ್ನ ಕಿಡ್ನಾಪ್ ಮಾಡಿದ್ದಾರೆ. ತುಂಬಾ ಚೀಪ್ ಆಗಿ ಬಿಹೇವ್ ಮಾಡ್ತಿದ್ದಾರೆ. ಅದೇನೋ ಡಾಕ್ಯುಮೆಂಟ್ಸ್ ಬೇಕಂತೆ. ಅಪ್ಪನ ಹತ್ರ ಹೋಗಿ ಇಸ್ಕೊಂಡ್ ಬಾ. ನಾನ್ ಹೇಳ್ದೆ ಅಂತ ಹೇಳು ಪ್ಲೀಸ್ ಅರ್ಜುನ್. ಶ್ರದ್ಧಾ ತಮಾಷೆ ಮಾಡ್ತಲ್ಲ ತಾನೆ? ನಿನ್ ನಾಳೆಗೂ ನಿಜ ಅರ್ಜುನ್. ಇವ್ರು ಏನ್ ಮಾಡೋಕ್ಕೂ ಹೇಳ್ಸಲ್ಲ. ಪ್ಲೀಸ್ ಬೇಗ ಬಂದ್ಬಿಡು. ಇಟ್ಸ್ ನಾಟ್ ಫನ್ ಅರ್ಜುನ್. ಈ ಕ್ಲೈಮ್ಯಾಕ್ಸ್ ಅಲ್ಲಿ ಸೀರಿಯಲ್ ಲ್ಯಾಕ್ ಆಗಬಾರ್ದಪ್ಪ. ನೀನು ಹುಡಗಪ್ಪ, ಹುಡಬಿಟ್ಟು ಆ ಲೋಕಾಯುಕ್ತ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಡಿನೋಟಿಫಿಕೇಶನ್ ಆಗಿರೋದು ಅದೆಲ್ಲ ಇಸ್ಕೊಂಬ. ಬಿಡದಿಂದ ಬಲಕ್ಕೆ ಆ ಕೆರೆ ದಂಡೆ ಮೇಲೆ ಬಾ. ಕಲ್ಲು ಬಿಲ್ಡಿಂಗು ಕೈ ಬೀಸ್ ಕರೀತದೆ. ಫೋನ್ ಆಫ್ ಮಾಡ್ಬೇಡಪ್ಪ ನೀನು. ಆಮೇಲೆ ಪೊಲೀಸ್ ಕೆಲಸ ಚರ್ಚೆ ಮಾಡಬೇಡ. ಇಲ್ಲಿರೋದು ರಬ್ಬರವಲ್ಲ, 7 ಅಡಿ ಸರ್ಪ, ಕಾಳಿಂಗ ಸರ್ಪ. ಅದು ಮಾನನೂ ತೆಗಿತದೆ, ಪ್ರಾಣನೂ ತೆಗಿತದೆ. ಏನಾಯ್ತು? ಶ್ರದ್ಧಾ ನಿಜವಾಗ್ಲೂ ಕಿಡ್ನಾಪ್ ಆಗಿದ್ದಾಳೆ. ಅಯ್ಯೋ ಏನು ಮಾಡೋದೀಗ? ಒಂದ್ ನಿಮಿಷ. ಸರ್, ನಾನು ಸಕಲ ಚಾನಲಿಂದ ಅರ್ಜುನ್ ಮಾತಾಡ್ತಾ ಇರೋದು. ಶ್ರದ್ಧಾಳಿಂದ ಒಂದು ಮೆಸೇಜ್ ಇದೆ. ನಾನು ಅರ್ಜೆಂಟಾಗಿ ನಿಮ್ಮನ್ನ ನೋಡ್ಬೋದಾ? ಹೊಸ ಬ್ರೇಕಿಂಗ್ ನ್ಯೂಸ್ ಬೇಕಿತ್ತಾ? ಕ್ಯಾಮ್ರಾ ತರಲಿಲ್ವಾ? ಹಾಗಲ್ಲ ಸರ್, ಶ್ರದ್ಧಾ ನಿಮಗೊಂದು ಅರ್ಜೆಂಟ್ ಮೆಸೇಜ್ ಕಳಿಸಿದಾಳೆ. ನನ್ನ ಎಲ್ಲಾ ಟೆಲಿಫೋನ್ ನಂಬರ್ಸ್ ಅವಳ ಹತ್ರ ಇದೆಯಲ್ಲ. ನಿಂದೇನು ಸಾಬರಿ? ವಿಷಯ ತುಂಬಾ ಅರ್ಜೆಂಟ್ ಇದೆ. ಅವಳಿಗೆ ಪ್ರಾಣಾಪಾಯ ಇದೆ. ಇಷ್ಟು ದಿವಸ ಇರ್ಲಿಲ್ವಾ? ನನ್ನ ಮಗಳಿಗೆ ಎಂಥ ಸಂದರ್ಭದಲ್ಲೂ ತನ್ನನ್ನು ತಾನು ಕಾಪಾಡ್ಕೊಳ್ಳೋದು ಗೊತ್ತು. ಸರ್ ಪ್ಲೀಸ್ ನನ್ನ ನಂಬಿ. ನಾನು ಹೇಳ್ತಾರ ಸತ್ಯ. ನಾನು ಬಂದಿರೋದೇ ಅವಳ ಮೆಸೇಜ್ನ ತಲುಪಿಸೋದಕ್ಕೆ. 2 ಕಂಪನಿ ಅವರು ಅವಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಶ್ರದ್ಧಾ ಬಿಡುಗಡೆಗೆ ಒಂದು ಕಂಡೀಷನ್ ಹಾಕಿದ್ದಾರೆ. ಆ ಕಂಡೀಷನ್ ಏನು ಅಂತ ನನ್ಗೆ ಗೊತ್ತು. ನಾನು ಅವರ ವಿರುದ್ಧದ ತನಿಖೆನ ಕೈ ಬಿಡಬೇಕು ಅಲ್ಲ? ಅಷ್ಟೇ ಅಲ್ಲ, ಆ ಸಾಕ್ಷ್ಯಾಧಾರಗಳ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ತಂದು ಸರೆಂಡರ್ ಮಾಡ್ಬೇಕಂತೆ. ಆವತ್ತು ನಾನು ಪ್ರೆಸ್ ಮೀಟಲ್ಲಿ ಏನು ಹೇಳಿದೆ? ನನ್ನ ಮಗಳ ಪ್ರಾಣ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನನ್ನ ತತ್ವಾದರ್ಶಗಳು ಅಂತ. ಇವತ್ತು ಅದನ್ನೇ ಹೇಳ್ತೀನಿ. ನನ್ನ ಮಗಳ ಪ್ರಾಣಕ್ಕೂ ನನ್ನ ಮಾನಕ್ಕೂ ಒಂದೇ ಬೆಲೆ. ಇದು ನಿಜವಾದ ಬ್ರೇಕಿಂಗ್ ನ್ಯೂಸ್ ಆಗ್ಬೇಕು ಸರ್. ಆದ್ರೆ ನಾವು ಯಾವುದೋ ಹುಸಿ ರೋಮಾಂಚನಗಳನ್ನ ಬ್ರೇಕಿಂಗ್ ನ್ಯೂಸ್ ಮಾಡ್ತೀವಿ. ಶ್ರದ್ಧಾನ ಸೇಫ್ ಆಗಿ ಕರ್ಕೊಂಬರಕ್ಕೆ ಸಿನ್ಸಿಯರ್ ಆಗಿ ಪ್ರಯತ್ನ ಮಾಡ್ತೀನಿ ಸರ್. ನಿನ್ನ ಕೈಲಾದ್ದು ನೀನು ಮಾಡಪ್ಪ. ಆದ್ರೆ ನಾನು ಮಾತ್ರ ಯಾವ ಕಾರಣಕ್ಕೂ ಲೋಕಾಯುಕ್ತ ಕಚೇರಿಯ ನೀತಿ ನಿಯಮಗಳನ್ನ ಗೆರಿವೇ ಇಡಲಾರೆ. ಅವತ್ತು ನೀವು ಬೈದು ಕಳಿಸಿದಾಗ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಈಗ ನಿಮ್ಮ ಬಗ್ಗೆ ಗೌರವ ಹೆಚ್ಚಾಯ್ತು ಸರ್. ಬರ್ತೀನಿ. ನಿಂತ್ಕೋ. ಶ್ರದ್ಧಾಗೆ ಒಂದು ಮೆಸೇಜ್ ತಿಳಿಸು. ಒಂದು ವೇಳೆ ಈ ಘಟನೆಯಲ್ಲಿ ಅವಳು ಬಲಿಪಶು ಆದರೆ ಅವಳಿಗೆ ಹೇಳು, ನಿಮ್ಮ ತಂದೆ ಲೋಕಾಯುಕ್ತನಾಗಿ ಗೆದ್ರು, ಅದರ ತಂದೆಯಾಗಿ ಸೋತರು ಅಂತ. ಅವನು ನನ್ನ ಕ್ಷಮಾಪಣೆ ಕೇಳು.
ಸೈಜು ಅಯ್ಯೋ ಅಯ್ಯೋ ಎಂತೆಂತ ಸುಟ್ಕೇಸ್ ನೋಡಿದ್ದೀನಿ ನಾನು. ಡೆಲ್ಲಿಗೆ ಹೋದವೆಷ್ಟು ಬಂದವೆಷ್ಟು, ಆದ್ರೆ ಈ ಸೈಜ್ ಮಾತ್ರ ನಾನು ನೋಡೇ ಇರ್ಲಿಲ್ಲ. 3 ಸುಟ್ಕೇಸ್ ಜೋಡಿಸ್ಬಿಟ್ರೆ ಮನೆ ಕಟ್ಬಿಡ್ಬೋದು. ಒಳಗೇನಕ್ಕಿದೆಯಾ? ರೆಕಾರ್ಡ್ಸ್ಕಿದೆಯೋ, ಕಲ್ಲಿಕ್ಕಿದೆಯೋ, ಬಾಂಬಿಕ್ಕಿದೆಯೋ? ತೆಗಿ ತೆಗಿ ತೆಗಿ. ಮೊದಲು ಶ್ರದ್ಧಾನ್ ತೋರಿಸು. ಶ್ರದ್ಧಾ? ಓ ಮಿಯಾವ್ ಮರಿನಾ? ಅದೇಂಗಾಯ್ತದೆ? ಆಗ್ಲೇ ಒಂದ್ಸಲ ನಮ್ಮ ಮೈಕಲ್ ಆಮರ್ಸಿದ್ಯಾ? ಅದೆಲ್ಲ ಬೇಡ, ಎಡಗೈಲಿ ಪೇಪರ್ಸ್ ಕೊಡು, ಬಲಗೈಲಿ ಬೆಕ್ಕಿನ ಮರಿ ಇಸ್ಕೋ. ನಿಮಗೊಂದು ಪ್ರಶ್ನೆ ಕೇಳಲ್ಲ? ಟಿವಿ ನಲ್ಲ ಪರಿನು ಯಾರು ಸಿಕ್ಕರು ಪ್ರಶ್ನೆ ಕೇಳ್ಬಿಡ್ತೀರಾ? ಕೇಳು. ಮನುಷ್ಯನಿಗೆ ಬೇಕಾಗಿರೋದು ತಲೆ ಮೇಲೆ 1 ಸೂರು, ಸತ್ ಮೇಲೆ 6 ಅಡಿ 3 ಅಡಿ ಜಾಗ. ನೀನಾಗ 1000 ಎಕರೆ ಬಾಚ್ಕೊಳ್ತಾ ಇದೆಯಾ? ಮೊದಲೇ ನಿನ್ಗೆ 108 ಕಾಯಿಲೆ. ನಿನ್ ಮಗ ಯಾರಿಗೋಸ್ಕರ ಇಷ್ಟೊಂದು ಆಸ್ತಿ ಮಾಡ್ತಾ ಇರೋದು? ಇವನ್ ಯಾವ ತಟ್ಟಿ ಬಟ್ಟಿ ಸೈಡ್ಗೆ ಗತಿಲ್ದಿರಂತ ತರಿದ್ರದನು. ಪವರ್ಗೋಸ್ಕರ ಕಣ್ಣ. ಮೊದಲಿಗೆ ಲಿಕ್ಕರ್ ದುಡ್ಡಿತ್ತು, ಆಮೇಲೆ ಈ ಗಣಿ ದುಡ್ಡು ಬಂತು, ಲಿಕ್ಕರ್ ಹಂಗೆ ಹಿಂಗೋಗ್ಬಿಡ್ತು. ಆಮೇಲೆ ಈ ಗಣಿನು ಮಂಡ್ಪಾಲ ಹೋಯ್ತು. ಈಗೇನು ಬೆಂಗಳೂರು ಸುತ್ತಮುತ್ತ ಸೈಟು ಜಮೀನುಗಳ ಕಾರ್ಬಾರು. ಜನ ಒಂದೋಟ್ಗೆ 1000 ರೂಪಾಯಿ ಕೇಳ್ತಾರೆ. ಹಾಳಾಗ್ಬಿಟ್ಟಾರೆ. ನಾವೆಲ್ಲಿಂದ ತರೋಣ ದುಡ್ಡು? ದುಡ್ಡಿಲ್ಲ ಅಂದ್ರೆ ಓಟ್ ಇಲ್ಲ, ಓಟ್ ಇಲ್ಲ ಅಂದ್ರೆ ಪವರ್ ಇಲ್ಲ, ಪವರ್ ಇಲ್ಲ ಅಂತಂದ್ರೆ ಏನು ಇಲ್ಲ. ನನ್ ಏನ್ ಮಾಡ್ಲಿಕ್ಕಂತ ನಾನು? ನಿನ್ ದುಡ್ಡಿನ ದುರಾಸೆಗೆ ಅವಳನ್ನ ಕಿಡ್ನಾಪ್ ಮಾಡಿದ್ಯಾ? ಅವಳೇನ್ ತಪ್ಪು ಮಾಡಿದಾಳೆ? ನೀ ಯಾವು? ಆ ಲೋಕಾಯುಕ್ತನ ಮಗಳ ಹುಟ್ಟಿದ್ದೆ ತಪ್ಪಲ್ವೇ? ಮನೆ ಬಾಗಿಲಿಗೆ ಮಾರವಾಗಿ ದುಡ್ಡು ಕೊಡಕ್ ಹೋದ್ರೆ ನಾಯಿ ತರ ಓಡಿಸ್ತಾನವ್ ನನ್ನ ಅವಮಾನ ಮಾಡ್ಲಿ. ಆದ್ರೆ ನನ್ನ ಸೂಟ್ಕೇಸ್ ಅವಮಾನ ಮಾಡಿ ತರ್ಕೊಳ್ಳ ನಾನು. ಲಕ್ಷ್ಮಿ ಅವಮಾನ ಮಾಡ್ತಾನ ಅವನು. ಆ ಲೋಕಾಯುಕ್ತ ನನ್ ಕೆತ್ತ ಕುಯ್ತಾ ಇದ್ರೆ ನನ್ ಕುರಿತರ ಸುಮ್ಮನೆ ನಿಂತಿಲ್ಲ ಅವನು. ಏಮನ್ರ? ತೆಗೆ ಸೂಟ್ಕೇಸ್ ತೆಗಿ. ಮೊದ್ಲು ಅವಳು ಬರ್ಲಿ. ಹಂಗಾರ ಆಗಲ್ಲ, ಅವಳು ಬರ್ಲೇಬೇಕು. ಕಾಣ್ಲೆ. ಬಿಲ್ಕರಣ್ರ ಬಿಡು ನನ್ನ, ಬಿಡು ಬಿಡು. ರಂಡ್ರ ಬಿಲ್ಕರಣ್ರ. ಏ ಅಕ್ಕ ಏ ಉಂಡ್ರಾ? ಅಕ್ಕ ಅಮ್ಮ. ಏಯ್ ನನ್ನ ನೆಲಗಳಾದ್ರೆ ನಿನ್ ಮಾತುಗಳ ಕಣೋ. ಡಾಕ್ಯುಮೆಂಟ್ಸ್ ತಗೊಂಡ್ರೆ ಯಾವ್ದೋ ಡಬ್ಬಕ್ಕೆ ಮರ್ಕೊಂಡ್ ನಾನು ಯಾಮರ್ಸ್ತೀಯ ನನ್ನಲ್ಲಿ. ಏಯ್ ಇವ್ನು ಸಾಯಿಸ್ಬಿಡ್ರೆ ಇವನ್ನ ಸಾಯಿಸ್ಬಿಡು. ಒಂದ್ ಪೆನ್ ಇರೋದಿಷ್ಟೇನೆ, ಆದ್ರೆ ಕತ್ತಿಗಿಂತ ಹರಿತ ಅಂತಾರೆ. ಎ ಪೆನ್ ಇಸ್ ಮೈಟಿಯರ್ ದನ್ ಎ ಸೋರ್ಡ್. ಈ ಕ್ಯಾಮ್ರಾನು ಅಷ್ಟೇ, ಇವತ್ತು ಜಗತ್ತಿನ ಚರಿತ್ರೆನೇ ಬದಲಾಯಿಸ್ತಾ ಇದೆ. ಈಜಿಪ್ಟ್ ಅಲ್ಲಿ, ಲಿಬಿಯಾದಲ್ಲಿ ಕ್ರಾಂತಿ ಆಗಿರೋದ್ರಿಂದಾನೆ ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಬ್ಬರ ಮನಸ್ಸು ಗೆಲ್ತಾ ಇದೆ. ದೊಡ್ಡವ್ರ ಮುಖವಾಡ ಕಳ್ಸತ್ತೆ, ಸತ್ಯನ ಬಯಲಿಗೆ ಎಳೆಯುತ್ತೆ, ನಿಮ್ಮಂತವ್ರನ್ನ ಜೈಲಿಗೆ ಕಳ್ಸತ್ತೆ. ನೋಡಕ್ ಚಿಕ್ಕ ಡಬ್ಬ ಅಷ್ಟೇ, ಆದ್ರೆ ಅಗ್ನಿಕುಂಡ ವೆಪನ್. ವೆಪನ್ ಗೊತ್ತಾ? ವೆಪನ್ ಡಬ್ಬ ನಾ ಕೊಡಕ. ಏಯ್ 2 ಕಂಪ್ನಿ ಮರಿಯಂಡಿಗೆ ಹೊಡಿತೀನೋ. ಅವಿನ ದೇಶ 2 ವರ್ಷ ನನ್ನ ರೋಷ. ತಗೋಮಮ್ಮ. ಲಕ್ಷ್ಮಿ, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ನಮ್ಮಮ್ಮ ನೀನು. ಇದೇನಿದು? ಬಂದ್ ಲಕ್ಷ್ಮಿ ಎಲ್ಲೋದ್ಲು? ಭಾಗ್ಯದ ಲಕ್ಷ್ಮಿ ಡಬ್ಬು ನಾದಿ ಅಂటున్నారు. ఈ పాంబు నీదిరా. అబ్బరేని అబ్బ పాపునిద డబ్బునిదరా. ಹಾವೆ ಹಾವಳು ಹೋವೆ ದುಡ್ಡಿನ ತಿಳದಲ್ಲಿ ನಿನ್ನೆಯ ನಾಡಪ್ಪು ತುಂಗ ತುಂಗ ತೀರಾ ನಾಡಪ್ಪ
ಮಹಾಲಕ್ಷ್ಮಿ ಲೋಪಲಕ್ಕೆ ಅಯ್ಯೋ ಅಣ್ಣ ಏನ್ ಮಾಡ್ತಾ ಇದ್ದೀರಾ? ಖಾರದ ಪುಡಿ ನಿಂಗೆ ಏನಾಯ್ತು? ಏನೋ ಮಾಡ್ತಿದ್ಯಾ? ಏನಿದು ಖಾರದ ಪುಡಿ ಹಿಂಗ ಹಾಕ್ದೆ ಈ ಕಡೆ ನೋಡಿ ನನ್ ಗಾಂಧಿ ನಗರ ಹಾವೇ ಹಾವಳು ಹೂವೇ ನಿನ್ನಯ ಬಿಲದಲ್ಲಿ ನನ್ನೆಯ ಟಾವೆ ನಗರ ಹಾವೇ ಹಾವಳು ಹೂವೇ ನಿನ್ನಯ ಬಿಲದಳು ನನ್ನೆಯ ಟಾವೆ ಪೋ 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 ఏంట్రా లోపల ఉందన్నా లోపల ఏమిటి డబ్బా మన కొడక నా డబ్బు నా తీసుకుంటావా రే నా డబ్బు ఆ డబ్బు పాంబరా ಏನ್ ಮಾಡ್ತಿದ್ಯಾ ಅದೇಂಟ್ರ ಇದು వచ్చవా ಕೂತಕಾತ ಬೋತಕಾತ ಬೋತನೆ ಈ ನಾಗರಾವಿ ನಾಟ ಏನ್ ನೋಡ್ತೀಯಾ ಸಕಾಲ ಟಿವಿಯಲ್ಲಿ ನಿನ್ ನಾಟ ಲೈವ್ ಬರ್ತಾ ಇದೆ ನೋಡು ಜನ ಒಂದೊಟ್ಟಿಗೆ 1000 ರೂಪಾಯಿ ಕೇಳ್ತಾರೆ ಹಾಳಾಗ್ಬಿಟ್ಟಾರೆ ನಾವೆಲ್ಲ ತರ ದುಡ್ಡಿಲ್ಲ ಅಂದ್ರೆ ಓಟ್ ಇಲ್ಲ ಅಂದ್ರೆ ಪವರ್ ಇಲ್ಲ ಆಮೇಲೆ ಕಣೀನು ಮಂಡಪಾಲವಾಯ್ತು ಈಗೇನಾದ್ರು ಬೆಂಗಳೂರು ಸುತ್ತಮುತ್ತ ಸೈಟು ಜಮೀನುಗಳು ಕಾರಬಾರು ಜನ ಒಂದೊಟ್ಟಿಗೆ ఇప్పుడు ఇస్తాను చూడి మహిళేరే ಮತ್ತು ಮಹಿಳೆಯರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಮಹಿಳೆಯರ ಮೇಲೆ ದೌರ್ಜನ್ಯ ತಪ್ಪು ಬಡವರ ಭೂಮಿ ಕಬಳಿಸುವುದು ತಪ್ಪು ಭಾಷಣ ಸಾಕು ನಿಮ್ ಚರಿತ್ರೆ ಜಗತ್ಗೆಲ್ಲ ಗೊತ್ತಾಗಿದೆ ಓಕೆ ಇಷ್ಟೇ ಸಾಕ ಇನ್ನೂ ಇದೆ ಅದಾಮೇಲೆ ಅರ್ಜುನ್ ಥ್ಯಾಂಕ್ ಯು ಸೋ ಮಚ್
ಐ ವಾಸ್ ರಾಂಗ್ ಅಬೌಟ್ ಯು. ಸೊ ಥ್ಯಾಂಕ್ಸ್, ನಾನು ನಿಮಗೆ ಹೇಳಬೇಕು. ಮೀಡಿಯಾ ಮತ್ತೆ ಪೊಲೀಸರು ಇದರಿಂದ ಎಷ್ಟೋ ಅನ್ಯಾಯಗಳನ್ನ ಬಯಲಿಗೆಳೆಯಬಹುದು. ಯು ಆರ್ ರೈಟ್. ಹೌದು, ನಿಮ್ಮನೆಗೂ ಸುಟ್ಕೇಸ್ ಬರುತ್ತೆ. ಶಟ್ ಅಪ್. ಅರೆಸ್ಟ್ ಹಿಮ್. ಗ್ಯಾರಂಟಿ ಬರುತ್ತೆ. ಲಕ್ಷ್ಮಿ ಫುಲ್ ಆಗಿ ಬರ್ತಾಳೆ. ಯಾಕ್ರಿ ನೀವು? ನಡಿಯಪ್ಪ, ನಿಂಗೂ ಬರುತ್ತೆ. ಅಂದ್ರೆ ಶ್ರದ್ಧಾ, ಬೇಗ ಬಾಮ್ಮ, ನಿಮ್ ಪೇರೆಂಟ್ಸ್ ಕಾಯ್ತಿದ್ದಾರೆ. బన్రా చెయ్యి నా పాపమంతా పోతుంది చెయ్యిరా. ನಿಲ್ಸಿ. ಅಪರೂಪಕ್ಕೆ ಒಂದೊಳ್ಳೆ ಕೆಲಸ ಮಾಡ್ತಾನೆ ನಾ ಕೊಡ್ಕ. ಬೇಡ ಅಂತೀರಾ? ಅಪ್ಪ ಮಗ ಇಬ್ರು ನಂಬೋದು ಕಷ್ಟ. ಒಂದ್ ಬಿಂದಿಗೆ ನೀರ್ ಹಾಕಿ ಇಡೀ ಜೈಲನ್ನ ಡಿನೋಟಿಫೈ ಮಾಡಿ ಈ ಜಾಗನೇ ನಮ್ದು ಅಂತ ಕ್ಲೈಮ್ ಮಾಡ್ಬಿಟ್ರೆ ಹೊಡಿಲಿ. ಯಾಕೆ ನಿಮ್ಗೂ ಒಂದು ಸೂಟ್ ಕೇಸ್ ಕಳಿಸ್ತೀನಿ. ನಿಂಗೋಸ್ಕರ 1000 ಎಕರೆ ಮಾಡಿದೆ. ದಡ್ಡ ನನ್ ಮಗ, ನಿನ್ ಬುದ್ಧಿವಂತ ಆಗ್ಲಿಲ್ಲ. ಎಲ್ರಿಗೂ ಹೊಟ್ಟೆ ಕಿಚ್ಕಡ ನಮ್ ನೋಡ್ರೆ. ನಮಸ್ಕಾರ ಜೈಲರ್ ಸಾಹೇಬ್ರಿಗೆ. ಹೇಗಿದ್ದಾರೆ ಅಪ್ಪ ಮಗ? ಸದ್ಯಕ್ಕೆ ಹೂವಿನ ಗಿಡಕ್ಕೆ ನೀರ್ ಹಾಕ್ತಿದ್ದಾರೆ. ಇನ್ನು ಎಷ್ಟ್ ಜನ ಕಳಿಸ್ತಾ ಇದ್ದೀರಿ? ಬಹಳ ದೊಡ್ಡ ಕ್ಯೂ ಇದೆ. ಅದಿರ್ಲಿ, ನೀವು ನನ್ನ ಮಗಳ ಮದುವೆಗೆ ಬರಲೇಬೇಕು. ಹುಡುಗ ಯಾರು ಸರ್? ಸಂತೆ ಬಾಚಳ್ಳಿ, ಅಮೆರಿಕಾದಲ್ಲಿದ್ದಾನೆ, ಸ್ಯಾಮ್ ಅಂತ. ಅಂತೂ ಹ್ಯಾಪಿ ಎಂಡಿಂಗ್. ಓಕೆ. Hey. ಅಯ್ಯೋ, ನಾನ್ ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಬನ್ನಿ ಬನ್ನಿ, ವಿಶೇಷವಾದ ಪೂಜೆ ಇದೆ, ಬನ್ನಿ. ಇಲ್ಲ ಇಲ್ಲೇ ಒಳಗೆ ವರನ ಕೊಟ್ಟಾಡಿ. ನೀವು ಈ ಚೇರ್ ಮೇಲೆ ಕೂತ್ಕೊಳ್ಳಿ, 1 ನಿಮಿಷ ಬರ್ತೇನೆ. ಶಂಧೋರಾಯ ಪ್ರತಂಧ್ಯಾವತ್ತಂ ಜದಂಧವೇತ್ತಂ ಧಾವತ್ತಂ ವಿದ್ರಾಂ ಧಾವಚ್ಯತಿ ಅವಶ್ಯಾದಂ ಭವತ್ಯತೆ ಧಮ್ಮಾಂ ಜಿನಂ ವಿವಸ್ತ್ರಂ ಅವಶ್ಯಾನಂ ಭವತ್ಯಾರಂ ವಿಜೇನಾನಂ ತಜ್ಜನ್ನಾಂ ವಿವಸ್ತ್ರಂ. ಐ ಲವ್ ಇಂಡಿಯನ್ ಕಲ್ಚರ್. ಯಾ, ಭಾರತೀಯ ಸಂಸ್ಕೃತಿ. ಅಸ್ಮಾನಂ ಭವತ್ಯಾರಂ ದವೇತ್ಯಂ ಭಂ 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 ಭಂ. ದಟ್ ಮೀನ್ಸ್? ಹಾಗಂದ್ರೆ ಯಜುರ್ವೇದದಲ್ಲಿ ಶರಟನ್ನ ಬಿಚ್ಚಿ ಅಂತ. ಶ್ರಾದ್ದ ಇದನ್ನ ಹೇಳಿರ್ಲಿಲ್ವಲ್ಲ? ಅಯ್ಯೋ, ಶ್ರದ್ಧಾ ಅವರು ಶ್ರದ್ಧೆ ಅಂತ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವಾಗ ಹೇಳಿದ್ರು? ಈಗಷ್ಟೇ. ದಯವಿಟ್ಟು ಬಿಚ್ಚಿ. ಹೌದಾ? ಅವ್ರು ಹೇಳಿದ ಮೇಲೆ ಬಿಸ್ತೀನಿ. ಸ್ವಲ್ಪ ಹೆಲ್ಪ್ ಮಾಡಿ. ಐ ಕ್ಯಾನ್ ಹೆಲ್ಪ್ ಯು, ಡೋಂಟ್ ವರಿ. ಏನ್ ಮಾಡಿ ಅಪ್ಪ, ಮುಹೂರ್ತ ಮೀರ್ತಾ ಇದೆ, ಬೇಗ ಹೊರನ್ ಕರ್ಕೊಂಬನ್ನಿ. ಸ್ಯಾಮ್ನ ಕರ್ಕೊಂಡ್ ಹೋಗು. ಎಸ್ ಎಸ್. ವರ್ಣಾಲಂಕಾರಂ ಸಮಾಪ್ತಿರಸ್ತು. ನಾನು ಹೊರಗಡೆ ಹೋಗಿ ಒಳ್ಳೆ ಮುಹೂರ್ತವನ್ನ ನೋಡ್ಕೊಂಡು ಬರ್ತೇನೆ. ಅಲ್ಲಿವರೆಗೆ ನಿಮ್ಮ ಕೈಯನ್ನ ಎದೆ ಮೇಲೆ ಇಟ್ಕೊಂಡು ವಿವಸ್ತ್ರಚ್ಚ 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 100 ಸಾರಿ ಹೇಳ್ತಾರಿ. ನಾನು ಹೋಗ್ಬಿಟ್ಟು ಬಂದ್ಬಿಡ್ತೇನೆ. ನಿಧಾನವಾಗಿ ಹೇಳಿ. ವಿವಸ್ತ್ರಚ್ಚ ವಿವಸ್ತ್ರಚ್ಚ ವಿವಸ್ತ್ರಚ್ಚ. Sam, are you ready? Sam? Sam? Where are you, Sam? Ree, Sam's not there. ನನ್ ಸ್ಯಾಮ್ ನ ಯಾರ್ ಕಿಡ್ನಾಪ್ ಮಾಡಿದ್ದು? ಏನು ಮತ್ತೆ ಕಿಡ್ನಾಪ? ಏನಯ್ಯ ಮಾಡೋದು? ಅಯ್ಯೋ,
ನೆಮ್ಮದಿಯಾಗಿ ಮದುವೆ ಊಟ ಮಾಡೋಣ ಅಂತ ಬಂದ್ರೆ ಇಲ್ಲೂ ಕೆಲ್ಸನ? ಅಪ್ಪ ಮಗ ಜೈಲಲ್ಲಿದ್ದಾರೆ, ಇವನ್ ಯಾರು ಕಿಡ್ನಾಪ್ ಮಾಡಿದ್ರು? ನೀನೇ ಸ್ಯಾಮ್ನ ಕಿಡ್ನಾಪ್ ಮಾಡಿರೋದು. ಹೌದು ನೀನೇ. ನಾನೇ ಕಿಡ್ನಾಪ್ ಮಾಡ್ಲಿ? ಬ್ರೇಕಿಂಗ್ ನ್ಯೂಸ್ಗೋಸ್ಕರ ನೀನೇ ಸ್ಯಾಮ್ನ ಕಿಡ್ನಾಪ್ ಮಾಡಿದ್ಯಾ? ಎಲ್ಲೋ ಇಟ್ಟಿದ್ಯಾ ಸ್ಯಾಮ್ನ? ಹೇಳು. ನೋಡಿ, ನಾ ತುಂಬಾ ಒಳ್ಳೆ ಹುಡುಗ, ನಾನು ಹುಡುಗರನ್ನೆಲ್ಲ ಕಿಡ್ನಾಪ್ ಮಾಡಲ್ಲ. ಸುದ್ದಿಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯಾ. ನನ್ ಜೀವನದ ಜೊತೆ ಆಟ ಬೇಡ. ಎಲ್ಲಿಟ್ಟಿದ್ಯಾ ಹೇಳು. ಹೇಳು. ನಿನ್ನ ಸುಮ್ನೆ ಬಿಡಲ್ಲ ನಾನು. ನಿನ್ನ ಹಾಕು ಹಾಕು. Why not? I love you, my sweet brother Sam. Congratulations. Why? Why not? ಗುಡ್ ಲಕ್. ಫೋಟೋ ತೆಗೆ. ಶುಭಂ.